ಗಜವದನ ನಿನ್ನಡಿಗಳ ಭಜಿಪೆ ಜಗವಂದಿತನೇ ಸುಜನದ ಪೋಳೆ ಬಂದೆ. ಗಜವದನ ನಿನ್ನಡಿಗಳ ಭಜಿಪೆ ಜಗವಂದಿತನೇ ಸುಜನದ ಪೋಳೆ ಬಂದೆ. ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಕ ವಾಹನ ಮುನಿಜನ ಪ್ರೇಮ ಮೂಷಕ ವಾಹನ ಮುನಿಜನ ಪ್ರೇಮ. ಗಜವದನ ನಿನ್ನಡಿಗಳ ಭಜಿಪೆ ಜಗವಂದಿತನೇ ಸುಜನರ ಪೋಳೆ ಬನ್ನಿ. ಮೋದದಿಂದ ನಿನ್ನ ಪಾದವ ತೋರೋ ಮೋದದಿಂದ ನಿನ್ನ ಪಾದವ ತೋರೋ ಆದರದಿಂದಲೇ ಸಾಧು ವಂದಿತನೇ ಆದರದಿಂದಲೇ ಸಾಧು ವಂದಿತನೇ. ಗಜವದನ ನಿನ್ನಡಿಗಳ ಭಜಿಪೆ ಜಗವಂದಿತನೇ ಸುಜನರ ಪೋಳೆ ಬನ್ನಿ. ಸರಸಿಜನಾಭ ಶ್ರೀ ಪುರಂದರ ವಿಠಲನ ಸರಸಿಜನಾಭ ಶ್ರೀ ಪುರಂದರ ವಿಠಲನ ಸರಸಿಜನಾಭ ಶ್ರೀ ಪುರಂದರ ವಿಠಲನ ನಿರುತದಿ ನೆನೆವಂತೆ ನಿರುತದಿ ನೆನೆವಂತೆ ನೀದಯ ಮಾಡೋ ನಿರುತದಿ ನೆನೆವಂತೆ ನೀದಯ
बोलो भारत माता की, बोलो भारत माता की, गायत्री माता की, गो माता की, गंगा माता की, गंगा माता की, जगदम्बा माता की। ಬ್ರಾಹ್ಮಣರ ಪ್ರತಿಷ್ಠಿತ ಸಂಸ್ಥೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ 2025-2030 ಅವಧಿಯ ಚುನಾವಣೆಯ ಈ ಪ್ರಚಾರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ನಮ್ಮ ರಾಷ್ಟ್ರೋತ್ತರ ವೇದಿಕೆಯ ಮುಖ್ಯಸ್ಥರಾದ ಹಾಗೂ ಹುಬ್ಬಳ್ಳಿ ಮಹಾನಗರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ದತ್ತಮೂರ್ತಿ ಗುರುಗಳವರಿಗೆ ನಾನು ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ಶಂಕರ ಮಂದಿರ ಸಮಿತಿಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಆಯುರ್ವೇದ ಸೇವಾ ಸಮಿತಿಯ ಕಾರ್ಯದರ್ಶಿಯಾದ ಉದ್ಯಮಿ ಸಮಾಜದ ಮುಖಂಡರಾದ ಶ್ರೀ ಸಂಜೀವ್ ಜೋಶಿ ಅವರನ್ನು ನಾನು ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ಸಹಕಾರ ಬ್ಯಾಂಕ್ನ ಶ್ರೀ ಮೋಹನ್ ಅವರಿಗೂ ನಾನು ಸ್ವಾಗತ ಕೊಡುತ್ತೇನೆ. 2025-2030 ಅವಧಿಯ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷೀಯ ಅಭ್ಯರ್ಥಿಯಾದಂಥ ಖ್ಯಾತ ಉದ್ಯೋಗಿಗಳಾದ ನಮ್ಮೆಲ್ಲರ ಎಸ್ ರಮನಾಥ್ ಅವರಿಗೆ ನಾವು ಸ್ವಾಗತ ಕೊಡುತ್ತೇವೆ. ನಿಕಟಪೂರ್ವ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಉಪಾಧ್ಯಕ್ಷರಾದ ರಾಜ್ಯದ ಹಿರಿಯ ಮುಖಂಡರಾದ ಶ್ರೀ ಲಕ್ಷ್ಮೀನಾಥ್ ಅವರಿಗೂ ನಾವು ಸ್ವಾಗತ ಬಯಸುತ್ತೇವೆ. ಕನ್ನಡ ಟ್ರಸ್ಟ್ ಅಧ್ಯಕ್ಷರು ಶ್ರೀ ವೇಣುಗೋಪಾಲ್ ಅವರಿಗೆ ಸ್ವಾಗತ ಬಯಸುತ್ತೇನೆ. ಬ್ರಾಹ್ಮಣ ಸಮಾಜದ ಯುವ ಮುಖಂಡರು, ವಿಶ್ವ ವಿಪ್ರ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಬಿಜೆಪಿ ಕಾನೂನು ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕರು, ಖ್ಯಾತ ನ್ಯಾಯವಾದಿಗಳು ಆದ ಶ್ರೀ ಲಕ್ಷ್ಮಣ್ ಕುಲಕರ್ಣಿ ಅವರಿಗೆ ನಾವು ಸ್ವಾಗತ ಬಯಸುತ್ತೇವೆ. ಅದೇ ರೀತಿಯಾಗಿ ಕುಂದೂರು, ಕಲಗತ್ತಿ, ನವಲಗುಂದ, ಅಲಿಗಿರಿ, ಧಾರವಾಡ ಗ್ರಾಮಾಂತರ ಹಾಗೂ ಹುಬ್ಬಳ್ಳಿ ಗ್ರಾಮಾಂತರದಲ್ಲಿ ಸಮಾಜದ ಮುಖಂಡರಿಗೆ ಸ್ವಾಗತ ಬಯಸುತ್ತೇನೆ. ನವನಗರ, ಬೇಕಾನಗರ, ಕಿಶೋರಪುರ, ತುಮಕೂರು ಬ್ರಾಹ್ಮಣ ಸಂಘ ಮತ್ತು ಮಹಿಳಾ ಮಂಡಳಿಗಳ ಮುಖಂಡರಿಗೆ ಸ್ವಾಗತ ಬಯಸುತ್ತೇನೆ. ಈ ಸಭೆಗೆ ಆಗಮಿಸಿ ಇಷ್ಟೊಂದು ಸ್ವಾಗತವಾದಂಥ ವೇದಿಕೆ ಮುಂಭಾಗದಲ್ಲಿ ಆಸೀನರಾದ ಪ್ರಪಂಚ ಎಲ್ಲ ವೇದಿಕೆ ಬಂಧುಗಳಿಗೂ ಮತ್ತು ಮಹಿಳಾ ಮಂಡಲದ ಸದಸ್ಯಗಳು ನಾನು ಸ್ವಾಗತ ಬಯಸುತ್ತೇನೆ. ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ ಅನ್ನಂತಹ ನಮ್ಮ ಬ್ರಾಹ್ಮಣ ಸಮಾಜ ಹೋಗ್ತಾ ವೇದಗಳನ್ನ ಮುಂದೆ ಬಿಟ್ಟು ಶಸ್ತ್ರಗಳನ್ನ ಹಿಂದೆ ಬಿಟ್ಟು ನಾವು ಮಧ್ಯದಲ್ಲಿ ನಿಂತಿದ್ದೀವಿ. ಮುಂದಿನ ದಾರಿ ಹೇಗೆ, ಏನ್ ಮಾಡಬೇಕು? ನಾನಾಗಲೇ ಹೇಳಿದಾಗ ಸಂಕ್ರಮಣ ಕಾಲದಲ್ಲಿ ನಾವಿದ್ದೀವಿ. ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಯಾಕೆ ಸೇರಿದ್ದೀವಿ, ಮುಂದಿನ ನಮ್ಮ ನಡೆ ಹೇಗಿರಬೇಕು ಅನ್ನೋದಕ್ಕೆ ಪ್ರಾಸ್ತಾವಿಕವಾಗಿ ವೇದಮೂರ್ತಿ ಜ್ಯೋತಿಷ್ಯ ಪಂಡಿತ ಶ್ರೀಯುತ ಪವನ್ ಜೋಶಿ ಅವರು ನಮ್ಮ ಜೊತೆಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ತಾರೆ. ಈಗ ನಮ್ಮ ಜೊತೆಗೆ ಶ್ರೀಯುತ ಪವನ್ ಜೋಶಿ ಅವರು. ಇವತ್ತಿನ ದಿನ ಈ ಒಂದು ಒಳ್ಳೆಯ ಗೋಧುಳಿ ಮುಹೂರ್ತದಲ್ಲಿ ನಾವೆಲ್ಲ ಒಂದು ಒಳ್ಳೆಯ ದೇಶಕ್ಕಾಗಿ ಏನು ವಿಪ್ರರು ಸೇರಿದ್ದೇವೆ. ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯರು, ನನ್ನ ಆತ್ಮೀಯರು, ಹಾಗೆ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ನಾನು ನಮಸ್ಕಾರವನ್ನು ಮಾಡುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಮತ್ತು ಇವತ್ತು ನಾವೆಲ್ಲರೂ ಸೇರಿರುವಂತಹ ಈ ಒಂದು ನಮ್ಮ ಸಂಘಟನೆ ಅಂತ ನಾವೇನು ಕರೀತೀವಿ, ಈ ಒಂದು ಸಂಘಟನೆಯ ಈ ಒಂದು ಎಲ್ಲರೂ ಸೇರಿರುವ ಮೂಲ ಉದ್ದೇಶದ ಬಗ್ಗೆ ಪ್ರಾಸ್ತಾವಿಕವಾಗಿ ನಾನು ಮಾತನಾಡ್ತಾ ಇದ್ದೇನೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ಇದೆಲ್ಲರೂ ನಾವು ಸುಮಾರು 50 ವರ್ಷಗಳಿಂದ, ನಾವು ಹುಟ್ಟುವ 10 ವರ್ಷದ ಪೂರ್ವದಲ್ಲಿ ಆರಂಭವಾದಂತಹ ಒಂದು ಇಡೀ ಕರ್ನಾಟಕದಲ್ಲಿಯೇ ಅತಿ ದೊಡ್ಡದಾದ ಒಂದು ಸಂಸ್ಥೆ, ಸರ್ಕಾರದಿಂದ ಅಧಿಕೃತ ಮಾನ್ಯತೆಯನ್ನು ಕೂಡ ಪಡೆದಂತಹ ಅತಿ ದೊಡ್ಡ ಸಂಸ್ಥೆ ಎಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ. ಇದು ಯಾಕೆ ಸ್ಥಾಪನೆಗೊಂಡಿತು, ಇದು ಸ್ಥಾಪನೆ ಆಗುವುದಕ್ಕೆ ಮೂಲ ಕಾರಣವೇನು ಅಂತ ನಾವು ತಿಳಿದರೆ ಮಾತ್ರ ಈ ಸಂಸ್ಥೆಯ ಬಗ್ಗೆ ನಮಗೊಂದು ಅಭಿಮಾನ, ಬ್ರಾಹ್ಮಣರಾಗಿ ನಾವು ನಮ್ಮ ಸಂಸ್ಥೆಯ ಬಗ್ಗೆ, ನಮಗೆ ಉತ್ತರ ಕರ್ನಾಟಕದ ಜನರಿಗೆ ಹೆಚ್ಚು ಇದರ ಒಂದು ವೈಶಿಷ್ಟ್ಯತೆ, ಅದರ ಮಹತ್ವ, ಅದರತಕ್ಕಂಥ ಶಕ್ತಿ, ಅದರಿಂದ ನಮಗಾಗಬಹುದಾದ ಸಹಾಯಗಳು ಯಾವುವು ಗೊತ್ತಿಲ್ಲದೇ ಇದ್ದ ಕಾರಣ ನಾನಿವತ್ತು ಇದನ್ನು ಹೇಳಲೇಬೇಕಾಗಿದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಆರಂಭವಾಗಿದ್ದು 11/7/1974ರಲ್ಲಿ.
1972ರಲ್ಲಿ ಯಾರಿಗಾದರೂ ಗೊತ್ತಿದ್ದರೆ ಬಾಗಲಕೋಟೆಯಲ್ಲಿ ಒಂದು ಬಹಳ ದೊಡ್ಡ ಬ್ರಾಹ್ಮಣರಿಗೆ ಅವಹೇಳನಕಾರಿಯಾದಂತಹ ಒಂದು ಚಟುವಟಿಕೆ ನಡೆಯಿತು. ಆ ಚಟುವಟಿಕೆಯನ್ನು ವಿರೋಧಿಸಿ 1972ರಲ್ಲಿ ಬೆಂಗಳೂರಿನಲ್ಲಿ ಅನೇಕ ವಿಪ್ರ ಯುವಕರೆಲ್ಲ ಸೇರಿ ಒಂದು ಯುವಕ ಸಂಘವನ್ನು ಸ್ಥಾಪನೆ ಮಾಡಿದರು. ಆ ಯುವಕ ಸಂಘವು 72ರಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಆಯೋಜಿಸಿದರು. ಎಲ್ಲಿ? ಬೆಂಗಳೂರಿನಲ್ಲಿ. ಆ ಸಮಾವೇಶದಲ್ಲಿ ಸಂಘಟಿತರಾದ ಬ್ರಾಹ್ಮಣರನ್ನ ಕಂಡು ಬ್ರಾಹ್ಮಣೇತರರು ಅಲ್ಲಿ ಪ್ರತಿಭಟನೆ ಮಾಡಿದರು, ಕಪ್ಪು ಧ್ವಜವನ್ನು ಹಾರಿಸಿದರು, ಬ್ರಾಹ್ಮಣರಲ್ಲಿ ಐಕ್ಯತೆ ಬರಬಾರದು ಅನ್ನೋದನ್ನ ಪ್ರಯತ್ನ ಮಾಡಿದರು. ಆದರೂ ಆಗಿನ ಸಮಯದ ಎಲ್ಲ ಯುವಕರು ಬ್ರಾಹ್ಮಣರ ಒಗ್ಗಟ್ಟಿನಿಂದ ಅವರನ್ನ ದುಡಿದರು, ಸಂಘಟಿತರಾದರು. ಅಂದಿಗೆ ಒಂದು ಜ್ವಾಲೆ ಹುಟ್ಟುಕೊಂಡು ಆ ಜ್ವಾಲೆ 1974ರಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎಂದು ಸ್ಥಾಪನೆ ಆಯಿತು. ಅಂದರೆ ಯಾವಾಗ ನಾವು ಬ್ರಾಹ್ಮಣರಿಗೆ ನಿಮ್ಮಲ್ಲಿ ಐಕ್ಯತೆ ಇಲ್ಲ ಅಂತ ತೋರಿಸುವ ಪ್ರಯತ್ನ ಅನ್ಯರು ಮಾಡಿದ್ದಾರೋ, ನೀವೆಲ್ಲರಿಗಿಂತಲೂ ನಾವೇ ಶ್ರೇಷ್ಠರು ಎನ್ನುವ ಒಂದು ಪ್ರತ್ಯಕ್ಷವಾದ ನಿದರ್ಶನವನ್ನ ನೀಡ್ತಾ ಬಂದಿದ್ದೇವೆ. ಅದಕ್ಕೆ ಮತ್ತೊಂದು ಸಾಕ್ಷಿಯೇ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ. ಅಂದರೆ ಇಂಥ ದೊಡ್ಡ ಸಂಘರ್ಷದೊಂದಿಗೆ, ಮತ್ತೆ ಇದರ ಮೂಲವಾಗಿ ಹೇಳುವುದಾದರೆ ಇದು ರಚನೆ ಆಗಬೇಕಾದಾಗ ಆಗಿನ ಏನು ಗಣ್ಯರಿದ್ದಾರೋ, ಧೀಮಂತ ಬ್ರಾಹ್ಮಣರೇನಿದ್ದಾರೋ ಅವರ ಸಂಕಲ್ಪ ಏನಿತ್ತು ಅಂದರೆ ರಾಜ್ಯಾದ್ಯಂತ ಇರತಕ್ಕಂಥ ಸಣ್ಣ ಸಣ್ಣ ಬ್ರಾಹ್ಮಣ ಸಂಘಟನೆಗಳು ಅವೆಲ್ಲವೂ ಒಂದಾಗಬೇಕು. ನಮ್ಮಲ್ಲಿರ್ತಕ್ಕಂಥ ಒಳ ಮನಸ್ತಾಪಗಳಿನವ, ವೈಷಮ್ಯಗಳಿನವ ಅವೆಲ್ಲ ಶಮನವಾಗಬೇಕು. ಎಲ್ಲ ತ್ರಿಮತಸ್ಥ ಬ್ರಾಹ್ಮಣರು ಐಕ್ಯತೆಯಿಂದ ಎಲ್ಲ ವೈಮನಸ್ಸುಗಳನ್ನು ದೂರ ಹಾಕಿ, ಎಲ್ಲ ಮನಸ್ಸಲ್ಲಿರ್ತಕ್ಕಂಥ ರಾಗದ್ವೇಷಗಳನ್ನು ದೂರ ಮಾಡಿ, ನಾವು ಮನೆ ಒಳಗಿದ್ದಾಗ ಏನ್ ಬೇಕಾದಿರ್ಲಿ, ಹಿಂಗದೇ ಇರಲಿ ಮನೆಯಿಂದ ಹೊರ ಬಂದರೂ ಬ್ರಾಹ್ಮಣರು, ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಐಕ್ಯತೆ ಜಾಗೃತಿ ಆಗಲಿ ಅನ್ನೋ ಒಂದು ದೊಡ್ಡ ವಿಶಾಲವಾದಂತಹ ದೂರದ ಆಲೋಚನೆಯಿಂದ ಸ್ಥಾಪನೆ ಆದಂತಹ ಸಂಸ್ಥೆಯೇ ಈ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ. ಯಾಕಂದ್ರೆ ನಮ್ಮ ಸಂಸ್ಥೆಯ ಬಗ್ಗೆ ನಮಗೆ ಸರಿಯಾದ ಅರಿವಿಲ್ಲವೆಂದರೆ ಅದರ ಬಗ್ಗೆ ಏನಾದರೂ ಮಾಡಬೇಕು ಅನ್ನೋ ಮನೋಭಾವನೆ ಬರೋದಿಲ್ಲ. ಮಾಡ್ತಾರ ನಮ್ದೇ ಮಾಡ್ತಾರ ಅನ್ನೋ ಅರ್ಥ ಹೊರತಾಗಿ ಅದರಿಂದ ನಮಗೂ ಏನ್ ಬೇಕಾದ ಆಗಬಹುದು, ನಾವು ಅದರಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಹುರುಪು ಅದರ ಬಗ್ಗೆ ತಿಳಿಯದೆ ನಮಗೆ ಜಾಗೃತಿ ಆಗೋದಿಲ್ಲ. ಇವತ್ತು ಬೆಂಗಳೂರಿನ ಆ ಭಾಗದಲ್ಲಿ, ಚಿತ್ರದುರ್ಗ, ಶಿವಮೊಗ್ಗ, ಬೆಂಗಳೂರು, ಮೈಸೂರಿನ ಆ ಭಾಗದಲ್ಲಿ ಹೆಚ್ಚು ಜನರು ಇದಕ್ಕೆ ಸಂಘಟಿತರಾಗ್ತಾ ಇದ್ದಾರೆ, ಹೆಚ್ಚು ಅದರ ಮಹತ್ವವನ್ನು ತಿಳಿದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಯ ಜನ ಬ್ರಾಹ್ಮಣರಿಗೂ ಕೂಡ ಅದರ ಮಹತ್ವ, ಅದರ ದೇಯೋದ್ದೇಶ, ಅದರ ಸಾಕಾರತೆ, ಅದು ಕೊಡ್ತಕ್ಕಂತಹ ಸೇವೆಗಳ ಬಗ್ಗೆ ಕೂಡ ಅರಿವು ಬರ್ತಾ ಇದೆ. ನಾನು ಇಲ್ಲಿ ಒಂದು ನೋಟ್ ಮಾಡ್ಕೊಂಡು ನೋಡಿದ್ದೆ. ಅದರಲ್ಲಿ ನನಗೆ ಬಹಳ ಸಂತೋಷ ಏನಾಯ್ತಪ್ಪ ಅಂತಂದ್ರೆ, ಎಂತೆಂಥವ್ರು ಅಸಾಮಾನ್ಯರು ನಮ್ಮ ಭಾರತದ ಕರ್ನಾಟಕ ರಾಜ್ಯದ ದೊಡ್ಡ ದೊಡ್ಡ ಧೀಮಂತ ಬ್ರಾಹ್ಮಣರು, ಮಾಸ್ಟರ್ ಹಿರಣ್ಣಯ್ಯನವರು, ಅದಾದ್ಮೇಲೆ ನಮ್ಮ ಟಿ.ಆರ್. ಶಾಮಣ್ಣವರು, ಇಲ್ಲಿ ನೋಡ್ತೀವಿ ಕೃಷ್ಣರಾವ್ ಅವರು, ದೊಡ್ಡ ಲಕ್ಷ್ಮೀನಾರಾಯಣ, ನಂಜುಂಡಯ್ಯನವರು, ಹೀಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಂಘಟಿತರಾಗಿ ಸ್ಥಾಪನೆ ಮಾಡಿರುವಂತಹ ಈ ಸಂಸ್ಥೆಯ ಮೂಲ ಉದ್ದೇಶ ಏನೆಂದರೆ ಬ್ರಾಹ್ಮಣರಲ್ಲಿ ಒಗ್ಗಟ್ಟು, ಐಕ್ಯತೆ ಜಾಗೃತಿ ಆಗಬೇಕು. ಬ್ರಾಹ್ಮಣರ ಮೇಲೆ ಏನು ಬೇರೆಯವರ ಶೋಷಣೆ ಆಗ್ತಾ ಇದೆ, ಅದು ಸಾಮಾಜಿಕವಾಗಿ ಆಗಿರಬಹುದು, ಶೈಕ್ಷಣಿಕವಾಗಿ ಆಗಿರಬಹುದು, ಶಾರೀರಿಕವಾಗಿ, ಮಾನಸಿಕವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ನಮ್ಮ ವೃತ್ತಿಪರ ಜೀವನದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಬ್ರಾಹ್ಮಣರಿಗೆ ಅನ್ಯರಿಂದ ಅನ್ಯಾಯ ಆಗ್ತಾ ಇದೆ, ಶೋಷಣೆಗೆ ಬ್ರಾಹ್ಮಣ ಒಳಗಾಗ್ತಾ ಇದ್ದಾನೆ, ಅದನ್ನೆಲ್ಲ ತಡೆಯುವ ದೊಡ್ಡ ಉದ್ದೇಶದಿಂದ ಬ್ರಾಹ್ಮಣರ ಸಂಘಟನೆ, ಬ್ರಾಹ್ಮಣರ ಒಗ್ಗಟ್ಟು ಜಗತ್ತಿಗೆ, ಸಮಾಜಕ್ಕೆ, ಬೇರೆ ಬೇರೆ ಸರ್ಕಾರಕ್ಕೆ ತಿಳಿದಾಗ ಮಾತ್ರ ನಮಗೆ ನಿಜವಾದ ಬೆಲೆ ಸಿಗ್ತದೆ ಅನ್ನುವ ಉದ್ದೇಶಕ್ಕಾಗಿ ಈ ಒಂದು ಸಂಸ್ಥೆ, ಈ ಒಂದು ಸಂಘಟನೆ ಸ್ಥಾಪನೆ ಮಾಡಲಾಗಿದೆ. ಬ್ರಾಹ್ಮಣ ಮಹಾಸಭಾ ಈಗಷ್ಟೇ ಕೆಲವು ದಿನಗಳ ಹಿಂದೆ ಅವರ ಒಂದು ಬೈಲಾಸ್ ಅಲ್ಲಿ ಒಂದು ಹೊಸ ಅಮೆಂಡ್ಮೆಂಟ್ ಅನ್ನು ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದ್ರೆ, ಪ್ರತಿ ಒಂದು ಜಿಲ್ಲೆಗೆ ಒಬ್ಬ ಅಧಿಪತಿಯನ್ನ ಅಥವಾ ಒಬ್ಬ ವ್ಯವಸ್ಥಾಪಕ ವ್ಯಕ್ತಿಯನ್ನ ಪ್ರತಿನಿಧಿ, ಜಿಲ್ಲಾ ಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಆ ಜಿಲ್ಲೆಯಲ್ಲಿರತಕ್ಕಂಥ ಜನರ ಸಮಸ್ಯೆಯನ್ನ ಆ ಪ್ರತಿನಿಧಿಯ ಮೂಲಕ ಸಂಸ್ಥೆಯ ಮೂಲಕ ಪ್ರತಿನಿಧಿಯಿಂದ ಜನರಿಗೆ ಸರಳವಾಗಿ ಆ ಒಂದು ವ್ಯವಸ್ಥೆ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಒಂದು ಯೋಜನೆಯನ್ನ, ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಇವತ್ತಿನ ದಿನ ಯೋಗ್ಯವಾದ ಎರಡು ಮತವನ್ನು ಹಾಕಬೇಕಾಗಿದೆ.
ನಾವೆಲ್ಲರೂ ಅಗ್ರಮಾನ್ಯವಾದ ಕರ್ತವ್ಯ ಏನೆಂದರೆ ಬರುವಂತಹ ಏಪ್ರಿಲ್ 13ನೇ ತಾರೀಕು ರಾಜ್ಯಾದ್ಯಂತ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿರ್ತಕ್ಕಂಥ ಸದಸ್ಯರ ಸಂಖ್ಯೆ 75,000ಕ್ಕಿಂತ ಹೆಚ್ಚಾಗಿದೆ. 67,000 ಸಂಖ್ಯೆ ಇದೆ. ಅದರಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ 1331 ಓಟುಗಳು ಇದ್ದಾವೆ. ಸದಸ್ಯರು ಈ ಸಂಸ್ಥೆಗಿದ್ದಾರೆ ಹೆಚ್ಚು ಕಡಿಮೆ. ನಾನು ಹೇಳುವುದೇನೆಂದರೆ ಈ 1331 ಜನರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಿಂದ ವಿಚಾರ ಮಾಡಿ ಇವನು ನಮ್ಮ ಸ್ನೇಹಿತನು, ಇವನು ನಮ್ಮ ಸಂಬಂಧಿಕನು, ಇವನನ್ನು ಆಪ್ತನು ಅನ್ನುವಕ್ಕಿಂತ ಇದು ನನ್ನ ಮುಂದಿನ ಭವಿಷ್ಯ, ಇದು ನನ್ನ ಮುಂದಿನ ಸಂಸ್ಥೆ, ಇದು ನನ್ನ ಮುಂದಿನ ಸಂರಕ್ಷಣೆ ಅನ್ನುವುದನ್ನು ತಲೆಯಲ್ಲಿ ಇಟ್ಟುಕೊಂಡು ಆಲೋಚಿಸಿ 2 ಮತವನ್ನ ಹಾಕಬೇಕಾಗಿ ಪ್ರಾಸ್ತಾವಿಕವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಮೊದಲನೆಯ ಮತವನ್ನ ರಾಜ್ಯಾಧ್ಯಕ್ಷರ ಆಯ್ಕೆಗಾಗಿ, ಇಡೀ ರಾಜ್ಯದಲ್ಲಿ ಬ್ರಾಹ್ಮಣರನ್ನ ನಿಯಂತ್ರಿಸಿ ನಡೆಸಿಕೊಂಡು ಹೋಗುವಂತಹ ವ್ಯಕ್ತಿ ಯಾರಾಗಿರಬೇಕು. 2ನೇದಾಗಿ ನಮ್ಮ ಜಿಲ್ಲೆಯಲ್ಲಿ ನಮಗಾಗಿ ನಮ್ಮವರೆಂದು ಹಗಲಿರುಳು ಶ್ರಮಿಸುವಂತಹ ತನ್ನದೇ ಆದ ಕೆಲಸದಲ್ಲಿ ತನ್ನದೇ ಆದ ವ್ಯಕ್ತಿಗತವಾದಂತಹ ಒಂದು ಸ್ಥಾನಮಾನ ಕೀರ್ತಿ ಪ್ರತಿಷ್ಠೆಗಾಗಿ ಯಾರಾದರೂ ಈ ಒಂದು ಸ್ಥಾನಕ್ಕೆ ನಿಂತು ಕೆಲಸವಾದ ಮೇಲೆ ಆಗದಂತೆ ಸದಾಕಾಲ ನಮ್ಮೊಂದಿಗಿದ್ದು ನಮ್ಮ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿ ನಮ್ಮ ಮೇಲಾಗತಕ್ಕಂಥ ದೌರ್ಜನ್ಯಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ಅಡ್ಡುಗೋಡೆಯಾಗಿ ನಿಂತು ನಮ್ಮನ್ನು ಕಾಯುವಂತಹ ಒಬ್ಬ ನಾಯಕ ನಮಗೆ ಅವಶ್ಯಕವಾಗಿದೆ. 13 ಏಪ್ರಿಲ್ 2025 ತಾವೆಲ್ಲರೂ ಐಕ್ಯತೆಯಿಂದ ಬ್ರಾಹ್ಮಣ ಸಂಘದ ಸರ್ವತೋನ್ಮುಖ ಅಭಿವೃದ್ಧಿಗಾಗಿ ಮತವನ್ನು ಹಾಕಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಂತ ಹೇಳಿ ನಾನು ಆಶಿಸುತ್ತಾ ಪ್ರಾರ್ಥಿಸುತ್ತಾ ಹೆಚ್ಚು ಸಮಯವನ್ನು ತಗೊಂಡೆ ಅಂತ ಅನ್ಕೋತೇನೆ. ಹಾಗಾಗಿ ಕ್ಷಮೆಯನ್ನು ಕೂಡ ಕೇಳುತ್ತಾ ನನ್ನ ವಾಕ್ಯಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಗೆ ನೆಚ್ಚಿನವರು ಈ ಪ್ರಸ್ತಾವನೆ ಮತ್ತು ಅನುಮೋದನೆ ಕಾರ್ಯಕ್ರಮವನ್ನ ದಯವಿಟ್ಟು ನಡೆಸಿಕೊಡ್ಬೇಕು ಅಂತ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ. ಒಂದು ಬಗ್ಗೆ ಮಾತನಾಡಿಕೊಳ್ಳುತ್ತಾ 2 ನಿಮಿಷದಲ್ಲಿ ನನ್ನ ಪ್ರಸ್ತಾವನೆ ಮುಗಿಸ್ತೇನೆ. ಅದಕ್ಕಿಂತ ಮುಂಚಿತವಾಗಿ 1 ನಿಮಿಷ ನನ್ನ ವಿಚಾರಗಳನ್ನ ತಂದೆ. ಏಕನಾಥ್ ಮಹಾರಾಜರು ಪ್ರಕಾರ ಸತ್ತಾ ಸಂಪತ್ತಿ ಕೀರ್ತಿ ನಜದೇಹಿ ಮನಃಶಾಂತಿ ಅಂತ. ಈ ಅಧಿಕಾರ ದುಡ್ಡು ಏನವ ಅವು ಕೇವಲ ನೋಡೋರಿಗೆ ಅಷ್ಟೇ ಚಂದ, ಆದರೆ ಅದು ಅನುಭವಿಸೋರಿಗೆ ಗೊತ್ತು. ಈಗ ಅವರೇನು ರಘುನಾಥ್ ಇರ್ಬೋದು, ಲಕ್ಷ್ಮಣ್ ಕುಲಕರ್ಣಿ ಅವರು ಏನು ಆ ಪದಾಧಿಕಾರಿ ಹೋದಾಗ ಅದು ಒಳ್ಳೆಯ ಹಾಸಿಗೆ ಹೊರತು ಅದೇನು ಸುಖದ ಸುಖತ್ತಿಗೆ ಅಲ್ಲ. ಆದರೂ ಸಹಿತ ಅವರು ನಮ್ಮ ಒಂದು ಒಳ್ಳೆಯದಾಗಿ ಇವತ್ತು ಈ ಕೆಲಸವನ್ನು ಮಾಡ್ತಾರೆ. ತುಳಸಿದಾಸರು ಒಂದು ಮಾತು ಹೇಳ್ತಾರೆ, ಬಿನು ಕಾರಣ ಜೋ ದೀನ ಪರ ದ್ರವೈ ರಘುನಾಥ ಸರಿಸ ಕೋವು ನಾಯಿಗೆ. ಯಾರಾದರೂ ತ್ರಾಸನಾಗ ಇದ್ದಾಗ ಅವರಿಂದ ಪ್ರತ್ಯುಪಕಾರವನ್ನು ಬಯಸದೆ ಯಾರಾದರೂ ಉಪಕಾರ ಮಾಡ್ತಕ್ಕಂಥ ಶ್ರೇಷ್ಠ ವ್ಯಕ್ತಿ ಇದ್ರೆ ಅದು ರಘುನಾಥ ಅಂತ. ಅದೇ ರಘುನಾಥ. ಹೀಗಾಗಿ ಅವ್ರ ಪ್ರೊಫೈಲ್ ನಾವು ಓದಿ ಹೇಳಬೇಕಾಗಿತ್ತು, ಹೇಳಿಲ್ಲ. ಇಲ್ಲ, ಅವ್ರು ಇಷ್ಟೊಂದು ಶ್ರೇಷ್ಠ ವ್ಯಕ್ತಿ ಇದ್ದಾರೆ. ನಾವು ಹೇಳಿದ್ವಿ ಗೀತೆಯಲ್ಲಿ ತ್ಯಾಗ ಶಾಂತಿನ ನಂತರಂ ತ್ಯಾಗದಂತೆ ಶಾಂತಿ ಅಂತ ಶ್ರೇಷ್ಠವಾದಂಥ ವ್ಯಕ್ತಿ. ನಾವು ಹೇಳೋದು ತಮ್ಮ ವೈಯಕ್ತಿಕ ಸಾರ್ವಜನಿಕ ಜೀವನದಲ್ಲಿ ತ್ಯಾಗವಂಥ ವ್ಯಕ್ತಿ. ಅಂಥ ವ್ಯಕ್ತಿಗಳು ಇವತ್ತು ನಮಗೆ ಒಂದು ರಾಜ್ಯ ಮಟ್ಟದ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದು ಬಹಳ ಸಂತೋಷ. ಪ್ರಾತಸ್ಮರಣೀಯರಾದ ಜಗನ್ನಾಥದಾಸರು ಒಂದು ಕಡೆ ಹೇಳ್ತಾರೆ, ಸೂಸಿ ಬಹನದಿಯೊಳಗೆ ತನ್ನ ಸಾಹಸ ತೋರುವೆ ತನಕ ಜನಕ್ಕೆ ತಿಳಿಸಿದರೆ ಕೈ ಸೋತು ನೋಡುವ ಹರಿಯ ಬಿಟ್ಟವನು. ಹಿಂಗ ರಘುನಾಥರ ವಿರುದ್ಧ ಯಾರಾದ್ರೂ ವಿಷಯದ ಅಧ್ಯಕ್ಷ ಸ್ಥಾನಕ್ಕೆ ನಿಂತರೆ ಖಂಡಿತ ಅವ್ರು ನಿರ್ಣಯ ಮಾಡಿರ್ತಾರೆ. ಅದ್ರ ಏನು ಅನುಮಾನ ಇಲ್ಲ. ನಮ್ಮ ಲಕ್ಷ್ಮೀನಾರಾಯಣ ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ, ಆಮೇಲೆ ಇದು ಕೆಳಗೆ ಕೂತಂತ ದೊಡ್ಡ ದೊಡ್ಡ ನಮ್ಮ ಹನುಮಂತಣ್ಣ ಟಕ್ಕಳಿಗೆ ಶಂಕರಗೌಡರು, ಸಿ.ಆರ್. ಅವರು ಇಲ್ಲ ಸಾಕಷ್ಟು ಮಂದಿ ಇದ್ದಾರೆ. ಅದಕ್ಕೆ ಹೀಗಾಗಿ ಗೆಳೆಯರಲ್ಲಿ 2 ಮಾತಾಗಿದೆ. ಆಮೇಲೆ 3ನೇದಾಗಿ ಏನಂದರೆ ಅಯಂ ನಿಜ ಪರೋವೇತಿಗಳನ್ನ ಲಘುಗೀತ ಸಾಂ ಉದಾರ ಚರಿತ ನಮ್ದು ವಸುದೈವ ಕುಟುಂಬಕಂ ಅಂತ. ಯಾವ ಮನುಷ್ಯ ಅವನು ಬೇರೆ ನಾನು ಬೇರೆ ಅಂತ ಎಲ್ಲರೂ ಒಂದೇ ಎಂಬ ಭಾವನೆ ಯಾರ ಬಿಟ್ಟದೆ ಅವನೇ ಶ್ರೇಷ್ಠವಾದ ವ್ಯಕ್ತಿ. ಯಾವಾಗಲೂ ರಾಮನಿಗೆ ಯಾವುದೇ ಒಂದು ಕಾರ್ಯಕ್ಕೆ ಸಹಾಯ ಮಾಡಿದವರಿಗೆ ಅತಿ ಇಬ್ಬರು ಶ್ರೇಷ್ಠ ಅಂದರೆ ಒಬ್ಬರು ಹನುಮಂತ, ಇನ್ನೊಬ್ಬರು ಲಕ್ಷ್ಮಣ. ಹೀಗಾಗಿ ರಘುನಾಥರಿಗೆ ಸಹಾಯಕವಾಗಿ ಲಕ್ಷ್ಮಣ ಬೇಕೇ ಬೇಕು. ವಿಸ್ತಾರದಲ್ಲಿ ಬಾಳು, ವೈಶಾಲದಲ್ಲಿ ಬಾಳು, ಮೃತ್ಯುನಿಗಳ ಬಗೆಯುವಂತ ಅವರು ಬಹಳ ವಿಶಾಲ ಹೃದಯ. ನಿಜವಾಗಿ ಅಂತಂದರೆ ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲಾ ಪ್ರತಿನಿಧಿ ಆಗ್ತಾ ಇರೋದು ನಮಗೆಲ್ಲ ಬಹಳ ಸಂತೋಷ. ಇನ್ನು ಕೊನೆಯದು ಒಂದು ಮಾತು ಹೇಳ್ತೀನಿ,
ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, ಧರ್ಮ ಶುಭಂ ವಾ ಪಾಪಂ ವಾ ಚತ್ವಾರ ಸಮಭಾಗಿನಃ ಅಂತ. ಒಳ್ಳೆ ಕೆಲಸದಲ್ಲಿ ಕೆಟ್ಟ ಕೆಲಸದಲ್ಲಿ 4 ಮಂದಿ ಅದಕ್ಕೆ ಅಧಿಕಾರಿಗಳು ಅಂತ. ಕರ್ತ ಕಾರಯಿತ ಅನುಮೋದಿತ ಸಾಕ್ಷಿಣಃ ಅಂತ. ಅಂದ್ರೆ ಒಂದು ಕೆಲಸ 4 ಮಂದಿ ಮಾಡೋನು ನೀವು ಸಾಕ್ಷಿಯಾಗಿದ್ದೀರಿ, ನಾ ಅನುಭವಿಸ್ತಾ ಇದ್ದೀನಿ, ಇದೆಲ್ಲ ಕಾಡ್ತಿದ್ದಾರೆ. ಬರೀ ಇವತ್ತು ನಾವು ಒಂದು ಹೆಸರೇನು ಮಾತಲ್ಲ, ನಮ್ದೆಲ್ಲ ಜವಾಬ್ದಾರಿ ಏನಪ್ಪ ಅಂದ್ರೆ ಅವ್ರನ್ನ ನಾವು ಗೆದ್ದಿಸಿ ತರಬೇಕು, ಮುಂದೆ ಅವ್ರಿಗೆ ನಾವಿಲ್ಲಿ ಸನ್ಮಾನ ಮಾಡಬೇಕು. ಈ ಕಾರಣಕ್ಕಾಗಿ ತಮ್ಮೆಲ್ಲರ ಪರವಾಗಿ ನಾನು ಮೊದಲನೇದಾಗಿ ರಾಜ್ಯಾಧ್ಯಕ್ಷರಾಗಿ ರಘುನಾಥ್ ಅವ್ರನ್ನ ಮತ್ತು ನಮ್ಮ ಜಿಲ್ಲಾ ಪ್ರತಿನಿಧಿಗಳಾಗಿ ಲಕ್ಷ್ಮಣ್ ಕುಲಕರ್ಣಿ ಅವ್ರನ್ನ ವಂದಿಸ್ತಾ ನನಗೊಂದು ಈ ಪ್ರಸ್ತಾವನೆ ಅವಕಾಶ ಕೊಟ್ಟದಕ್ಕಾಗಿ ನಮಗೆಲ್ಲರಿಗೂ ವಂದನೆಗಳು. ಪ್ರಸ್ತಾವ ಮಾಡಿದ ಪ್ರಕಾರ ಎಸ್ ರಘುನಾಥ್ ಅವ್ರ ಬಗ್ಗೆ, ಲಕ್ಷ್ಮಣ್ ಅವ್ರ ಬಗ್ಗೆ ಅವ್ರು ಸಾಕಷ್ಟು ಹೇಳಿದ್ದಾರೆ. ಈ ಹೇಳಿ ತಮ್ಮ ನಾವು ನಷ್ಟ ಮಾಡೋ ಬದಲೇ ಈ 2 ಹೆಸರಿಗೆ ಸಾಮಾಜಿಕ ದೃಷ್ಟಿಯಿಂದ ಆಗಲಿ, ಲಕ್ಷ್ಮಣ್ ಅವ್ರ ತಮ್ಮ ವೃತ್ತಿ ಆಗಲಿ, ರಾಜಕೀಯ ದೃಷ್ಟಿ ಆಗಲಿ, ಈ ಒಂದು ಹುದ್ದೆ ಅಗ್ನಿ ಯೋಗ್ಯವಾದ ವ್ಯಕ್ತಿ, ಆ ವ್ಯಕ್ತಿಗೆ ತಮ್ಮ ಎಲ್ಲರೂ ಬೆಂಬಲ ಕೊಟ್ಟು ಅವರಿಬ್ಬರನ್ನು ತಂದು ನಮ್ಮ ಸಮಾಜನ ದೃಢಪಡಿಸಬೇಕು ಅನ್ನೋದು ತಮ್ಮ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ. ಅವರಿಬ್ಬರು ಹೆಸರು ನಾನು ಅನುಮೋದನೆ ಮಾಡಿ ಮತ್ತೊಮ್ಮೆ ಅವರಿಗೆ ನಮ್ಮನ್ನು ಸಲ್ಲಿಸ್ತೀನಿ. ಎಲ್ಲ ಸಭಿಕರಿಗೆ ವಂದಿಸುತ್ತಾರೆ. ಪ್ರಸ್ತಾವಿತರಾದ ಇಬ್ಬರು ಮಾಹಿತಿಯರಿಗೆ ಧಾರವಾಡ ಜಿಲ್ಲೆ ಧಾರವಾಡ ಶಹರದ ಚಿದಂಬರೇಶ್ವರ ಸೇವಾ ಸಮಿತಿಯ ವತಿಯಿಂದ ನನ್ನ ಮಹೇಶ್ ಕುಲಕರ್ಣಿ ನನ್ನ ಅನುಮೋದನೆ ಅವರನ್ನು ಎಲ್ಲರೂ ಆಲಿಸುತ್ತಿರಬೇಕಾಗಿ ನಾವು ಹೇಳುತ್ತೇವೆ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಹಿರಿಯರೇ ಮತ್ತು ವೇದ ವಿಪ್ರರಾದಂತಹ ವೇದಮೂರ್ತಿಗಳಾದಂತಹ ಶಂಕರ ಭಟ್ರು, ನಿತ್ಯಾನಂದ ದೇಸಾಯಿ ಅವರು, ಎಲ್ಲ ಹಿರಿಯರಿಗೂ ಮತ್ತು ತಾಯಿಯರಿಗೂ ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ, ಕುದಗೋಳ ತಾಲೂಕಿನ ಪರವಾಗಿ ಮಾತಾಡ್ತೇನೆಂದ್ರೆ ಲಕ್ಷ್ಮಣ್ ಕುಲಕರ್ಣಿ ಕುದಗೋಳ ತಾಲೂಕಿಗೆ ವಿಶ್ವ ವಿಪ್ರ ಟ್ರಸ್ಟ್ ಕಮಿಟಿ ಮಾಡಿದಾಗ ಸದಸ್ಯತ್ವ ಮಾಡಲಿಕ್ಕೆ ಅವರು ಬಂದಿದ್ದರು. ನಾವೆಲ್ಲ ಅವಾಗ ಕೂಡಿದ್ವಿ ಶಂಭುಲಿನ ದೇವಸ್ಥಾನದಲ್ಲಿ. ನಮ್ಮ ಹಿರಿಯರಾದಂತಹ ಅಶೋಕ ಬಾಳದಿ ಅವರು ಇವತ್ತು ಅವ್ರನ್ನ ನೆನಪು ಮಾಡ್ಕೋಬೇಕು. ನಾವೆಲ್ಲರೂ ಕೇಳಿದ್ವಿ ಸದಸ್ಯರಾಗಲಿ ಅಂತ ತಿಳ್ಕೊಂಡು ನಾವು ಕೇಳಿದವರು. ನಾವು ಇಡೀ ಊರಿನವರು ಮತ್ತು ನಮ್ಮ ತಾಲೂಕಿನವರು ಇರೋ ಸಣ್ಣ ಸಮಾಜದಾಗ ತುಂಡು ಮಾಡಿ ಎಷ್ಟರ ಟ್ರಸ್ಟ್ ಮಾಡೋದು, ಎಷ್ಟರ ಸಂಘಟನೆ ಮಾಡೋದು, ಎಲ್ಲರೂ ಕೂಡಿ ಒಂದಕ್ಕನ್ನ ಏನಾದ್ರು ಫೋಕಸ್ ಮಾಡೋಣ ಅಂತ ತಿಳ್ಕೊಂಡು ನಾವೆಲ್ಲರೂ ಒಂದು ಒಮ್ಮತದಿಂದ ಹೇಳಿದಾಗ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜದ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತೀವಿ, ಅದಕ್ಕೆ ಸದಸ್ಯರಾಗ್ತೀವಿ ಅನ್ನುವಂಥದ್ದನ್ನು ನಾವು ಹೇಳಿದ್ವಿ. ಅದಕ್ಕೆ ಅವ್ರ ಮನಸ್ಸು ನಾವು ಮಾಡ್ಕೊಳ್ಳಿಲ್ಲ. ನಾವು ಆಯಿತು ನಾವು ನೀವು ಸೇರಿ ಅದನ್ನ ಮಾಡೋಣ ಅಂತ ತಿಳ್ಕೊಂಡು ಹೇಳಿದ್ರು. ಇವತ್ತು ಅದಕ್ಕೆ ನಿಂತಾಗ ನಾವು ನಿಜವಾಗಿ ನಾವು ಭಾಳ ಖುಷಿಯಾಗಿದೆ. ಎಲ್ಲರೂ ಕೂಡಿ ಒಂದೇ ಸಂಘಟನೆ ಒಂದೇ ಶಕ್ತಿ. ಹಂಗೆ ಎಲ್ಲರನ್ನೂ ನಮ್ಮ ಊರಿಗೆ ಬಂದಿಸ್ಬೇಕಾ 4-5 ಸಲ ಒಂದು ಎಲ್ಲ ಊರಿನ ಪ್ರತಿಯೊಂದು ಸಣ್ಣ ಮಟ್ಟದಲ್ಲಿ ಓಣಿ ಒಳಗೆ ಯಾವ ಮನೆ ಅದ ಅನ್ನೋದು ಗೊತ್ತಿರೋ ನಾಯಕರಿಗೆ, ಸಣ್ಣ ಓಣಿ ಒಳಗೆ ಯಾವ ಓಣಿ ಅನ್ನೋದು ಗೊತ್ತಿಲ್ಲ. ಎಲ್ಲ ಇಡೀ ಜಿಲ್ಲೆಯ ಕಡೆ ಪ್ರತಿಯೊಂದು ಊರಿನಾಗ ಒಂದು ತಾಲೂಕಿನೊಳಗೆ ಎಷ್ಟು ಹಳ್ಳಿಯೊಳಗೆ ಎಷ್ಟು ಬ್ರಾಹ್ಮಣ ಮನೆಯವ, ಅವ್ರ ಸ್ಥಿತಿಗತಿಗಳು ಏನು ಅನ್ನುವಂಥದ್ದು ಒಂದು ಸರ್ವೆ ಅನ್ನುವಂಥದ್ದು ಮೇಲೆ ಕುರ್ಚಿ ಮೇಲೆ ಕೂತಂತ ಗೊತ್ತಿರೋದು. ಸುಮ್ಮನೆ ಅಲ್ಲೇ ಕೂತಿರ್ತಾರ, ನಾವು ನಡುವಲ್ಲಿ ಯಾವ ಏನೇ ಹೇಳ್ತೀವಿ, ಏನೋ ಆಗ್ತದೆ. ಎಷ್ಟೋ ವಿಷಯ ಯಾವ ಗೊತ್ತೇ ಇರೋದು ಸಣ್ಣ ಹಳ್ಳಿಯೊಳಗೆ ಅವ್ರು ಹೋದಾಗ ಯಾವ ಬರುವಂಥದ್ದು ಇರುವುದಿಲ್ಲ. ಸುಮ್ಮನೆ ಈಗೆಲ್ಲ ಅನಿಸ್ತದೆ. ನಾವೆಲ್ಲ ಈಗ ಇಲ್ಲಿ ಮಾತಾಡುವಂಥದ್ದು ವಸ್ತುಸ್ಥಿತಿ ಇರುವಂಥದ್ದು ಹಳ್ಳಿ ಒಳಗೆ ಏನಾಗಿದೆ ಅನ್ನುವಂಥದ್ದು ಹಳ್ಳಿಯ ಅನುಭವ ಇದ್ದವರಿಗೆ ಗೊತ್ತಿರ್ತದೆ. ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಯಾವ ಇರುವುದಿಲ್ಲ, ಹುಡುಕಾಡಿದ್ರೆ ಸಿಗುದಿಲ್ಲ, ಹೋದಾಗ ಒಂದು ಗಾಡಿ ಸಿಗಕ್ಕಿಲ್ಲ, ಅಂಥ ಪರಿಸ್ಥಿತಿ ನಮ್ಮಲ್ಲಿ ಅದು ಸ್ಪಂದಿಸೋಂಥವ್ರು ಬೇಕು. ಆ ಸ್ಪಂದಿಸುವಂಥದ್ದು ನಾವು ನೋಡಿದ ಪ್ರಕಾರ ನಮ್ಮ ಲಕ್ಷ್ಮಣ್ ಸರ್ ನಿಜವಾಗಿಯೂ ಕಾಯ ವಾಚ ಮಾಡ್ತಾರ ಅನ್ನುವಂಥದ್ದು ನನಗೆ ಗ್ಯಾರಂಟಿ ಅದ ಅನ್ನುವಂಥದ್ದನ್ನ ನಾ ಹೇಳಿಕೊಟ್ಟು, ನಾವು ನಮ್ಮ ಸಮಾಜದ ಪರವಾಗಿ, ನಮ್ಮ ಸಣ್ಣ ಒಂದು ಗ್ರಾಮದ ಪರವಾಗಿ, ನಮ್ಮೆಲ್ಲ ವಿಪ್ರರ ಪರವಾಗಿ ನಮ್ಮ ಪಾಠಶಾಲಾ ಜೊತೆ ಮನೆ ಭೇಟಿ ಕೊಟ್ಟಾರ. ನಾವು ಸಣ್ಣದೊಂದು ಪಾಠಶಾಲೆ ಮಾಡೀವಿ, 3-4 ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಅಲ್ಲೇ ವೇದಾಧ್ಯಯನ ಮಾಡಿಸುವಂಥದ್ದು ಭಾಳ ಪ್ರಶಂಸೆ ಮಾಡಿದರು. ಎಂಥ ಒಂದು ತಾಲೂಕಿನಾಗ ನೀವು ಪಾಠಶಾಲೆ ಮಾಡಿಲ್ಲ ಅಂತ ತಿಳ್ಕೊಂಡು ಮುಂಬರುವ ದಿನಗಳಲ್ಲಿ ಪಾಠಶಾಲೆಗೆ ನಾವು ಅನುಕೂಲವನ್ನು ಮಾಡಿಕೊಡ್ತೀವಿ, ನೀವು ಬೆಳೆಸ್ರಿ ಅನ್ನುವಂಥದ್ದನ್ನ ನಮಗೆ ವಚನ ಕೊಟ್ಟಾಗ ವಚನ ಪ್ರಕಾರ ನಡ್ಕೋತಾರ ಅನ್ನುವಂಥದ್ದು ನಮಗೂ ಸ್ವತಃ ಗ್ಯಾರಂಟಿ ಅದ ಅನ್ನುವಂಥದ್ದು ಹೇಳಿಕೊಂಡು ನಾವೆಲ್ಲರೂ ಸಹ ಒಬ್ಬ ಒಳ್ಳೆಯರು, ಸಜ್ಜನರು, ಧರ್ಮದ ಬಗ್ಗೆ ಮತ್ತು ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇರುವಂಥವು. ನಾವು ಎಷ್ಟು ಸಲ ಸ್ಟ್ರೈಕ್ ಮಾಡಿದ ಪ್ರತಿ ಸ್ಟ್ರೈಕ್ನಾಗ 4 ಮಂದಿ ಹೋಗಿ ನೀನು ಸ್ಟ್ರೈಕ್ ಮಾಡ್ಯಾರ.
ಯಾರೋ ಒಬ್ಬರು ಅವಹೇಳನ ಬ್ರಾಹ್ಮಣರು ಮಾಡ್ಯಾರ, 4 ಮಂದಿ ಇದ್ರು ಬ್ಯಾನರ್ ಇಟ್ಕೊಂಡು ಮಾಡಿದಂತಹ ವ್ಯಕ್ತಿ ತರ ಸೂಕ್ತ ಇದ್ದಾರೆ. ಆ ಸೂಕ್ತ ಇದ್ದವ್ರಿಗೆ ನಾವು ಬೆಂಬಲ ಮಾಡೋದ್ರಿಂದ ಸಮಾಜದಲ್ಲಿ ಹೆಚ್ಚು ಸಂಘಟನೆ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ಕೊಂಡು ನಾನು ಒಂದೆರಡು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ನಾನು ಅನೇಕ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಇರುವಂತಹ ಎಲ್ಲ ವಿಪ್ರ ಹಿರಿಯರಿಗೆ ಮತ್ತು ಮುಂದೆ ಇರುವಂತಹ ನನ್ನ ವಿಪ್ರ ಸಹೋದರ ಸಹೋದರಿಯರಿಗೆ ಹಿರಿಯರಿಗೆ ನನ್ನ ನಮಸ್ಕಾರ. ಇಲ್ಲಿ ಅನುಮೋದನೆ ಮಾಡುವಂತಹ ಒಂದು ಅವಕಾಶವನ್ನು ನಮ್ಮ ಹಳ್ಳಿಗಿರಿಯ ತಾಲೂಕು ವಿಪ್ರ ಸಮಾಜಕ್ಕೆ ಕೊಟ್ಟಿದ್ದೀರಿ. ಮೊದಲಿಗೆ ವಿಶ್ವ ವಿಪ್ರ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿದ್ದಂತಹ ಶ್ರೀಯುತ ಚಿದಂಬರ ಕುಲಕರ್ಣಿಯವರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಈ ಅನುಮೋದನೆಯ ಅವಕಾಶವನ್ನು ನಮ್ಮ ವಿಪ್ರ ಸಮಾಜಕ್ಕೆ ನೀವು ಕೊಟ್ಟದ್ದು ನಮಗೆ ಸಂತೋಷದ ವಿಷಯ. 2 ನಿಮಿಷದಲ್ಲಿ ನಾನು ಅನುಮೋದನೆಯನ್ನು ಮಾಡ್ತೀನಿ. ಶ್ರೀ ರಘುನಾಥ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಮಹಾಸಭೆಯ ಸದಸ್ಯತ್ವ ಸಂಖ್ಯೆ 7,764 ಹೊಂದಿರುವ ಅವರು 2021ರಲ್ಲಿ ನಡೆದ ಚುನಾವಣೆಯಲ್ಲಿ 455 ಮತಗಳ ಅಂತರದಿಂದ ಸೋಲನ್ನು ಕಂಡರೂ ಸಹಿತವಾಗಿ ಅವರು ಏನು ಮಾಡ್ಯಾರಪ್ಪ ಅಂತಂದ್ರೆ ಕಳೆದ 3 ವರ್ಷಗಳಲ್ಲಿ ವಿಶ್ವ ವಿಪ್ರತ್ರಯಿ ಪರಿಷತ್ತಿನ ಮುಖಾಂತರವಾಗಿ ಬ್ರಾಹ್ಮಣ ಸಮಾಜದ ಅನೇಕ ಉಪಕಂಗಡಗಳ ಸಹಯೋಗದೊಂದಿಗೆ ಕೆಲವು ಯೋಜನೆಗಳನ್ನು ರೂಪಿಸಿ ವಿವಿಧ ರೀತಿಯ ಸಹಾಯವನ್ನು ಅವರು ಮಾಡಿ ಶ್ರಮಿಸಿದ್ದಾರೆ. ಅದಕ್ಕೆ ನಾನು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೀನಿ, ಈ ಸಲದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನಮ್ಮೆಲ್ಲರ ಪರವಾಗಿ ಶ್ರೀ ಎಸ್ ರಘುನಾಥ್ ಅವರಿಗೆ ನಾನು ಅನುಮೋದಿಸಲಿಕ್ಕೆ ಮೊದಲನೇ ಇಷ್ಟಪಡ್ತೇನೆ ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ. ಇನ್ನು ಲಕ್ಷ್ಮಣ ಕುಲಕರ್ಣಿ ಅವ್ರ ಬಗ್ಗೆ ಹೇಳಬೇಕಂತಂದರೆ ಅದು ಹೇಳುವಂಥ ವಿಷಯನ ಸ್ವಾರ್ಥ ನಿಸ್ವಾರ್ಥ ಅಂತ ಇರ್ತದೆ. ನಿಸ್ವಾರ್ಥದ ಪ್ರತಿರೂಪವೇ ಲಕ್ಷ್ಮಣ ಕುಲಕರ್ಣಿ. ಯಾಕಂದರೆ ನಾವು ವಿಚಾರ ಮಾಡಬೇಕಾಗ್ತದೆ, ವಿಪ್ರ ಸಮಾಜ ಇವತ್ತು ಹಳ್ಳಿಗಿರಿ ತಾಲೂಕಿನೊಳಗೆ ಅಂಥದ್ದು ಕರೋನಾ ಸಮಯದೊಳಗೆ ಅವ್ರು ಬಂದರು. ಅವ್ರ ಪರಿಚಯ ಸಹಿತ ನಮ್ಗೆ ಇದ್ದಿದ್ದಿಲ್ಲ. ನಮ್ಮ ಹಳ್ಳಿಗಿರಿಯ ಬಂದಾರ ಜೋಶಿ ಡಾಕ್ಟರ್ ಅಂತೇಳಿ ಅವರು ಬೀಗಿರ್ತಾರೆ ಹುಬ್ಬಳ್ಳಿ ಒಳಗೆ, ಅವ್ರು ಕರ್ಕೊಂಬಂದ್ರು ಅವ್ರ ಅಡ್ರೆಸ್ ನಮ್ಗೆ ನೆನಪು ಬರ್ತಾ ಇಲ್ಲ. ಕರ್ಕೊಂಬಂದು ಆ ಕರೋನಾ ಸಮಯದಲ್ಲಿ ಒಬ್ಬರಿಗೊಬ್ಬರು ಮಾತಾಡ್ಸೋಂಗಿಲ್ಲ, ಮುಸ್ಲಿಂ ಗರ್ಭಿ ಹಾಕೊಂಡಂಥ ಸಂದರ್ಭದೊಳಗೆ ಹಳ್ಳಿಗೇರಿಗೆ ಕಾರ್ ತೊಗೊಂಡು ಬಂದು ಸುಮಾರು 60 ಕಿಟ್ಗಳನ್ನು ಅವ್ರು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನೋಡ್ರಿ, ಅನ್ನದಾನ ಶ್ರೇಷ್ಠ ದಾನ ಅಂತಾರೆ. ಇವತ್ತು ಇಷ್ಟು ಜನ ಕೂಡಲಿಕ್ಕೆ ಅವರು ಮಾಡಿದಂಥ ಅನ್ನದಾನವೇ ಕಾರಣ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ದಿಶೆಯಲ್ಲಿ ಇವತ್ತು ಲಕ್ಷ್ಮಣ ಕುಲಕರ್ಣಿಯವರನ್ನು ಸಹಿತ ನಾವು ಬೆಂಬಲಿಸಬೇಕಾಗ್ತದೆ. ಇದ್ರ ವಿಷಯವಾಗಿ ಇವತ್ತು ವಾದದಿಂದ ಅವರು ನಮಗೆ ಫೋನ್ ಮಾಡಿದರು, ಇಲ್ಲ ಈಗ ಹಳ್ಳಿಗೆ ಬರ್ತೀನಿ, ನೀವು ನಿಮ್ಮ ಸಮಾಜದವ್ರನ್ನ ಕೂಡಿಸ್ಬೇಕು, ನಾನು ಇದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಸ್ವಲ್ಪ ಕಠಿಣ ಆಗ್ತದಲ್ರಿ ಇದು ಅಂತಂದೆ. ಯಾಕಂದರೆ ಹಳ್ಳಿಗೇರಿ ವಿಪ್ರ ಸಮಾಜದೊಳಗೆ ಅವ್ರು ಹಾದು ಬರ್ತಾರಂದ್ರೆ ಅವರು ಈ ಇಲೆಕ್ಷನ್ದೊಳಗೆ ಗೆಲ್ತಾರೆ ಅನ್ನೋದು 2ನೇ ಒಂದು. ಯಾಕಂದರೆ ನಮ್ಮ ವಿಪ್ರ ಸಮಾಜದವ್ರು ಹೇಗಿದ್ದಾರೆ ಅಂದ್ರೆ ಸೋಸೋದು ಕೈಯಾಗಿ ಹಿಡ್ಕೊಂಡಿರ್ತಾರೆ, ಸೋಸಿ ತೆಗಿತಾರೆ. ಇವತ್ತು ವಾರದಿಂದ ಅವ್ರು ಹಳ್ಳಿಗೇರಿ ಬಂದರು, ಇಲ್ಲ ನಾನು ಹೇಗೆ ಮಾಡಬೇಕು ಇದೆಲ್ಲ ವಿಚಾರ ಮಾಡಬೇಕಾಗಿಲ್ಲ ಅಂತೆ. ನಾನು ಹೇಳಿದೆ ನಮ್ಮಲ್ಲಿ ಹಿರಿಯರಿದ್ದಾರಪ್ಪ, ಅವರ ಅಭಿಪ್ರಾಯ ಏನು ಬರ್ತದೋ ಅದರ ಪರಿಣಾಮ ನಾ ಏನು ಹೇಳೋಕ್ಕಾಗೋದಿಲ್ಲ, ನಾನು ಸಣ್ಣವ ಅಂತ ಹೇಳಿದೆ. ಆಯಿತು ವಿಚಾರ ಮಾಡೋಣ ಅಂತ ಹೇಳಿ ಅವರು ಒಂದು ನಮ್ಮ ಸಹೋದರ ಶ್ರೀಧರ್ ಕಟ್ಟಿ ಅಂತಿದ್ದಾರೆ, ಈಗ ಒಂದು 4-5 ವರ್ಷದಿಂದ ಅವರು ಮನೆಗೆ ಬಂದು ಕೂತ್ಕೊಂಡು ನನಗೆ ಫೋನ್ ಹಚ್ಚಿ, ಇಲ್ಲ ಇಲ್ಲೆಲ್ಲರೂ ಕೂಡೀವಿ ನೀವು ಬರಬೇಕು ಅಂತ ಹೇಳಿ. ನಾನು ಹೋದ್ಮೇಲೆ ಅವ್ರು ಹೇಳಿಲ್ಲ, ಲಕ್ಷ್ಮಣ ಕುಲಕರ್ಣಿಯವರು ಇಲೆಕ್ಷನ್ ಸಲುವಾಗಿ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳಿ ಬಂದಾಗ ಜಿಲ್ಲಾ ಒಂದು ಸಂಚಾಲಕ ಸ್ಥಾನಕ್ಕೆ ಅವರು ನಿಂತ್ಕೊಂಡಾರಂತ, ಅದಕ್ಕೆ ಬಂದಾರಂತ ನಾನು ಹೇಳಿದೆ. ಆವಾಗ ನಮ್ಮ ವಿಪ್ರ ಹಿರಿಯರು ಹೇಳಿದರು, ಇಲ್ಲ ನಾವೆಲ್ಲ ಸೋಷ್ ತೆಗೆದೀವಿ, ಈಗ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಗಾಡಿ ಹೇಗೆ ಮಾಡಬೇಕು ಅದನ್ನು ಕೇಳಿ ನೀವು ಕರೆದೀವಿ ಬಾ ಅಂತ ಹೇಳಿ ನಮಗೆಲ್ಲರೂ ಅವ್ರ ಹೆಸರು ಹೇಳಿದ ತಕ್ಷಣ ಅಷ್ಟು ಅವರು ಸಂತೋಷಪಟ್ಟರು. ಅದರಲ್ಲಿ ಭಾಗಿಯಾದಂಥವರು ಶ್ರೀಯುತ ನಮ್ಮ ಹಿರಿಯ ವಕೀಲರಾದಂತಹ ಸಂಗಮ ವಕೀಲವರು, ಮತ್ತು ಇಲ್ಲಿ ಜೋಶಿ ಡಾಕ್ಟರ್ ಬಂದಾರೆ, ಅವ್ರ ಧರ್ಮಪತ್ನಿ ಗೀತಾಬಾಯಿ ಜೋಶಿಯವರು ಬಂದಾರೆ, ನಮ್ಮ ಬ್ರಾಹ್ಮಣ ಸಮಾಜದ ಮಾಜಿ ಅಧ್ಯಕ್ಷರಾಗಿದ್ದಂಥ ಪ್ರಮೋದ್ ದೇಶಪಾಂಡೆ ಅವರು, ಮತ್ತು ಅರ್ಚಕ ಸಂಘದ ಅಧ್ಯಕ್ಷರಾಗಿರುವಂಥ ಗೋಪಾಲ್ ಗಂಡಿಯವರು ಬಂದ್ದಾರೆ, ಮತ್ತು ಸಬ್ನೀಸ್ ಅವರು, ಕುಂದಾಪುರ ಅವರು, ಹಿಂಗೆ ಅನೇಕ ಶ್ರೀಧರ್ ಕಟ್ಟಿಯವರು ಎಲ್ಲರೂ ಬಂದ್ದಾರೆ. ಇವತ್ತು ಅವ್ರು ಹೇಳಿ ಬಂದವರ ಮಾತಿನ ಸುಮಾರು 15 ಜನ ಹಳ್ಳಿಗೇರಿಯಿಂದ ಇವತ್ತು ನಾವೆಲ್ಲರೂ ಬಂದೀವಿ. ಅದಕ್ಕೆ ತಾವು ಯಾವುದೇ ರೀತಿಯಿಂದ ಹೆದರುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಹೇಳಿದರು 455 ಮತಗಳಿಂದ ಪರಾಭವಗೊಂಡೆ ಅಂತ ಅವ್ರು ಹೇಳ್ಯಾರ. ಈ ಸಲ ನೀವು ಬರೆದು ಇಟ್ಕೊಂಡ್ರಿ,
ಅಣ್ಣಿಗೇರಿ ಅಮೃತೇಶ್ವರನ ಆಶೀರ್ವಾದ ನಿಮಗದ 1100 ಮತಗಳಿಂದ ನೀವು ಹೆಚ್ಚಿಗೆ ಅಂತರದಿಂದ ಆರಿಸಿ ಬರ್ತೀರಿ ಅಂತೇಳಿ ನಾ ಹೇಳೋದಿಲ್ಲ, ನಮ್ಮ ವಿಪ್ರ ಸಮಾಜದ ಎಲ್ಲ ಮುಖಂಡರು ನಮ್ಗೆ ಹೇಳಿ ನೀವು ಮಾತಾಡುವಂತಾರೆ. ಆ ವಿಷಯದೊಳಗೆ ಇವತ್ತೇನು ಈ ಅನುಮೋದನೆ ಏನು ಮಾಡಿ ನಾನು ಕೊಟ್ಟಿದ್ರಿ. ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸಿ ಇಂಥ ವ್ಯಕ್ತಿಗಳನ್ನು ನಾವು ಆರಿಸಿ ತರೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲವಾಗ್ತದೆ ಅಂತ ಹೇಳ್ತಾ ನನ್ನ ಅನುಮೋದನೆಯಿಂದ ಮುಕ್ತಾಯಗೊಳಿಸ್ತೇನೆ. ವೇದಿಕೆ ಮೇಲೆ ಇರುವಂತಹ ಗಣ್ಯರಿಗೆ ಹಾಗೂ ಮುಂದೆ ಬಂದಿರುವಂತಹ ಎಲ್ಲ ಮಿತ್ರರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಾನು ನೇಕಾರರ ರಾಯರ ಬ್ರಾಹ್ಮಣ ಮಿತ್ರ ಸಮಾಜದ ಅಧ್ಯಕ್ಷ ಇದ್ದೇನೆ, ಉಷಾ ಮಳಿಗೆ ಅಂತ ಹೇಳಿ. ರಾಜ್ಯಾಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರುವಂತಹ ರಂಗನಾಥ್ ಸರ್ಗೆ ನಮ್ಮ ತುಮಕೂರು ವಲಯದ ಧಾರವಾಡ ಜಿಲ್ಲೆಯ ಜನತೆಯ ಸಹಕಾರ ಅಂತ ಹೇಳಿ ತಿಳಿಸ್ತೇನೆ. ಅದೇ ವ್ಯಕ್ತಿ ಲಕ್ಷ್ಮಣ್ ಕುಲಕರ್ಣಿ ಸರ್ ಬಗ್ಗೆ ಯಾರಿಗೂ ಏನು ಹೇಳಬೇಕಾಗಿಲ್ಲ. ಅವರು ಸಮಾಜದ ಕಳಕಳಿಯಿಂದ ಸಮಾಜ ಸೇವೆ ಮಾಡ್ತಾರೆ. ಮತ್ತು ನಮಗೆ ನಿಮಗೆ ಎಲ್ಲರೂ ಚಿರಪರಿಚಿತರವರು. ಅವ್ರಿಗೂ ಸಹಿತ ನಮ್ಮ ತುಮಕೂರು ವಲಯದ ಸಹಕಾರ ಅಂತ ಹೇಳಿ ತಿಳಿಸ್ಲಿಕ್ಕೆ ನಾನು ಹೇಳ್ತೀನಿ. ಧನ್ಯವಾದ. ಇದು ಗುರು ಜೀವನ ಏನು ಹೇಳಂಗಿಲ್ಲ. ಅವ್ರು ಅಂದಂಗೆ ಅಂತ ಹೇಳಿದ್ರೆ ಹಿಂದಿನ ಮಾತಾಡ್ಯಾರ. ನಾವು ತಿರುಪತಿ ಹೋಗಿ 10 ಮಂದಿ ಬೆಟ್ಟ 10 ಮಂದಿ ಗೋವಿಂದ ಗೋವಿಂದ ಅಂತ ಇರ್ತಾರೆ. ಹಂಗೆ ನಾ 10 ಮಂದಿ ಆಕೆ ಯಾರೋ ಹೆಣ್ಮಕ್ಳು ಭೇಟಿ ಆಯಿತು. ಅವಾಗ ಗೋವಿಂದ ಗೋವಿಂದ ಅನ್ನಲಿಕ್ಕೆ ಹಿಂಗೆ ಗಂಟೆ ಹೆಸರು ಗೋವಿಂದ ಅಂತಿತ್ತು. ಅದಕ್ಕೆ ನಾನು ಅನ್ನಂಗಿಲ್ಲ ತಗೊಂಡು ಅವ್ರು ಅಂದಂಗೆ ಅವ್ರು ಅಂದಂಗೆ ಹೇಳಿದ್ರು. ಹಂಗೆ ಏನು ಮಾತಾಡಿದ್ರೆ ಫೀನಲ್ಲಿ ಏನು ಮಾಡ್ಯಾರ ಅವ್ರ ಹಂಗೆ ನಮ್ಮಂದ ತಗೊಂಡು ಗೋವಿಂದ ಗೋವಿಂದ ರಘುನಾಥವರಿಗೆ ಲಕ್ಷ್ಮಣವರಿಗೆ ಅನುಮೋದನೆ ಸರ್. ಸಾಯಂಕಾಲ ಓದುವ ಸಮಯದಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬ್ರಾಹ್ಮಣರ ಒಂದು ಶ್ರೀ ಅಭಿವೃದ್ಧಿಗೆ ದುಡಿಯಲಿಕ್ಕೆ ಮುಂದಾವಹಿಸುವಂಥ ರಘುನಾಥ್ ಅವರೇ ಹಾಗೂ ನಮ್ಮ ಜಿಲ್ಲೆಯ ಒಂದು ಪ್ರತಿನಿಧಿಗೆ ಆಯ್ಕೆ ಆಗುವಂಥ ಶ್ರೀ ಲಕ್ಷ್ಮಣ್ ಕುಲಕರ್ಣಿ ಅವರೇ, ಇವರಿಬ್ಬರಿಗೂ ನಾವು ನಮ್ಮ ಧಾರವಾಡ ಜಿಲ್ಲೆಯಿಂದ ಎಲ್ಲ ನಮ್ಮ ಬ್ರಾಹ್ಮಣ ಸಮುದಾಯ ಅವರಿಗೆ ತಪ್ಪಲ್ಪ ಅಂತ ಒಂದು ಬೆಂಬಲ ಕೊಟ್ಟು ಅವರ ಸೇವೆ ನಿರಂತರವಾಗಿ ಸಿಗಲಿ ಅಂತ ಕೇಳಿ ನಾನು ಮಾತುತ್ತೇನೆ. ಜಯ ಕೊಡ್ತೇನೆ. ಆಚೆಯಿಂದಾಗಿರ್ತಕ್ಕಂಥ ಹಿರಿಯರೇ ಮತ್ತು ಅಧ್ಯಕ್ಷೀಯ ಪದಕ್ಕೆ ಸ್ಪರ್ಧಿಸ್ತಕ್ಕಂಥ ರಘುನಾಥರವರೇ ಮತ್ತು ಜಿಲ್ಲಾ ಪ್ರತಿನಿಧಿಯಾಗಿ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸತಕ್ಕಂಥ ಲಕ್ಷ್ಮಣ್ ಕುಲಕರ್ಣಿ ಅವರೇ, ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮೊದಲನೇದಾಗಿ ನಾವು ಕಲ್ಪತ್ಪುರದ ಬ್ರಾಹ್ಮಣ ಸಂಘದ ಒಂದು ಮೆಂಬರ್ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ನಮ್ಮದು ಮೆಂಬರ್ಶಿಪ್ ಆಗ್ಯದ. ಈಗ ಮುಖ್ಯವಾಗಿ ಎಲ್ಲರೂ ತಮ್ಮ ಮೆಂಬರ್ಶಿಪ್ಪನ್ನು ಮಾಡಬೇಕು. ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾವನ್ನು ಬೆಳೆಸಬೇಕು. ನಾವು ಸಮಾಜದೊಳಗೆ ಭಾಳ ಕೀಳಾಗಿ ನೋಡ್ತಾರೆ ನಮಗೆ. ಯಾಕಂದ್ರೆ ರಾಜಕೀಯ ಬಲ ಬೇಕು. ನಮಗೆ ರಾಜಕೀಯ ಬಲ ಇರದಿದ್ರೆ ಇವತ್ತು ಯಾರು ನಮ್ಮನ್ನು ಕೇಳೋದಿಲ್ಲ. ಬ್ರಾಹ್ಮಣರನ್ನ ನಾವೇನೋ ಅಧಿಕಾರ ಇಷ್ಟು ಸಹಿತ. ಅದಕ್ಕೆ ನಾವು ಅಧಿಕಾರ ಸಿಗುವಂತೆ ನಮ್ಮ ಬ್ರಾಹ್ಮಣರ ಕ್ಯಾಂಡಿಡೇಟ್ ಸ್ಪರ್ಧೆ ಮಾಡುವಂತೆ ನಾವೆಲ್ಲರಿಗೂ ನಾವು ಸಹಕಾರ ನೀಡಿ ನಮ್ಮ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ತಾ ನನ್ನ ಅನುಮೋದನೆ ನೀಡಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕ್ಷಮೆ ಯಾಚಿಸ್ತೇನೆ. ನಾನು ಊರಲ್ಲಿ ಇರಲಿಲ್ಲ, ಅದಕ್ಕೆ ತಡವಾಗಿ ಬಂದಿದೆ. ದಯವಿಟ್ಟು ಕ್ಷಮಿಸಿ. ಅನೇಕ ಹಿರಿಯರು ಮುಂದೆ ಇದ್ದೀರಿ ಮತ್ತು ಮಾತನಾಡಿದ್ದೀರಿ. ಅನೇಕ ಇದ್ದೀರಿ. ಎಲ್ಲ ತಿಳಿದವರು ಮುಂದೆ ನಮ್ಮಂತ ಸ್ವಲ್ಪ ತಿಳಿದವರು ಸ್ವಲ್ಪ ಜಾಸ್ತಿ ಮಾತಾಡಿರೋದು ಅಭಾಸ ಆಗಬಾರ್ದು. ದಯವಿಟ್ಟು ನಿಮ್ಮಲ್ಲೆಲ್ಲ ಒಂದು ಅನುಮತಿ ಕೊಡೋದು 2 ವಿಷಯ ಹೇಳ್ತೇನೆ. ವೇದಿಕೆ ಮೇಲೆ ಆತ್ಮೀಯರು ಮಿತ್ರರಾದಂಥ ರಘುನಾಥ್ ಅವರು, ಲಕ್ಷ್ಮೀಕಾಂತ್ ಅವರು,
ವೇಣುಗೋಪಾಲ್ ಅವರು, ಮಂಜುನಾಥ್ ಅವರು, ಮೋಹನ್ ಅವರು, ಅತ್ಯಂತ ಪ್ರಿಯರಾದ ಲಕ್ಷ್ಮಣ್ ಕುಲಕರ್ಣಿ ಅವರು, ಸಂಜೀವ್ ಜೋಶಿ ಅವರು, ಕೆ ಡಿ ಕುಲಕರ್ಣಿ ಅವರು, ದತ್ತಾ ಕುಲಕರ್ಣಿ ಅವರು. ಜನಕ್ಕೆ ರಕ್ತ ಅಂತಂದ್ರೆ ದತ್ತ, ಮಂದಿಗೆ ರಕ್ತ ತಗೊಳ್ಳೋದಿಲ್ಲ, ರಕ್ತ ಕೊಡಿಸ್ತಾರೆ. ನನಗೆ ಗೊತ್ತಿರೋ ರಾತ್ರಿ ಅವರೇ ಸ್ವತಃ 77 ಬಾರಿ ರಕ್ತದಾನ ಮಾಡಿದ್ರೆ ಒಂದು ನಾವು ಸುನೀಲ್ ಪವಾರ್ ಅವರು ಎಲ್ಲರೂ ಮಾತನಾಡಿದ್ದಾರೆ. ನಾನು 2 ವಿಷಯ ಹೇಳಿಕೆ ಇಚ್ಛೆ ಪಡ್ತೀನಿ. ಇವು ಬಹಳ ಒಂದು ಪ್ರಮುಖವಾದ ನಿರ್ಧಾರಕ್ಕಾಗಿ ನಾವೆಲ್ಲ ಇರ್ತೀವಿ. ನನಗೆ 1996ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅನಂತಕುಮಾರ್ ಅವರ ಚುನಾವಣೆ, ನನ್ನ ಸಹೋದರ ಅನಂತಕುಮಾರ್ ಅವರ ಚುನಾವಣೆ ನೆನಪಿಗೆ ಬಂತು. ಅವರು ಚುನಾವಣೆಗೆ ನಿಂತಾಗ ಪತ್ರಿಕಾಕರ್ತರು ಪ್ರಶ್ನೆ ಕೇಳಿದರು, ನಿಮ್ಮಿಂದ ಮತದಾರ ಏನು ಅಪೇಕ್ಷೆ ಪಡಬಹುದು, ಏನು ಅಪೇಕ್ಷೆ ಮಾಡಬಹುದು? ಅತ್ಯಂತ ಕ್ಲುಪ್ತವಾಗಿ ಹೇಳಬೇಕು ನೀವು. ಅವ್ರು ಹೇಳಿದರು, ನಾನು ಸದಾ ಸುತ್ತುವ ಮತ್ತು ಸದಾ ಸಿಗುವ ಜನಪ್ರತಿನಿಧಿಯಾಗಿರುತ್ತೇನೆ. ಅದಕ್ಕೆ ನಡೆದುಕೊಂಡ್ರು ಅವರು. ಹಂಗೆ ರಂಗನಾಥ್ ಅವರು ಹೋದ ಚುನಾವಣೆಗೆ ಬಂದು ಅದೃಷ್ಟ ಆಗಲಿಲ್ಲ. ಅವರು ಸತತವಾಗಿ ಸಂಪರ್ಕದಲ್ಲಿದ್ದಾರೆ. ಮೊಟ್ಟ ಮೊದಲಿಗೆ ಒಂದು ದೊಡ್ಡ ಅಭಿನಂದನೆ. ಪ್ರತಿನಿಧಿ ಆಗೋದು ಬಹಳ ಸುಲಭ, ಅದು ಪ್ರತಿನಿಧಿ ಆದ ನಂತರ ಅದೃಷ್ಟ ಆಗ್ತದೆ. ನಮ್ಗೆ ಎಲ್ಲರೂ ಗೊತ್ತಿದೆ, ನಮ್ಮ ಆತ್ಮೀಯರಾದಂಥ ಜನಪ್ರಿಯವಾಗಿ 5 ಬಾರಿ ನಿಂತಹ ಪ್ರಹ್ಲಾದ್ ಜೋಶಿ ಅವರು ಮನೆ ಬಾಗಿಲು 24 ಗಂಟೆ ಕಾಲ ತೆರೆದಿರ್ತದೆ. ಅದೇ ರೀತಿ ನಾನು ಲಕ್ಷ್ಮಣ್ ಕುಲಕರ್ಣಿ ಅವರಿಗೆ ಸಾಕಷ್ಟು ಬಾರಿ ನಾನು ತೊಂದರೆ ಕೊಟ್ಟಿದ್ದೀನಿ. ನನ್ನ ವೈಯಕ್ತಿಕ ಕೆಲಸ, ನನಗೆ ಲಗ್ನದ ಕಾಲ ಅವಕಾಶ ಕೊಟ್ಟಿದ್ದೀನಿ. ದಯವಿಟ್ಟು ಎಲ್ಲ ನನ್ನ ಸ್ನೇಹಿತರು ಲಗ್ನದ ಕಾಲ ಹಂಚ್ತಿರ್ತೀವಿ. ಅದನ್ನು ಕೂಡ ಬಹಳ ಶ್ರದ್ಧೆಯಿಂದ ಮಾಡಿದ್ದಾರೆ. ಹೀಗಾಗಿ ಜನರಿಗೆ ಅತ್ಯಂತ ಸುಲಭವಾಗಿ ಸದಾ ಸಿಗುವ ಮತ್ತು ಸದಾ ಸುತ್ತುವ, ಅಂದರೆ ಎಲ್ಲರ ಜೊತೆನೂ ಸಂಪರ್ಕ, ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಸಂಪರ್ಕದಲ್ಲಿರುವಂತಹ ಇಬ್ಬರು ಯಾರನ್ನಾದ್ರೂ ನಾವು ಇವತ್ತು ಚುನಾಯಿಸಿ ಕಳಿಸಬೇಕು ಅಂತಂದ್ರೆ ರಂಗನಾಥ್ ಅವರು ನಮ್ಮ ರಾಜ್ಯಕ್ಕೆ ಮತ್ತು ಜನಪ್ರತಿನಿಧಿಯಾಗಿ ಲಕ್ಷ್ಮಣ್ ಕುಲಕರ್ಣಿ ಎಲ್ಲರೂ ಹಿರಿಯರ ಆಶೀರ್ವಾದ. ತಮ್ಮೆಲ್ಲರ ಆಶೀರ್ವಾದ ಮತ್ತು ಕೃಪೆಯಿಂದ ನಾನು ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ. ಭಗವಂತನ ಕೃಪೆ, ಅನ್ನಪೂರ್ಣೇಶ್ವರಿ ಕೃಪೆಯಿಂದ ನನ್ನ ಸಂಸ್ಥೆ ಮತ್ತು ನಮ್ಮ NGO ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ. ಯಾವಾಗಲೂ ವಿಪ್ರ ಸಮುದಾಯ ನಮ್ಮ ಸಮಾಜದ ಅವಶ್ಯಕತೆಗೆ ಮೀರಿ ನಾನೇನೋ ಮಾಡಿದ್ರೆ ನಾನು ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ನಾವು ಕೈ ಜೋಡಿಸುವಂತ ಅಳಿಲು ಸೇವೆಗೆ ನಾವು ಪ್ರಯತ್ನವನ್ನು ಮಾಡಿದ್ದೀವಿ. ಕಳೆದ 12 ವರ್ಷಗಳಿಂದ ಗುರುರಾಯ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ಹುಬ್ಬಳ್ಳಿಯಲ್ಲಿರುವಂತಹ ಹೆಚ್ಚು ಮಠಗಳಿಗೆ ಅನ್ನದಾನಕ್ಕೆ ಅಕ್ಕಿಯನ್ನು ನಮ್ಮ ಸಂಸ್ಥೆ ಕೊಡ್ತಾ ಬಂದಿದೆ. ಕಳೆದ 12 ವರ್ಷ ಶಂಕರ ಮಠಕ್ಕೆ ಸಂಜೀವ್ ಜೋಶಿ ಅವರು, ಲಕ್ಷ್ಮಣ್ ಕುಲಕರ್ಣಿ ಬಂದು ಬಣ್ಣ ಸುಣ್ಣ ಹಾಕಬೇಕು ಅಂತ ಹೇಳಿದರು. ನಾನು ಹೇಳಿದೆ, ನೀವು ಮಾಡಕ್ಕೆ ನಾವು ಇದ್ದೀವಿ ನಿಮ್ಮ ಜೊತೆಗೆ ಅಂತ ಹೇಳಿ. ಬೇರೆ ಬೇರೆ ಸಂದರ್ಭದಲ್ಲಿ ನನ್ನ ಸ್ನೇಹಿತರಾದ ಗೋವಿಂದ್ ಜೋಶಿ ಅವರು, ಸಂಜೀವ್ ಜೋಶಿ ಅವರು, ಲಕ್ಷ್ಮಣ್ ಕುಲಕರ್ಣಿ ಅವರು, ದತ್ತಾ ಕುಲಕರ್ಣಿ ಅವರು ಅವತ್ತು ಬ್ಲಡ್ ಬ್ಯಾಂಕಿಂಗ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು, ಬೇರೆ ಇರ್ಬೋದು, ನನ್ನ ಕೈಲಿ ಏನು ಸಾಧ್ಯ ಆಗ್ತದೆ ಅದನ್ನು ಜೋಡಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ಆ ಕೆಲಸ ನಾನು ಮಾಡ್ತಾ ಇಲ್ಲ, ಸಮಾಜಕ್ಕೆ ಮುಟ್ಟುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಾವು ಅವ್ರು ತೇರು ಜಗ್ತಾ ಇದ್ರೆ ತೇರು ಜಗ್ಲಿಕ್ಕೆ ನಾನು ಒಂದು ಹಗ್ಗ ಹಿಡಿದ್ರೆ ಅಷ್ಟೇ, ನಾನೇ ಜಗ್ಲಿಕ್ಕೆ ನಾನು ಇರೋದಿಲ್ಲ. ಯಾರು ಸಮಾಜದ ತೇರನ್ನು ಸರಿ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅವರಿಗೆ ನಿಮ್ಮ ಆಶೀರ್ವಾದ ಇರಬೇಕು ಅನ್ನೋದು ನನ್ನ ಕಳಕಳಿ ಅಷ್ಟೇ. ಯಾವಾಗಲೂ ಕೂಡ ನನ್ನ ಸಂಸ್ಥೆ, ನಾನು ಮತ್ತು ನಮ್ಮ ಅದಮ್ಯ ಚೇತನ ಸಮಾಜದೊಂದಿಗೆ ಯಾವಾಗಲೂ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಚ್ಛೆ ಮಾಡ್ತೀನಿ. ಕಳೆದ 22 ವರ್ಷದಲ್ಲಿ ಅದಮ್ಯ ಚೇತನ ಸಂಸ್ಥೆಯಿಂದ ಸುಮಾರು 47 ಕೋಟಿ ಮಕ್ಕಳಿಗೆ ಊಟ ಹೋಗಿದೆ. ಅದರಲ್ಲಿ ಹುಬ್ಬಳ್ಳಿ ಕಿಚನ್ನಿಂದ, ಹುಬ್ಬಳ್ಳಿ ಅಡುಗೆ ಮನೆಯಿಂದ ಸುಮಾರು 18 ಕೋಟಿ ಊಟಗಳನ್ನು ಪ್ರತಿನಿತ್ಯದ ಊಟ ಹೋಗಿದೆ. ಇದಲ್ಲದೆ ನಾವು ನಡೆಸುತ್ತಿರುವಂತಹ ಶಾಲೆ ಹುಬ್ಳಿ ಎಜುಕೇಶನ್ ಸೊಸೈಟಿ, ಸಿಟಿ ಹೈಸ್ಕೂಲ್ 75 ವರ್ಷ ಕಳೆದು ಶತಮಾನೋತ್ತರ
ಕಾಲಿಡ್ತಾ ಇದೆ. ಆ ಶಾಲೆಯಲ್ಲೂ ಕೂಡ ನಮ್ಮ ಸಮಾಜದ ಅನೇಕ ಹುಡುಗರಿಗೆ ಸಂಸ್ಥೆಯಿಂದ ಫೀಸ್ ತೆಗೆದುಕೊಳ್ಳದೆ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇದೆಲ್ಲ ನಾ ಯಾಕೆ ಹೇಳಿ ಇಷ್ಟಪಡ್ತೀನಿ ಅಂತಂದ್ರೆ, ಒಬ್ಬ ವಿಪ್ರ ತಾನು ಶಕ್ತಿವಂತನಾದರೆ ಖಂಡಿತವಾಗಿಯೂ ತಾನು ಗಳಿಸಿದ್ರಲ್ಲಿ ಸಮಾಜಕ್ಕೆ ಪೂರಕವಾಗಿ ಕೊಡ್ತಾನೆ. 1% ನಾವು 10% ಗ್ಯಾರಂಟಿ ಸಮಾಜಕ್ಕೆ ಕೊಡ್ತಾನೆ. ನಮಗೆ ಇತಿಹಾಸವನ್ನು ಎಲ್ಲರೂ ಮರೆಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಚಾಣಕ್ಯ ಯಾವತ್ತೂ ತಾನು ಚಕ್ರವರ್ತಿ ಆಗಲಿಲ್ಲ. ಚಾಣಕ್ಯ ಅತ್ಯಂತ ಹಿಂದುಳಿದ ವರ್ಗದ ಚಂದ್ರಗುಪ್ತನನ್ನು ಚಕ್ರವರ್ತಿ ಮಾಡಿದರು. ವಿದ್ಯಾರಣ್ಯರು ತಾವು ಹೋಗಿ ವಿಜಯನಗರ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಲ್ಲ. ವಾಲ್ಮೀಕಿ ಜನಾಂಗದ ಹಕ್ಕ ಬುಕ್ಕ ಹರಿಹರ ರಾಯ ಬುಕ್ಕ ರಾಯ ಅಂತ ಪಟ್ಟಕ್ಕೆ ಕೂರಿಸಿ ವಿಜಯನಗರ ಸಾಮ್ರಾಜ್ಯಕ್ಕೆ ಕೂರಿಸಿದ್ರು. ಸಮರ್ಥ ರಾಮದಾಸರು ತಾವೇ ಹೋಗಿ ಅವರು ಛತ್ರಪತಿ ಆಗಲಿಲ್ಲ. ಮರಾಠ ಸಮಾಜದ ಶಿವಾಜಿಯನ್ನು ಛತ್ರಪತಿಯನ್ನಾಗಿ ಮಾಡಿದರು. ಯಾವಾಗಲೂ ಕೂಡ ಗುರುಗಳ ಸ್ಥಾನದಲ್ಲಿ ನಿಂತು ಸಮಾಜವನ್ನು ಮುನ್ನಡೆಸಿದ ಕೀರ್ತಿ ಅಂತಂದ್ರೆ ವಿಪ್ರ ಸಮಾಜಕ್ಕೆ ಸಲ್ಲಬೇಕು. ಈ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಒಳಿತಾಗುವಂತೆ ಯಾರು ಕೆಲಸ ಮಾಡಬಲ್ಲರು ಅನ್ನೋರ್ನ ನಾವು ನಿರ್ಧಾರ, ನಮ್ಗೆ ಯಾರು ಏನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಬಹಳ ಬುದ್ಧಿವಂತರು. ಒಂದೇ ಒಂದು ವಿನಂತಿ ಅಂತಂದ್ರೆ, ಈಗ ನಮ್ಮಲ್ಲಿ ಸಮಸ್ಯೆ ಎದುರಾಗಿರೋದು ಅಂತಂದ್ರೆ, ನಾವು ಬೇರೆ ಬೇರೆ ದಿಕ್ಕಿನಲ್ಲಿ ವಿಚಾರಗಳನ್ನು ಮಾಡ್ತಾ ಹೋಗ್ತೀವಿ, ವಿಚಾರ ಮಂಡನೆ ಮಾಡ್ತೀವಿ, ನಾವು ಏಕಾಂಗಿಯಾಗಿ ಕಾಣ್ತೀವಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾತೆಯರು ಮತ್ತು ಮಹನೀಯರು ಬಂದ ಮೇಲೆ ಖಂಡಿತವಾಗಿಯೂ ಸಮಾಜಕ್ಕೆ ಈ ಸಭೆ ಒಂದು ಸರಿಯಾದ ಸಂದೇಶ ಕೊಡುತ್ತದೆ. ಕರ್ನಾಟಕಕ್ಕೆ ಮತ್ತು ಲಕ್ಷ್ಮಣ ಆಶೀರ್ವಾದ ಮಾಡುತ್ತದೆ ಅಂತ ಹೇಳಿ ನಾನು ಸಭೆಯನ್ನು ಕೂಡ ನಾನು ಎರಡು ಮಾತನಾಡ್ತೀನಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯ ಪೂರ್ವಭಾವಿ ತಯಾರಿಯ ಈ ಒಂದು ಅರ್ಥಕರ್ಷಿತ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯಾತಿ ಗಣ್ಯ ವಿಪ್ರರೇ ಮತ್ತು ಧಾರವಾಡ ಜಿಲ್ಲೆಯ ಎಲ್ಲ ಭಾಗಗಳಿಂದ ಆಗಮಿಸತಕ್ಕಂತಹ ಎಲ್ಲ ವಿಪ್ರ ಬಂಧುಗಳೇ ಹಾಗೂ ಮಾತೆಯರೇ, ಎಲ್ರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಡು ಮಾಡಿದ್ದೀರ. ಅದರಲ್ಲೂ ಇವತ್ತಿನ ದಿನ ಲಕ್ಷ್ಮಣ್ ಕುಲಕರ್ಣಿ ವಕೀಲರನ್ನ ಇವತ್ತು ನಮ್ಮ ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನ ತಗೊಂಡಿದ್ದೀರ. ಅದಕ್ಕೆ ಒಂದು ಪ್ರಪೋಸ್ ಮಾಡುವಂಥದ್ದು, ಇನ್ನೊಂದು ಸೆಕೆಂಡ್ ಮಾಡುವಂಥದ್ದು. ಸೊ ಈ ಎರಡು ಕಾರ್ಯಕ್ರಮನ ಬಹಳ ವಿಶೇಷವಾಗಿ ನಡೆಸಿದ್ದೀರ. ತಮ್ಮೆಲ್ಲರಿಗೂ ಕೂಡ ವಂದನೆಗಳು, ಅಭಿನಂದನೆಗಳು. ಯಾಕೆ ಅಂತ ಹೇಳಿದ್ರೆ, ತಾವು ಮಾಡಿರುವಂಥ ಈ ಒಂದು ಕಾರ್ಯ ಏನಿದೆಯಲ್ಲ ತುಂಬ ತುಂಬ ಶ್ಲಾಘನೀಯ. ಇವತ್ತು ನಾವು ನೋಡ್ತಾ ಇರೋ ನಮಗೆ ಎಸ್ಪೆಷಲಿ ನಮ್ಮ ಬ್ರಾಹ್ಮಣ ಸಮಾಜದ ಚುನಾವಣೆಯಲ್ಲಿ ನಾನು ಅನುಭವಿಸ್ತಾ ಇರೋದನ್ನ ಓಪನ್ ಆಗಿ ಹೇಳ್ತೀನಿ. ನಮ್ಮ ಕ್ರೆಡಿಟ್ ರೈಟಿಂಗ್ ಅಂತ ಹೇಳ್ಬೋದು. ನಾವೊಬ್ಬ ಎಲೆಕ್ಷನ್ ನಿಂತಿರುವಂಥ ಒಂದು ಅಧ್ಯಕ್ಷೀಯ ಅಭ್ಯರ್ಥಿ, ನನಗೆ ಆದ ನನ್ನ ಕ್ರೆಡಿಟ್ ರೈಟಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಾನು ತಮಾಷೆಯಾಗಿ ಕಾರಲ್ಲಿ ಬರುವಾಗಲೂ ನಮ್ಮ ಸ್ನೇಹಿತರ ಜೊತೆ ಮಾತಾಡ್ಕೊಂಡು ಹೇಳ್ಕೊಂಡು ಬರ್ತೀನಿ. ಏನು ಅಂತಂದ್ರೆ, ಇವತ್ತು ನಮ್ಮದು ಇವತ್ತಿನ ದಿನದ ಏನಿದೆ ಅಂದರೆ ಸ್ಟಾಕ್ ಮಾರ್ಕೆಟ್ ಇದೆ. ಇವತ್ತು ಬೆಳಗ್ಗೆ ನನಗೆ ತುಂಬ ಹೆಚ್ಚು ಎಲ್ಲ ಮತಗಳು ಸಿಗ್ತಾ ಇದೆ ಅಂತ ಒಂದು ರೀತಿಯಲ್ಲಿ ಹೈ ಲೆವೆಲ್ ಹೋಗ್ತಾ ಇದ್ರೆ, ಬೇರೆ ಇನ್ಯಾವ ತಾಲೂಕಲ್ಲಿ ಇಲ್ಲ ನಿಮ್ಮ ಪರವಾಗಿಲ್ಲ ಅಂತೇಳಿ ಸಾಯಂಕಾಲಕ್ಕೆ ಆಗಲೇ ಕೆಳಗಡೆ ಬರ್ತಾ ಇದೆ ಅಂತೇಳಿ ನಮ್ಮ ಸ್ಟಾಕ್ ಮಾರ್ಕೆಟ್ ಫ್ಲಕ್ಚುಯೇಟಿಂಗ್ ಮಾರ್ಕೆಟ್ನಲ್ಲಿ ನಾವು ಇವತ್ತು ನಮ್ಮ ಬ್ರಾಹ್ಮಣ ಸಮಾಜದ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಆ ದೃಷ್ಟಿಯಲ್ಲಿ ಇವತ್ತಿನ ದಿನ ಇವತ್ತು ತಾವೆಲ್ಲರೂ ಸೇರಿ ಒಂದು ಮಟ್ಟಕ್ಕೆ ಸಭಿಕರಿಂದ ಅನುಮೋದನೆಯನ್ನು ತಗೊಂಡು ಅದಕ್ಕೆ ಎಲ್ಲರೂ ಕೂಡ ಮತ್ತೊಂದು ರೀತಿಯಲ್ಲಿ ಅನುಮೋದನಿಸಿ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಪ್ರತಿನಿಧಿಯನ್ನಾಗಿ ಜಿಲ್ಲಾ ಪ್ರತಿನಿಧಿ ಆಯ್ಕೆ ಮಾಡುವಂತ ವಿಚಾರದಲ್ಲಿ ಸಂದರ್ಭದಲ್ಲಿ ಹಾಸ್ಯವೂ ಇರಬೇಕು ಅಂತ ಹೇಳಿ ನಮ್ಮ ಒಬ್ಬ ಪ್ರಮುಖರು ಗೋವಿಂದ ತಂದು ತಿರುಪತಿ ತಿಮ್ಮಪ್ಪನೂ ಅರ್ಪಿಸ್ಬಿಟ್ಟರು. ಸೊ ಹಾಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ.
ಚಿದಂಬರ ಕುಲಕರ್ಣಿ ಅವರು ನಿಮ್ಮನ್ನೆಲ್ಲ ಪ್ರತಿನಿಧಿಸುವಂತಹ ಯೋಗ್ಯ ಅಭ್ಯರ್ಥಿ ಇದ್ದಾರೆ. ಅವರಿಗೆ ನಾನು ಅನಂತ ಅಭಿನಂದನೆಗಳು ತಿಳಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಈ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಧೈರ್ಯವನ್ನು ತುಂಬಿದಂತಹ ಸನ್ಮಾನ್ಯ ಶ್ರೀ ನಂದಕುಮಾರ್ ಅವರು ಉದ್ಯಮಿಗಳಿಗೆ ನಾನು ಧನ್ಯವಾದಗಳು ತಿಳಿಸ್ತೇನೆ. 1996 ಅನಂತಕುಮಾರ್ ಅವರ ಮೊಟ್ಟ ಮೊದಲನೇ MP ಎಲೆಕ್ಷನ್ ಬಗ್ಗೆ ಕೂಡ ಅವರು ತಿಳಿಸಿದ್ರು. ಬೆಂಕಟಗಿರಿ ಗೌಡರು ಆಗ್ತಾನೆ ಅವರ ಟರ್ಮ್ ಮುಗಿದಿತ್ತು. ಬೆಂಗಳೂರು ದಕ್ಷಿಣಕ್ಕೆ ಯಾರು ಅಂತ ಹೇಳಿ ಪ್ರಪ್ರಥಮವಾಗಿ ಅನಂತಕುಮಾರ್ ಅವರು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ವಾರ್ಡಿನ ಸೆಕ್ರೆಟರಿಯಾಗಿ ಕೆಲಸ ಮಾಡಿ ಅವತ್ತಿನ ದಿನ ಅನಂತಕುಮಾರ್ ಅವರಿಗೆ ನಾನು ಕೂಡ ಒಂದಷ್ಟು ಸಣ್ಣ ಸಹಾಯ ಮಾಡಿದ್ದೆ, ಕೆಲಸ ಮಾಡಿದ್ದೆ. ಅದನ್ನು ಕೂಡ ಇವತ್ತಿನ ದಿನ ಜ್ಞಾಪಿಸಿದ್ದಾರೆ. ಅದಕ್ಕಾಗಿ ಆದರೆ ಬಂದ್ಬಿಟ್ಟಿದೆ. ಬೈಲ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಯಾವ ರೀತಿ ಅಮೆಂಡ್ಮೆಂಟ್ ಮಾಡಿದ್ದಾರೆ ಇದನ್ನು ನಾವು ಕೂಲಂಕುಷವಾಗಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಆಗುವಂತವ್ರ ಜೊತೆಯಲ್ಲಿ ಸುಮಾರು 250 ಕಮಿಟಿ ಮೆಂಬರ್ಸ್ ಅಲ್ಲಿ 30 ಜಿಲ್ಲೆಗಳಿಂದ, ಅಂದ್ರೆ ಒಂದೊಂದು ಜಿಲ್ಲೆಯಿಂದ ಒಬ್ಬೊಬ್ಬರು ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆ ಆಗ್ತಾರೆ. ಅದಕ್ಕೆ ಡಿಸ್ಟ್ರಿಕ್ಟ್ ರೆಪ್ರೆಸೆಂಟೇಟಿವ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಅಥವಾ ಇನ್ನೂ ಈ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವರು ಎಕ್ಸಿಕ್ಯೂಟಿವ್ ಮೆಂಬರ್ ಅಷ್ಟೇ. ಡಿಸ್ಟ್ರಿಕ್ಟ್ ರೆಪ್ರೆಸೆಂಟೇಟಿವ್, ಜಿಲ್ಲಾ ಪ್ರತಿನಿಧಿ ಅಥವಾ ಎಕ್ಸಿಕ್ಯೂಟಿವ್ ಮೆಂಬರ್. ಆದ್ರೆ ನಾವು ನೋಡಿರುವಂತದ್ದು ಏನು ಅಂದ್ರೆ ಇದು ಬೇಕಿರಲಿಲ್ಲ ಅಂತ ಯಾಕೆ ಹೇಳ್ತೀನಿ ಅಂತ ನಗರವನ್ನ ವಿಂಗಡಿಸಿದ್ದಾರೆ. ಅಲ್ಲಿ ಸುಮಾರು 8 ಜನ ಆಯ್ಕೆ ಆಗ್ತಾರೆ ಜಿಲ್ಲಾ ಪ್ರತಿನಿಧಿಗಳಾಗಿ. ಹಾಗಾಗಿ 38 ಜನ ಜಿಲ್ಲಾ ಪ್ರತಿನಿಧಿಗಳಾಗಿ ಆಯ್ಕೆ ಆಗ್ತಾರೆ ಅಥವಾ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಬರ್ತಾರೆ ಅವರು. ಆದ್ರೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ 38 ಜನ ಎಕ್ಸಿಕ್ಯೂಟಿವ್ ಮೆಂಬರ್ಸೇ. ಅದಕ್ಕೆ ನಾಮಾಂಕಿತಗಳು ಬೇರೆ ಬೇರೆ ಇರಬಹುದು. ಅಧ್ಯಕ್ಷರಾಗಿ ಗೆದ್ದಂತವರು ಸುಮಾರು 130 ಜನ ಎಕ್ಸಿಕ್ಯೂಟಿವ್ ಮೆಂಬರ್ನ ನಾಮಿನೇಟ್ ಮಾಡ್ತಾರೆ. ಹಾಗಾಗಿ ನಾನು ಅಧ್ಯಕ್ಷರ ಜೊತೆ ನಾನು ಮುಂದೆ ಇಟ್ಟಿದ್ದೆ ವಾದನ, ದಯಮಾಡಿ ಇದು ಬೇಡ, ದುಡ್ಡು ಕಾಸು ಖರ್ಚು ಮಾಡಿ 10 ರೂಪಾಯಿ ಇರ್ಬೋದು, 20 ರೂಪಾಯಿ ಇರ್ಬೋದು, ಜಿಲ್ಲೆಯಲ್ಲಿ ಓಡಾಡಿ ಒಬ್ಬರು ಚುನಾಯಿತರಾಗಿ ಬಂದ್ರೆ ಅವರಿಗೆ ಕಾಂಪಿಟೇಷನ್ ಅಲ್ಲಿ 130 ಜನ ಅದೇ ಬದಲಾದ ಬೈಲಾನಲ್ಲಿ ನಡೀಲೇಬೇಕಾದಂತ ಸಂದರ್ಭ ಬಂದಿದೆ. ಹಾಗಾಗಿ ಆ ಚುನಾವಣೆಯನ್ನು ನಾವು ಎದುರಿಸಲೇಬೇಕಾಗಿದೆ. ಇದರ ಜೊತೆ ನಮ್ದೇನು ಅಂತ ಹೇಳಿದ್ರೆ, ನಾನು ಎಲ್ಲ ಕಡೆ ಜಿಲ್ಲಾ ಪ್ರತಿನಿಧಿಯಲ್ಲಿ ನಮ್ಮ ಹಿರಿಯರಾದಂಥ ಬ್ರಾಹ್ಮಣ ಸಮಾಜದ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮೀಕಾಂತ್ ಅವ್ರ ಜೊತೆ ನಾವೇನು ಪ್ರವಾಸ ಮಾಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಜಿಲ್ಲೆಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಪ್ರತಿನಿಧಿಯನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕೆ ಅಂದ್ರೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ವೈಮನಸ್ಸುಗಳು ಮೂಡೋದು ಬೇಡ. ಹಾಗಾಗಿ ನಿಮ್ಮಲ್ಲಿ ಅದನ್ನು ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡ್ಬಿಡಿ ಅಂತ ನಾನಂತೂ ನಮ್ಮ ಜೊತೆಯಲ್ಲಿರುವಂತಹ ನಮ್ಮ ತಂಡದವರೆಲ್ಲರೂ ಸೇರಿ ಇದನ್ನ ಹೇಳ್ತಾ ಇದ್ದೀವಿ. ಆದರೆ ಇವತ್ತೇನಾಗಿದೆ, ಎಲ್ಲ ಜಿಲ್ಲೆಗಳಲ್ಲೂ ನಾನಿವಾಗ ಏನ್ ಸ್ಪರ್ಧೆ ಮಾಡ್ತಾ ಇದ್ದೀನಿ, ನನ್ನ ಪ್ರತಿಸ್ಪರ್ಧೆಯಾಗಿರುವಂತಹ ಇನ್ನೊಂದು ತಂಡ ಏನಿದೆ, ಅವರು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವರು ಜಿಲ್ಲಾ ಪ್ರತಿನಿಧಿಗಳನ್ನ ಘೋಷಿಸ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಅನಿವಾರ್ಯ ಇವಾಗಲೂ ನನಗೆ ಗೊತ್ತಿದೆ 100% ನೀವೆಲ್ಲರೂ ಜಿಲ್ಲಾ ಪ್ರತಿನಿಧಿಯಾಗಿ ಧಾರವಾಡ ಜಿಲ್ಲೆಯಿಂದ ಆಯ್ಕೆ ಮಾಡಿದ್ರೆ ಅದು ಲಕ್ಷ್ಮಣ್ ಕುಲಕರ್ಣಿ ಆಗಬೇಕು. ಈ ಮಟ್ಟದಲ್ಲಿ ಇದು ಒಂದು ಚುನಾವಣೆ ನಡೀತಾ ಇದೆ. ಇನ್ನ ಮೆಂಬರ್ಶಿಪ್, ಯಾಕಂದ್ರೆ ನಾನು ಬರೀ ಫ್ಯಾಕ್ಟ್ಸ್ ಇರ್ತೀನಿ, ಬೇರೆ ಬೇರೆ ರೀತಿಯಾದ ಒಂದು ಭಾಷಣ ಇನ್ನೊಂದು ಮಾತಾಡ್ಲಿಕ್ಕೆ ಹೋಗಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ನಿಮ್ಮಲ್ಲಿ ಫ್ಯಾಕ್ಟ್ಸ್ ಮಾತ್ರ ಪ್ರೆಸೆಂಟ್ ಮಾಡ್ತೀನಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸದಸ್ಯತ್ವ ಸಂಖ್ಯೆ ಇವತ್ತು 74,388 ಇದೆ. ಅದರಲ್ಲಿ ಯಾರು ಮೆಂಬರ್ ವೋಟ್ ಹಾಕಬಹುದು ಅಂತ ಹೇಳಿದ್ರೆ ಅವರ ಸಂಖ್ಯೆ ಬಂದು 66,750 ಇದೆ. ಅಂದ್ರೆ 31 ಮಾರ್ಚ್ 2024 ಹಿಂದ್ಗಡೆ ಯಾರು ಹೊರತುಪಡಿಸಿ ಅದು 32,000 ಚಿಲ್ಲರೆ ಮತದಾರರಿದ್ದಾರೆ. ಹಾಗಾಗಿ ಬೆಂಗಳೂರೇ ಒಂದು ದೊಡ್ಡ ಭಾಗ, ಉಳಿದ ಕರ್ನಾಟಕವನ್ನು ಸೇರಿದ್ರೆ ಒಂದು ಭಾಗ. ಹಾಗಾಗಿ ಬೆಂಗಳೂರು ಹೆಚ್ಚು ಮಹತ್ವ ಪಡ್ಕೊಂಡಿದೆ. ಈ ನಿಟ್ಟಿನಲ್ಲಿ ನಾವು ಬೆಂಗಳೂರು ಮೇಲೆ ಹೆಚ್ಚು ಕೆಲಸ ಮಾಡಬೇಕಾಗಿದೆ. ಆದರೆ ನಾವು ಜಿಲ್ಲಾ ಪ್ರವಾಸ ಕಡಿಮೆ ಮಾಡೋ ಹಾಗಿಲ್ಲ, ಯಾವುದೇ ಜಿಲ್ಲೆಯನ್ನು ನಾವು ಕಡೆಗಣಿಸೋ ಹಾಗಿಲ್ಲ. ಹಾಗಾಗಿ ನಾವು ಜಿಲ್ಲಾ ಪ್ರವಾಸವನ್ನು ಮಾಡಿ ಎಲ್ಲೆಲ್ಲಿ ತಾಲೂಕುಗಳಲ್ಲಿ ಯಾರ್ಯಾರನ್ನೆಲ್ಲ ಭೇಟಿ ಆಗಬೇಕು ಆ ಭೇಟಿಗಳನ್ನು ಮಾಡ್ತಾ ಎಲ್ಲರಲ್ಲೂ ಮತಯಾಚನೆ ಮಾಡುವಂತ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ನಾವು ಮೊನ್ನೆ
ಚಿಕ್ಕಮಗಳೂರಲ್ಲಿದ್ದೆ, ಅದಾದ್ಮೇಲಿಂದ ಮೈಸೂರಲ್ಲಿದ್ದೆ, ನಿನ್ನೆ ದಿನ ಹಾಸನದಲ್ಲಿದ್ದೆ, ಇವತ್ತಿನ ದಿನ ನಾವು ಈ ಬೆಳಗ್ಗೆ ದಾವಣಗೆರೆ ಮುಗಿಸ್ಕೊಂಡು ರಾಣೆಬೆನ್ನೂರು ಬಂದು, ರಾಣೆಬೆನ್ನೂರಿಂದ ಅಗಡಿಗೆ ಬಂದು, ಅಲ್ಲಿಂದ ಹಾವೇರಿಗೆ ಬಂದು, ಈಗ ತಮ್ಮನ್ನು ಉದ್ದೇಶಿಸಿ ನಾವಿವತ್ತು ಹುಬ್ಬಳ್ಳಿಯ ಒಂದು ಕಾರ್ಯಕ್ರಮವನ್ನು ಮುಗಿಸಿ ನಾವಿವತ್ತು ರಾತ್ರಿಗೆ ನಾವು ಚಿಕ್ಕಮಗಳೂರು ಹೋಗ್ತಾ ಇದ್ದೀನಿ. ನಮ್ಮ ಲಕ್ಷ್ಮೀಕಾಂತ್ ಅವರು ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಮಗೆ 24 ಅವರ್ಸ್ ಇವತ್ತು ಸಾಧನೆ ಇಲ್ಲ. ಒಂದೇ ಒಂದು ಏನಂತ ಹೇಳಿದ್ರೆ, ಏಪ್ರಿಲ್ 13 ಚುನಾವಣೆ, ಇವತ್ತು 13 ಮಾರ್ಚ್. 13ನೇ ಏಪ್ರಿಲ್ ಇಷ್ಟೊತ್ತಿಗೆ ಮೋಸ್ಟ್ ಪ್ರಾಬಬ್ಲಿ ಮತ ಎಣಿಕೆ ಆಗಿ ರಿಸಲ್ಟ್ಗಳು ಬರೋಕ್ಕೆ ಶುರು ಆಗಿರುತ್ತೆ. ಅಷ್ಟೊತ್ತಿಗೆ ಲಕ್ಷ್ಮಣ್ ಕುಲಕರ್ಣಿ ಅವರು ಗೆದ್ದಿರ್ತಾರೆ. ಇದು ಈ ಸುಸಂದರ್ಭದಲ್ಲಿ ನಾವೇನಂತ ಹೇಳಿದ್ರೆ, ನಮ್ಮ ತಂಡ ಗೆಲ್ಲಬೇಕು, ನಮ್ಮ ಸಿಂಡಿಕೇಟ್ ಗೆಲ್ಲಬೇಕು. ನಿಮ್ಗೆ ಗೊತ್ತಿರಬೇಕು, ನಮ್ಮ ತಂಡದ ಮೊದಲನೇ ಘೋಷಣೆ, ಜಿಲ್ಲಾ ಪ್ರತಿನಿಧಿಗೂ ಮೊದಲನೇ ಘೋಷಣೆ ಕರ್ನಾಟಕದ ಉತ್ತರ ಭಾಗದಲ್ಲಿ ಆಗಬೇಕು ಅಂತೇಳಿ ನಾವು ಲಕ್ಷ್ಮಣ್ ಕುಲಕರ್ಣಿ ಅವರನ್ನ ಇವತ್ತೇ ಫಸ್ಟ್ ಘೋಷಣೆ ಮಾಡಿರೋದು. ನಮ್ಮ ತಂಡದಿಂದ ಇವತ್ತವರು ಯಾವುದೂ ಘೋಷಣೆ ಮಾಡಿಲ್ಲ, ಇದೇ ಫಸ್ಟ್ ಘೋಷಣೆ ಲಕ್ಷ್ಮಣ್ ಕುಲಕರ್ಣಿ ಅವರದು. ಹಾಗಾಗಿ ಅವರು ಖಂಡಿತವಾಗಲೂ ಜಯಶೀಲರಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ. ಓಪನಿಂಗ್ ಬ್ಯಾಟ್ಸ್ಮನ್ ಅವರೇ ನಮ್ಮ ಓಪನಿಂಗ್ ಬ್ಯಾಟ್ಸ್ಮನ್. ಈಗ ನಮಗೆ ಒಂದಷ್ಟು ಶಕ್ತಿ ಬೇರೆ ಬೇರೆ ರೀತಿಯಲ್ಲಿ ಬರಲಿಕ್ಕೆ ಪ್ರಾರಂಭ ಆಗಿದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೇ ಥರದ ಒಂದು ಅಭೂತಪೂರ್ವವಾದ ಒಂದು 3.5 ವರ್ಷದ ಹಿಂದೆ ತಾವೆಲ್ಲ ಹುಬ್ಬಳ್ಳಿಯ ದೇವಸ್ಥಾನದ ಪಕ್ಕದ ಸಭಾಂಗಣದಲ್ಲಿ ನಾವೆಲ್ಲರೂ ಸೇರಿದ್ರಿ. ಆ 2021 ಡಿಸೆಂಬರ್ನಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇದೇ ಥರದ ಕಿಕ್ಕಿರದ ಸಭಾಂಗಣ, ಆ ಸಭಾಂಗಣದಲ್ಲಿ ಕೂಡ ತಾವೆಲ್ಲ ಅವತ್ತಿನ ದಿನ ನನಗೆ ಆಶೀರ್ವಾದ ಮಾಡಿದ್ರಿಂದ ಕೇವಲ 455 ಮತಗಳ ಅಂತರದಿಂದ ಅವತ್ತಿನ ಚುನಾವಣೆಯಲ್ಲಿ ನಾನು ಪರಾಭವಗೊಂಡಿದ್ದೆ. ಆದರೆ ಅದನ್ನ ಯಾವುದೇ ರೀತಿಯಲ್ಲಿ ನಾವು ಸೋಲು ಅಂತ ಪರಿಗಣಿಸಿದ್ರೆ ಬಹಳ ಹತ್ರ ಬಂದಿದ್ದರಿಂದ ನಾವು ಗೆದ್ದಿದ್ದೀವಿ ಅನ್ನೋ ರೀತಿಯಲ್ಲೇ ನಮ್ಮ ಕೆಲಸಗಳು ಮಾಡ್ಕೊಂಡು ಬಂತು. ಹಾಗೇನೆ ನಮ್ಮ ಶಕ್ತಿ ಬೆಳೆಸ್ಕೊಂಡು ನಮ್ಮ ಸ್ನೇಹಿತರು ಮತ್ತು ನಮ್ಮ ಬ್ರಾಹ್ಮಣರಲ್ಲಿ ಇರತಕ್ಕಂಥ ಉಪಪಂಗಡಗಳವರೆಲ್ಲ ವಿಶ್ವಾಸವನ್ನು ತಗೊಂಡು ನಾವು ಕೆಲಸ ಮಾಡ್ತಾ ನಮ್ಮ ಶಕ್ತಿಯನ್ನು ವೃದ್ಧಿಗೊಳಿಸ್ತಾ ಬಂದ್ವಿ. ಹೀಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಲಕ್ಷ್ಮೀಕಾಂತ್ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಗಳಾಗಿದ್ದರು. ಅವರು ಕೂಡ ಕಳೆದ ಬಾರಿ ಚುನಾವಣೆಯಲ್ಲಿ ಸುಮಾರು 2250 ಮತಗಳನ್ನು ತಗೊಂಡಿದ್ರು. ಆದರೆ ಈಗ 8-10 ತಿಂಗಳಿಂದ ನಮಗೂ ಅವರು ಒಂದು ಚರ್ಚೆ ಆಗಿ ಅವರು ಮತ್ತೆ ನಮ್ಮ ತಂಡದವರೆಲ್ಲರೂ ಸೇರಿ ತೀರ್ಮಾನಕ್ಕೆ ಬಂದ್ವಿ. ಆ ರೀತಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಸ್ನೇಹವಾಗಿ ಬಗೆಹರಿದೇನು ಅಂತ ಹೇಳಿದ್ರೆ, ಲಕ್ಷ್ಮೀಕಾಂತ್ ಅವರು ಮತ್ತು ಅವ್ರ ತಂಡದವರು ರಘು ಅವರೇ, ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಾರಿ, ನಿಮಗೆ ನಾವು ಸಂಪೂರ್ಣವಾದ ಒಂದು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿ ಲಕ್ಷ್ಮೀಕಾಂತ್ ಅವರು ಮತ್ತು ಅವರ ತಂಡದವರು ಒಂದು ರಾಜಕೀಯದ ಮುತ್ಸದ್ದಿಯನ್ನು ಬರೆದಿದ್ದಾರೆ. ಅವ್ರಿಗೂ ಮತ್ತು ಅವರ ತಂಡದವರಿಗೂ ನಂದು ಅನಂತವಾದ ಧನ್ಯವಾದ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಗೆ BNP ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಒಂದು ದೊಡ್ಡ ಶಕ್ತಿ, CVR ಶಾಸ್ತ್ರಿ ಅಂತ ಹೇಳಿದ್ರೆ ಒಂದು ದೊಡ್ಡ ಶಕ್ತಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅವರು ಕೂಡ ಹೇಳಿದ್ದಾರೆ ಈ ಬಾರಿ ರಘುನಾಥ್ ಅವರೇ ನಿಮ್ಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿ. ಹಾಗಾಗಿ ನಮ್ಮ ಶಕ್ತಿ ಈ ಬಾರಿ ಹೆಚ್ಚು ಬೆಳೀತಾ ಇರೋದ್ರಿಂದ ಒಂದು ಹೆಚ್ಚು ಆ ಆತ್ಮವಿಶ್ವಾಸ ಇದೆ, ಈ ಬಾರಿ ಗೆಲ್ತೀವಿ ಅಂತ ಹೇಳಿ ತಾವೆಲ್ಲರೂ ಕೂಡ ಆಶೀರ್ವದಿಸಿ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತಾ, ಇನ್ನು ಕೇವಲ 30 ದಿನಗಳು ಬಾಕಿ ಇದೆ. ತುಂಬಾ ಅತಿಯಾದ ಆತ್ಮವಿಶ್ವಾಸ ಇಟ್ಕೊಂಡಿರಬೇಕು ಹೊರತು ಅತಿಯಾದ ವಿಶ್ವಾಸವನ್ನು ಇಟ್ಕೊಂಡಿರೋ ಕೆಲಸ ಮಾಡ್ತಾ ಇದ್ದೀವಿ. ಒಂದೇ ಒಂದು ಮನವಿ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಲಕ್ಷ್ಮಣ್ ಕುಲಕರ್ಣಿ ಮತ್ತು ಅವರ ತಂಡದವರು ಒಂದು ಪಟ್ಟಿಯನ್ನು ಮಾಡಿಕೊಂಡು ಇಲ್ಲಿರ್ತಕ್ಕಂಥ 1331 ಮತದಾರರು ಧಾರವಾಡ ಜಿಲ್ಲೆಯಲ್ಲಿ ಏನಿದ್ದಾರೆ ಅವರುಗಳಲ್ಲಿ ನಾನು ಇಂಥ 10 ಮತದಾರರನ್ನ ನಾನು ಇಂಥ ಒಂದು ಸಂಪರ್ಕ ಮಾಡಬಲ್ಲೆ, 25 ಜನರನ್ನ ನಾನು ಸಂಪರ್ಕ ಮಾಡಬಲ್ಲೆ, ಇವರಿಷ್ಟು ಜನದ ಓಟನ್ನು ನಾನು ಹಾಕಿಸ್ತೀನಿ ಅನ್ನೋದನ್ನ ತೀರ್ಮಾನ ತಗೊಂಡ್ರೆ ಮ್ಯಾಕ್ಸಿಮಮ್ ಮೈಕ್ರೋ ಲೆವೆಲ್ ನಲ್ಲಿ ವರ್ಕ್ ಮಾಡಿ ನಾವು ಮ್ಯಾಕ್ಸಿಮಮ್ ವೋಟಿಂಗ್ ಮಾಡಬಹುದು. ಅಷ್ಟರಿಂದ ನಾವು ಗೆಲ್ಲುವಂಥದ್ದು ನಾವೇ ಕ್ಯಾಲ್ಕುಲೇಷನ್ ಮಾಡಬಹುದು ಅಂತ ಹೇಳ್ದ, ನನಗೆ ತುಂಬಾ ಜನ ಪರಿಚಯ ಇದ್ದಾರೆ, ನನಗೆ 500 ಜನ ಪರಿಚಯ ಇದ್ದಾರೆ, ನಾನು 600 ಜನ ಮೆಂಬರ್ಸ್ ಮಾಡಿಸ್ಬಿಟ್ಟಿದ್ದೀನಿ. ಇದು ಯಾವುದು ಸ್ಟೋರಿಗೂ ಎಲೆಕ್ಷನ್ ವರ್ಕ್ ಆಗಲ್ಲ. ಹಾಗಾಗಿ ಮೈಕ್ರೋ ಲೆವೆಲ್ ನಲ್ಲಿ ಹಿಡಿದು ನಾವು ಎಷ್ಟು ಜನ ನಮ್ಗೆ ಗೊತ್ತಿದ್ದಾರೋ ಅಷ್ಟು ಜನ ಮಾತ್ರ ಕರ್ಕೊಂಡ್ಬಂದು ನಾವು ವೋಟ್ ಹಾಕಿಸಿದ್ರೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ಅಂತ ಹೇಳಿ ಇಷ್ಟು ಮಾತ್ರ ತಿಳಿಸಿ ನಮ್ಮ ಒಂದೇ ಒಂದು ಪ್ರಣಾಳಿಕೆಯನ್ನು ಇಷ್ಟರಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಕಳೆದ ಬಾರಿ ಕೂಡ ಒಂದು ಪ್ರಣಾಳಿಕೆಯನ್ನು ಕೊಟ್ಟಿದ್ವಿ ನಾವು, ಈ ಬಾರಿ ಕೂಡ ಒಂದು ಪ್ರಣಾಳಿಕೆಯನ್ನು ನಮ್ಮ ಚುನಾವಣೆ ನಾಮಿನೇಷನ್ ಹಾಕಿದ್ದೀವಿ ನಾವು ಬಿಡುಗಡೆ ಮಾಡ್ತೀವಿ. ದಯವಿಟ್ಟು ಆ ಪ್ರಣಾಳಿಕೆಯಲ್ಲಿ ಇರುವಂತಹ ಅಂಶಗಳು ಏನು ಅಂತ ಹೇಳಿದ್ರೆ,
ನಾವು ಏನ್ ಮಾಡ್ತೀವಿ ಅಂದ್ರೆ ಅಷ್ಟನ್ನು ಮಾತ್ರ ಅದ್ರಲ್ಲಿ ತಂದಿರ್ತೀವಿ. ಯಾವುದೇ ರೀತಿಯಲ್ಲಿ ಆಶೋತ್ತರಗಳನ್ನ ತುಂಬಾ ರೀತಿಯಲ್ಲಿ ಅದರಲ್ಲಿ ಬರೆಯುವಂಥದ್ದು ಹಾಕುವಂಥದ್ದು ಇರಲ್ಲ. ವಾಟ್ ಈಸ್ ಅಚೀವಬಲ್ ಓನ್ಲಿ ವಿಲ್ ಬಿ ಮೆನ್ಷನ್ಡ್ ಇನ್ ದಟ್. ಆ ರೀತಿಯಾಗಿದ್ದ ಒಂದು ಪ್ರಣಾಳಿಕೆಯನ್ನು ತಯಾರು ಮಾಡಿ ತಮ್ಮ ಮುಂದೆ ಇಟ್ಟು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಧ್ಯೇಯೋದ್ದೇಶಗಳ ಪ್ರಕಾರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರ ಆಶೀರ್ವಾದವನ್ನು ಕೇಳಿ ಮತ್ತೊಮ್ಮೆ ನಾನು ನಿಮಗೆ ನಮಸ್ಕಾರ ಮಾಡ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ವೇಣುಗೋಪಾಲ್ ಯಾಜ್ಞವರ್ಗ ಸಂಘದ ಚಾಮರಾಜಪೇಟೆಯ ಒಂದು ಭಾಗದ ಅಧ್ಯಕ್ಷರು ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಲಕ್ಷ್ಮೀಕಾಂತ್ ಅವರು ಬಂದಿದ್ದಾರೆ, ನನ್ನ ಜೊತೆಗೆ ಮೂರು ಸುತ್ತಾ ಇದ್ದಾರೆ ಈ ಚುನಾವಣೆಗೆ ಸಂಬಂಧಪಟ್ಟ ಬ್ರಾಹ್ಮಣ ಸಮಾಜದ ಹಿರಿಯ ಮುಖಂಡರು. ಅವರು ಈಗಾಗಲೇ ನಿಭಾಯಿಸದೇ ಇರುವಂತಹ ಒಂದು ಜವಾಬ್ದಾರಿನೇ ಇಲ್ಲ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಎಲ್ಲ ಜವಾಬ್ದಾರನ್ನು ತಗೊಂಡು ಅನುಭವಿಸಿದ್ದಾರೆ. ಆದರೆ ಅಧ್ಯಕ್ಷ ಸ್ಥಾನ ಮಾತ್ರ ಅವರಿಗೆ ಸಕ್ಸಸ್ ಆಗಲಿಲ್ಲ. ಈ ಬಾರಿ ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಲಿಕ್ಕೆ ನಾನು ಅನಂತ ಧನ್ಯವಾದ ಹೇಳ್ತೀನಿ. ನಂದಕುಮಾರ್ ಅವರು ನನಗೆ ಕಳೆದ ಬಾರಿ ಕೂಡ ಅನೇಕ ರೀತಿಯಲ್ಲಿ ಮಾತಾಡ್ತಾ ತುಂಬಾ ಒಂದು ಸಹಕಾರ ಕೊಟ್ಟಿದ್ರು, ಬೆಂಬಲ ಕೊಟ್ಟಿದ್ರು. ಈ ಬಾರಿ ಕೂಡ ನನ್ನ ಜೊತೆ ಮಾತಾಡುವಾಗೆಲ್ಲ ಹೇಳಿದ್ರು, ರಘು ಏನ್ ಬೇಕು ನಿಮ್ಗೆ ಹೇಳಿ, ಸಹಕಾರ ಕೇಳಿ ನಾನೇನ್ ಮಾಡಬೇಕು ಅಂತ ಹೇಳಿ ಆ ರೀತಿಯಾದಂಥ ಒಂದು ಶಕ್ತಿಯನ್ನು ನನಗೆ ಮಾನಸಿಕ ತುಂಬ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಅನಂತವಾದ ಧನ್ಯವಾದಗಳು ತಿಳಿಸ್ತೇನೆ. ಲಕ್ಷ್ಮಣ್ ಚಿದಂಬರ ಕುಲಕರ್ಣಿ ಅವರಿಗೆ ನಾನು ಅಡ್ವಾನ್ಸ್ ಆಗಿ ಕಂಗ್ರ್ಯಾಚುಲೇಷನ್ಸ್ ತಿಳಿಸ್ತೇನೆ. ಮತ್ತು ನಮ್ಮ ಸಹಕಾರಿ ಟೈಮ್ಸ್ ಮೋಹನ್ ಅವರು ಬೆಂಗಳೂರಿಗೆ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸಿ ನಮ್ಮ ದತ್ತು ಕುಲಕರ್ಣಿ ಅವರಿಗೆ ಮತ್ತು ಸಂಜಯ್ ಜೋಶಿ ಅವರಿಗೆ, ಒಪ್ಪ ಅವರಿಗೆ, ಕುಲಕರ್ಣಿ ಅವರಿಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸಿ ನಾವು ಎಲ್ಲ ಬಂದು ಈ ಕಾರ್ಯಕ್ರಮದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ತಮ್ಮೆಲ್ಲರಿಗೂ ವಂದನೆಗಳು, ಅಭಿನಂದನೆಗಳು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ಗುರುಗಳು, ಮೊದಲು ಇಂತಹ ನಮ್ಮ ಉತ್ತರಾಖಂಡದ ಅತ್ಯಂತ ವೇದಪಂಡಿತರು, ಮಹನೀಯರು ಮತ್ತು ಮಾತೆಯರು ಮತ್ತು ಎಲ್ಲ ವಿದ್ವಾಂಸರಿರ್ತಕ್ಕಂಥ ಸಭೆಗೆ ನನ್ನ ಹೃದಯಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಕುಲಕರ್ಣಿಯವರೇ ಹಾಗೂ ಸಭೆಯನ್ನು ಉದ್ದೇಶಿಸಿದ್ದಾರೆ ಮಾತಾಡಿ ಇಡೀ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ನಮ್ಮ ವಿಪ್ರ ಸಮುದಾಯದ ಅತ್ಯಂತ ದೊಡ್ಡ ಕೊಡುಗೆಯನ್ನು ನೀಡಿ ಕಣ್ಮಣಿಗಳಾಗಿದ್ದಂಥ ದಿವಂಗತ ಅನಂತಕುಮಾರ್ ಅವರ ಸಹೋದರರಾಗಿರ್ತಕ್ಕಂಥ ಖ್ಯಾತ ಉದ್ಯಮಿಗಳು, ಸಹೃದಯಗಳು, ಸಮಾಜ ಸೇವಕರು ಮತ್ತು ಎಲ್ಲರೂ ಪ್ರೀತಿ ವಿಶ್ವಾಸ ಗಳಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಂದಕುಮಾರ್ ಅವರೇ, ಇವತ್ತಿನ ಕೇಂದ್ರ ಬಿಂದುಗಳಾಗಿ ಇವತ್ತು ನಾವೆಲ್ಲ ಸೇರಬೇಕಾದ್ರೆ ಯಾವುದೋ ಒಂದು ಕಾರಣ ಇರುತ್ತೆ. ಸೊ ಆ ದೃಷ್ಟಿಯಿಂದ ಇವತ್ತು ಕೇಂದ್ರ ಬಿಂದುಗಳಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರ್ತಕ್ಕಂಥ ಈಗಾಗಲೇ ತಮ್ಮ ಭಾಷಣದ ಮುಖಾಂತರ ನನಗೇನು ಮಾಡಲಿಕ್ಕೆ ಸಾಮರ್ಥ್ಯ ಇದೆ, ನನ್ನನ್ನು ಯಾತಕ್ಕೋಸ್ಕರ ತಾವು ಚೆನ್ನಾಗಿದ್ದೀರಿ ಮತ್ತು ನನ್ನ ಹಿನ್ನೆಲೆ ಏನು ಅನ್ನತಕ್ಕಂಥ ಸಂಪೂರ್ಣವಾದಂಥ ಚಿತ್ರಣವನ್ನು ನೀಡಿದಂಥ ಆತ್ಮೀಯರಾದ ಸಮಾಜ ರಘುನಾಥರವರೇ, ಮತ್ತೋರ್ವರು ಸ್ಥಳೀಯ ಜನಪ್ರಿಯ ಮುಖಂಡರು, ಖ್ಯಾತ ವಕೀಲರು ಮತ್ತು ಸಹೃದಯರು, ರಸಮುಖಿಗಳು, ನಿಮ್ಮೆಲ್ಲರ ಬೆಳಗ್ಗೆ ನೋಡಿದ ತಕ್ಷಣ ತಪ್ಪದೆ ಸದಾಕಾಲದಲ್ಲಿ ಪ್ರೀತಿಯಿಂದ ತಪ್ಪಿಕೊಡ್ತಕ್ಕಂಥ ವ್ಯವಧಾನ ಇರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮಣ್ ಕುಲಕರ್ಣಿಯವರೇ ಹಾಗೂ ಸನ್ಮಾನ್ಯ ಕುಲಕರ್ಣಿಯವರೇ, ಉಪ್ಪಾರವರೇ, ಇಬ್ಬರು ಕುಲಕರ್ಣಿಯವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾಜ್ಞವಲ್ಕ್ಯ ಟ್ರಸ್ಟ್ನ ಬೆಂಗಳೂರಿನ ಅಧ್ಯಕ್ಷರಾದ ವೇಣುರವರೇ, ಖ್ಯಾತ ಪತ್ರಕರ್ತರು ಹಾಗೂ ನನ್ನ ಟೈಮ್ಸ್ ಪತ್ರಿಕೆಯ ಸಂಸ್ಥಾಪ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಮೋಹನ್ ಅವರೇ ಹಾಗೂ ಈ ಒಂದು ಸಭೆಗೆ ಆಗಮಿಸಿ ಸಭೆಯ ಯಶಸ್ಸನ್ನು ಕೋರಿ ತಮ್ಮ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟು ಎರಡು ಮಾಣಿಕೆಗಳನ್ನು ಆರಿಸಲಿಕ್ಕೆ ಏನು ತಾವು ದೃಢಮನಸ್ಸಿನಿಂದ ತಾವು ದಯಮಾಡಿಸಿದ್ರೆ ನಿಮ್ಮೆಲ್ಲರಿಗೂ ನಮ್ಮ ಶಿಕ್ಷಕಂಗ ನಮ್ಮಗಳನ್ನು ಸಲ್ಲಿಸ್ತಾ ಇನ್ನು ಹೆಚ್ಚು ಹೇಳ್ತಕ್ಕಂಥ ಯಾಕೆಂದರೆ ನಾವೆಲ್ಲ ಯಾತಕ್ಕೋಸ್ಕರ ಈ ಸಭೆಗೆ ನಮ್ಮನ್ನು ಆಹ್ವಾನ ಮಾಡಿದ್ದಾರೆ, ನಾವು ಯಾವ ಕಾರಣದಿಂದ ಬಂದಿದ್ದೀವಿ ಅಂತಕ್ಕಂಥದ್ದು ಈಗಾಗಲೇ ತಮಗೆ ತೀರ್ಮಾನ ಮಾಡಿಕೊಂಡೇ ತಾವು ಬಂದಿದ್ದೀರ.
ಇಲ್ಲದಿದ್ರೆ ಇಷ್ಟು ಪ್ರೀತಿಯಿಂದ ಯಾರು ಇಂತಹ ಸಭೆಗೆ ಬರಲಿಕ್ಕೆ ಮನಸ್ಸಾಗೋದಿಲ್ಲ. ಬಂದಿರೋದಕ್ಕೆ ಈಗ ತೀರ್ಮಾನ ಮಾಡಿಕೊಂಡು ಅವರಿಬ್ಬರೂ ಸನ್ಮಾನ್ಯ ರಘುನಾಥ್ ಅವ್ರನ್ನ ಹಾಗೂ ಸನ್ಮಾನ್ಯ ಲಕ್ಷ್ಮಣ್ ಕುಲಕರ್ಣಿ ಅವರನ್ನ ನಾವು ಚುನಾಯಿಸಿ ಈ ರಾಜ್ಯ ಹಾಗೂ ಈ ಒಂದು ಹುಬ್ಬಳ್ಳಿಯ ಜಿಲ್ಲೆಗೆ ನಾವು ಅತ್ಯುತ್ತಮವಾದಂಥ ಮಾಳಿಕೆಗಳನ್ನ ನಾವು ಕಳಿಸ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ನಾವು ಮಾಡ್ಕೊಂಡು ಬಂದಿಲ್ಲ. ನಿಮಗೆ ನನ್ನ ಅತ್ಯಂತ ಹೃದಯಪೂರ್ವಕ ನಮನಗಳು. ಹಲವಾರು ವರ್ಷ ಸುಮಾರು 1989ರಿಂದ ಇದುವರೆಗೂ ಸುಮಾರು 35 ವರ್ಷಗಳ ಮೇಲ್ಪಟ್ಟು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಸಾಮಾನ್ಯ ಸದಸ್ಯನಾಗಿ, ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿ, ಜಾಯಿಂಟ್ ಸೆಕ್ರೆಟರಿ ಆಗಿ, ಜನರಲ್ ಸೆಕ್ರೆಟರಿ ಆಗಿ, ಕೊನೆಗೆ ಉಪಾಧ್ಯಕ್ಷನಾಗಿ, ಹಿರಿಯ ಉಪಾಧ್ಯಕ್ಷನಾಗಿ, ಸಪ್ತರ್ಷಿ ಫೌಂಡೇಶನ್ನ ಡೈರೆಕ್ಟರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿಕೊಂಡು ಬಂದಿದೆ. ನಾನು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಹೋಬಳಿ ಮಟ್ಟದಲ್ಲಿ ನಾನು ಸಂಚಾರ ಮಾಡಿ ಹಲವಾರು ಸಾರಿ ರಾಜ್ಯದಲ್ಲಿ ನನ್ನ ಅಧ್ಯಕ್ಷರ ಅವಧಿಯಲ್ಲಿ ಅವ್ರ ಜೊತೆ ಸಂಚಾರ ಮಾಡಿ ಪ್ರವಾಸ ಮಾಡಿ ನಮ್ಮ ವಿಪ್ರಬಂಧುಗಳ ಕಷ್ಟಸುಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅನೇಕ ಅಧ್ಯಕ್ಷರು ತಮ್ಮ ಅವಧಿಯಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ಇವತ್ತಿನ ದಿವಸ ಇಷ್ಟರ ಮಟ್ಟಿಗೆ ನಾವು ಸಂಘಟನೆ ಆಗಲಿಕ್ಕೆ ಕಾರ್ಯವಾಗಿದೆ. ಅಧ್ಯಕ್ಷರು ಅವರ ಅವಧಿಯಲ್ಲಿ ಅವರ ಶಕ್ತಿಯಾನ್ಸದ ಕೆಲಸ ಮಾಡ್ಕೊಂಡಿದ್ದಾರೆ. ಯಾರು ಸಹ ಮೇಲು ಯಾರು ಕೇಳುವಂತಕ್ಕಂಥ ಭಾವನೆಯಿಂದ ಯಾರು ಮಾಡಿಲ್ಲ. ಸಮಾಜದ ದೃಷ್ಟಿ ಇಟ್ಕೊಂಡು ಸಮಾಜ ಸಂಘಟನೆ ಮಾಡಬೇಕು, ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ನಾವು ಬಂದಿರತಕ್ಕಂಥ ಅವಧಿನಲ್ಲಿ ಏನೇನು ಮಾಡ್ಬೋದು, ನ್ಯಾಯವನ್ನು ಕೊಡ್ಬೋದು ಅನ್ನತಕ್ಕಂಥ ದೃಷ್ಟಿಯಿಂದ ಅವರು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲರೂ ನಾವು ಇವತ್ತು ಶಿರಸಾ ವಹಿಸಿ ಅವರಿಗೆ ನಾವು ನಮನಗಳನ್ನು ಸಲ್ಲಿಸೋಣ. ನಾನು ಕಮ್ಮಿ ಅಂತಕ್ಕಂಥದ್ದು ಯಾವ ಅಧ್ಯಕ್ಷರು ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಮೊದಲು ಸೈಟ್ ತಗೋತಾರೆ, ನಂತರ ಅದನ್ನು ಫೌಂಡೇಶನ್ಗೆ ಪೂಜೆ ಮಾಡ್ತಾರೆ, ಒಬ್ಬರು ಕಟ್ಟಡ ಕಟ್ತಾರೆ, ಒಬ್ಬರು ಇನಾಗ್ರೇಷನ್ ಮಾಡ್ತಾರೆ, ಒಬ್ಬರು ಸಂಸಾರವನ್ನು ಮಾಡ್ತಾರೆ. ಹೀಗೆ ಅವರವರ ಅವಧಿಯಲ್ಲಿ ಏನೇನು ಮಾಡಿದ್ದಾರೆ ಇವತ್ತು ಆ ಮಟ್ಟಿಗೆ ಮಾಡೋಕ್ಕೆ ನಾವು ನೀವೆಲ್ಲ ಎಷ್ಟು ಜನ ಸೇರಿ ಈ ಒಂದು ಸಭೆಯನ್ನು ಮುನ್ನಡೆಸಲಿಕ್ಕೆ, ಮತ್ತೆ ಯಾರಿಗೆ ನಾವು ಪರಿಗಣಿತಾರೆ, ಯಾರು ನಮ್ಮ ಆಸಕ್ತಿಯಿಂದ ನಮ್ಮ ಸಂಘಟನೆ ಆಗುತ್ತೆ, ವಿಪ್ರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಮನದಟ್ಟನ್ನು ಮಾಡಿಕೊಂಡು ಇವತ್ತಿನ ದಿವಸ ಸೇರಿ ಆ ದೃಷ್ಟಿಯಿಂದ ಹೆಚ್ಚು ಹೇಳೋದಕ್ಕಿಂತ ಸನ್ಮಾನ್ಯ ರಘುನಾಥ್ ಅವರು ನಾನು ಸಹ ಹಿಂದಿನ ಅವಧಿಯನ್ನು ಸ್ಪರ್ಧೆ ಮಾಡಿದ್ದೆ. ಏಕೆಂದರೆ ಪ್ರಸ್ತುತ ಅಧ್ಯಕ್ಷರಿಗೆ ನಾನು ಬಹುಪಾತ್ರ ಗೊತ್ತಿದೆ, ನಾನೇ ಹಿರಿಯ ಉಪಾಧ್ಯಕ್ಷನಾಗಿ ಅವತ್ತಿನ ಅಧ್ಯಕ್ಷನಾಗಬೇಕಾಗಿತ್ತು. ಆದರೆ ಸನ್ಮಾನ್ಯ ಅಶೋಕ್ ಆಗ್ಲಿರವರು ಈ ಒಂದು ಅವಧಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಅವಕಾಶ ಮಾಡಿದಾಗ ನಾನು ಅವ್ರಿಗೆ ಬಿಟ್ಕೊಟ್ಟೆ, ಅವರ ಅಧ್ಯಕ್ಷರಾದರು. ಅದು ಅವರ ಅವಧಿಯಲ್ಲಿ ಒಂದು ಖಂಡಿತ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದಾದ ನಂತರ ಚುನಾವಣೆ ಬಂತು. ಚುನಾವಣೆ ಬಂದಾಗ ಅವರು ಬಹುಶಃ ಈ 3 ವರ್ಷ ಇದ್ದರೆ 5 ವರ್ಷ ಅವರಿಗೆ ಅವರ ಅಮೆಂಡ್ಮೆಂಟ್ ಮಾಡಿದ್ದಾರೆ. 5 ವರ್ಷ ಅಮೆಂಡ್ ಮಾಡಿದ್ದು ಹೋಗಿ ಅದು ಒಳ್ಳೆಯದೇ. ಆದರೆ ಈಗ ನಮ್ಮ ಅಭ್ಯರ್ಥಿ ರಘುನಾಥ್ ಅವರು ಹೇಳಿದಾಗೆ ಈ ಜಿಲ್ಲಾ ಪ್ರತಿನಿಧಿ ಅಂತಕ್ಕಂಥದ್ದು ಬಹುಶಃ ನಾವು ಹೋದ ಕಡೆ ಅಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ನಾನು ಸಹ ರಘುನಾಥ್ ಅವರು ನಾವು ಜಂಟಿಯಾಗಿ ಪ್ರವಾಸ ಮಾಡ್ತಾ ಇದ್ದೀವಿ. ಅನೇಕ ಬಂಧುಗಳಿಗೆ, ಅನೇಕ ನಮ್ಮ ವಿಪ್ರ ಸಮಾಜಕ್ಕೆ ಇದು ಬೇಕಾಗಿರಲಿಲ್ಲ ಅಂತಕ್ಕಂಥ ಮನೋಭಾವವನ್ನು ಅವರು ವ್ಯಕ್ತ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಳ್ಳೆಯ ವಾತಾವರಣದಲ್ಲಿ ಇವತ್ತು ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ನಾವೆಲ್ಲ ಒಂಥರ ಒಂದೇ ಕುಟುಂಬದ ಮಕ್ಕಳಾಗಿ ರಾಜ್ಯಾಧ್ಯಕ್ಷರನ್ನ ನಾವು ಆಯ್ಕೆ ಮಾಡ್ತಾ ಇದ್ವಿ. ಮತ್ತೆ ರಾಜ್ಯಾಧ್ಯಕ್ಷರು ಜಿಲ್ಲೆಗೆ ಮತ್ತೆ ತಾಲೂಕಿಗೆ ಅವರು ಸೂಕ್ತವಾದಂಥ ಆ ಒಂದು ಕಮಿಟಿ ತಗೊಂಡು ಅನೇಕ ಪದವಿ ಇದೆ, ಉಪಾಧ್ಯಕ್ಷ ಇದ್ದಾರೆ, ಸೆಕ್ರೆಟರಿ ಇದೆ, ಜಂಟಿ ಕಾರ್ಯದರ್ಶಿ ಇದೆ, ಆರ್ಗನೈಸಿಂಗ್ ಸೆಕ್ರೆಟರಿ ಇದೆ, ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಇದೆ. ಹೀಗೆ ಅನೇಕ ಸ್ಥಳದಲ್ಲಿ ಕೆಲಸ ಮಾಡತಕ್ಕಂಥ ಅವಕಾಶಗಳಿತ್ತು. ಅದನ್ನು ಇದುವರೆಗೂ ಮಾಡ್ಕೊಂಡು ಬಂದಿತ್ತು. ಅದು ಪ್ರಸ್ತುತ ಅಧ್ಯಕ್ಷ ಯಾವ ಕಾರಣದಲ್ಲಿ ಮಾಡಿದ್ದಾರೆ ಗೊತ್ತಾಗಿಲ್ಲ. ಆದರೆ ಈ ಗುಂಪು ಉಳಿದಾಗ ಬಹುಶಃ ಈಗಾಗಲೇ ಹೇಳಿದಾಗೆ ಈಗ ಸೂಕ್ತವಾಗಿರ್ತಕ್ಕಂಥ ಲಕ್ಷ್ಮಣ ನಮ್ಮ ಕುಲಕರ್ಣಿಯವರು ಏನಿದ್ದಾರೆ, ಯಾವುದು ಚುನಾವಣೆ ಇದ್ದಾಗೆ ಅವರನ್ನು ಆಯ್ಕೆ ಮಾಡಿದ್ರೆ ಅದಕ್ಕಿಂತ ಒಂದು ಒಳ್ಳೆಯ ಸಂದೇಶ ಬೇರೆ ಕಡೆ ಹೋಗೋದಿಲ್ಲ. ಅಂತಹ ವಾತಾವರಣವನ್ನು ಸೃಷ್ಟಿ ಮಾಡಬೇಕಂತ ಅವರಲ್ಲಿ ನಾನು ವಿನಂತಿ ಮಾಡ್ತೀನಿ. ಮತ್ತು ಇಷ್ಟು ಪ್ರಮಾಣದಲ್ಲಿ ಏನು ನನ್ನ ಸಹೋದರಿಯರು ಮಾತೆಯಲ್ಲಿದ್ದೀರಾ ಮತ್ತು ನನ್ನ ಹಿರಿಯರು ಹಾಗೂ ಎಲ್ಲ ವಯಸ್ಸಿನ ಅಂತರವರು ತಾವಿಲ್ಲಿ ದಯಮಾಡಿಸಿದ್ದೀರ, ಇದಕ್ಕೆ ನಾನು ಅತ್ಯಂತ ನನ್ನ ಸಂತೋಷಪಡಿಸ್ತಾ ಇದು ಮಾದರಿಯಾಗಿರ್ತಕ್ಕಂಥ ಸಭೆ ಇದೆ. ಯಾಕೆಂದರೆ ನಾನು ಇದುವರೆಗೂ ಅನೇಕ ಚುನಾವಣೆ ನೋಡಿದ್ದೀನಿ, ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀನಿ. ಅಭ್ಯರ್ಥಿಯಾಗಿ 2 ಸಾರಿ ಡಿ.ಎಂ.ಎ. ಸುಬ್ರಹ್ಮಣ್ಯ ಅವರ ಎದುರುಗಡೆ ನಾನು
ಅಂತೂ ಸ್ಪರ್ಧೆ ಮಾಡಿದಾಗ ಕೇವಲ 600 ಮತಗಳ ಅಂತದ್ದು ನಾನು ಸೋತೆ. ಇವತ್ತು ಇವರ 450, ನಾನು ಆಗಿನ ಕಾಲಕ್ಕೆ ಅಷ್ಟು ಬಿ.ಎನ್.ವಿ. ಸುಬ್ರಹ್ಮಣ್ಯ ಸ್ಪರ್ಧೆ ಮಾಡಿದಾಗ ಆಯಿತು. ಇದನ್ನೆಲ್ಲ ನಾನು ಕಂಡಾಗ ಇಷ್ಟು ಚುನಾವಣೆ ನೋಡಿದಾಗ ಎಷ್ಟು ಡಿಸಿಪ್ಲಿನ್ ಆಗಿ ಮಾಡಿದ್ದಾರೆ ಅಂತಂದರೆ, ಈ ಥರ ಸಭೆಯಲ್ಲಿ ಎಲ್ಲರ ಅಭಿಮತವನ್ನು ತಗೊಂಡು ಎಲ್ಲರೂ ಪ್ರೀತಿ ವಿಶ್ವಾಸ ತಗೊಂಡು ಮೊದಲೇ ತಮಗೆಲ್ಲ ತಿಳಿಸಿ ನಾವು ಇಂಥವ್ರನ್ನ ನಾವು ಅಭ್ಯರ್ಥಿಯಾಗಿ ನಾವು ಸೂಚನೆ ಮಾಡ್ತೀವಿ, ನಾವು ಅನುಮೋದನೆ ಮಾಡಿರ್ತಕ್ಕಂಥ ಸಭೆಯನ್ನು ಏನಾದ್ರು ಮಾಡಿದರೆ ಘೋಷಿಯ ಇದೆ ಮೊದಲನೇ ಸಾರಿ ಚರಿತ್ರೆ. ಅದಕ್ಕೆ ಮೊದಲ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮಣ್ ಕುಲಕರ್ಣಿ ಅವರಿಗೆ ಮತ್ತು ತಮಗೆ ನಾನು ಖಂಡಿತ ನಾವು ಅತ್ಯಂತ ನನ್ನ ಹೃದಯ ಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದು ಮಾದರಿಯಾಗಿರ್ತಕ್ಕಂಥ ಇಲ್ಲಿ ಏನಾಗಿದೆ ಅಂದರೆ ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ವಿಂಗಡಣೆ ಬೇಡ. ಯಾಕೆ ಏನಾದ್ರು ನಾವು ಇವತ್ತು ದಿವಸ ನಮ್ಮನೆ ಹೆಣ್ಮಕ್ಳನ್ನ ಬೇರೆಯವ್ರ ಮನೆಗೆ ಕೊಡ್ಬೇಕಾದ್ರೆ ಏನು ನಾವು ನೋಡ್ತೀವಿ, ಆ ಮನೆಯಲ್ಲಿ ಎಂಥ ಸಂಪ್ರದಾಯ ಇದೆ ಮತ್ತು ಅವರ ಹಿನ್ನೆಲೆ ಏನು, ನಮ್ಮ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದನ್ನು ನಾವು ವಿಚಾರ ಮಾಡ್ತೀವಿ. ಹಾಗೆ ನಾವು ಗಂಡು ಸಹ ನಾವು ಪರಸ್ಪರ ಇದು ಮಾಡ್ಬೇಕಾದ್ರೆ ಆ ಹಿನ್ನೆಲೆ ನಾವು ತಗೊಳ್ತೀವಿ. ಅದನ್ನು ಆಯ್ಕೆ ಅದಕ್ಕೆ ಮಾತ್ರ ನಾವು ಆಯ್ಕೆ ಮಾಡ್ಕೊಂಡಾಗ ಅದೇ ರೀತಿ ಇದನ್ನು ಆಯ್ಕೆ ಯಾವುದೇ ಸಂಘ ಸಂಸ್ಥೆಗಳು ನಾವು ಯಾರು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಅದನ್ನು ನಾವು ಪರಿಗಣನೆ ಮಾಡಬೇಕಾಗ್ತದೆ. ಇವರು ಕೂಡಿಸಿದ್ರೆ ನಾವು ನ್ಯಾಯಸಂಗತ ಒಳ್ಳೆಯವರ ಸರಳ ಸಜ್ಜನಿಕೆ ಇರ್ತಕ್ಕಂಥವರ ಮತ್ತು ಸಮಾಜವನ್ನು ಮುನ್ನಡೆಸ್ತಕ್ಕಂಥವರ ಇವರ ಹಿನ್ನೆಲೆ ಏನು ಮತ್ತು ಇವರು ಸ್ವಾರ್ಥಕ್ಕೋಸ್ಕರ ಬಂದರೆ ಇದೆಲ್ಲ ಪರಿಗಣನೆ ನಾವು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಈ ಎರಡೂ ಅಭ್ಯರ್ಥಿಗಳಿಗೆ ನಾವು ಖಂಡಿತ ಇವರು ಹೃದಯಪೂರ್ವಕವಾಗಿ ಅವರಿಗೂ ನಾವು ಆಶೀರ್ವಾದ ಮಾಡಿದ್ರೆ ಇದರ ಬೇರೆ ಎರಡನೇ ಮಾತೇ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ದಿವಸ ಏನು ಅವರು ಇವತ್ತು ಸ್ಪರ್ಧೆ ಮಾಡಿದ್ದಾರೆ, ಅವರಿಗೆ ನಾನು ಸಹ ಹಿಂದೆ ನಾವು ಸ್ಪರ್ಧೆ ಮಾಡ್ತಾರೆ. ನಂತರ ನಾವು ವಿಚಾರ ಮಾಡಿದ್ವಿ, ರಘುನಾಥ್ ಸುಮಾರು 40-45 ವರ್ಷ ಸ್ನೇಹಿತರು, ಅವ್ರನ್ನ ಒಂದೇ ಒಂದು ಏರಿಯಾದಲ್ಲಿ ಸ್ನೇಹಿತರಿದ್ದಾರೆ. ಆದರೆ ಕಾರಣಾಂತರದಿಂದ ಇವರು ಬೇರೆ ಆಗಿನ ಸನ್ನಿವೇಶ ನಾನು ಸಹ ಸ್ಪರ್ಧೆ ಮಾಡೋದು, ನಾವಿಬ್ಬರು ಸ್ಪರ್ಧೆ ಮಾಡಿದ್ರಿಂದ ಈ ಪ್ರಸ್ತುತ ಇರ್ತಕ್ಕಂಥ ಅಧ್ಯಕ್ಷರಿಗೆ ದಾರಿ ಸಲೀಸಾಯಿತು. ಇಲ್ಲದಿದ್ರೆ ಅವ್ರಿಗೆ ಎಲ್ಲರೂ ಅಥವಾ ನನಗೆ ಇರ್ತಾಯಿತ್ತು. ಈಗ ಅದು ಮನೆಗಳು ಬೇಡ, ಪರವಾಗಿಲ್ಲ, ನಮ್ಮ ಸಮಾಜಕ್ಕೋಸ್ಕರ ನಾನು ತ್ಯಾಗ ಮಾಡೋದು ವಿಷಯ ಇಲ್ಲ, ನೀವು ವರ್ಗವಿದ್ದೀರಿ, ಸರಳ ಸಜ್ಜನಿಕೆಯಿಂದ ಕೂಡಿದ್ದೀರಿ ಮತ್ತು ಸಮರ್ಥವಾಗಿ ನಮ್ಮ ಯುವ ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಸ್ವಭಾವ ಸಾಮರ್ಥ್ಯ ಇದೆ ಅಂತ ನಾನು ಅವ್ರಿಗೆ ಖಂಡಿತ ನೀವು ಸರಿ ನೀವು ಮಾಡಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ನನ್ನ ಏನು ಮುಖಂಡರಿದ್ದಾರೆ, ನನ್ನ ಬೆಂಬಲಿಗರಿದ್ದಾರೆ ಕೂಡ ಸಹಕಾರ ಕೊಡ್ತೀನಿ ಅಂತ ಇವತ್ತು ಅವ್ರ ಜೊತೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ. ಆ ಒಂದು ಸೂಚನೆಯನ್ನು ಇವತ್ತಿನ ದಿವಸ ಅವರಿಗೆ ಗೆಲ್ಲಿಕ್ಕೆ ಅವಕಾಶ ಇಲ್ಲ. ಈ ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂಥ ನಂದಕುಮಾರ್ ಅವರು ಎಷ್ಟು ಬಹುಶಃ ಇಂಥ ಸಭೆಗಳಿಗೆ ಅವರು ಬರೋದು ಅವಶ್ಯಕತೆ ಇರಲಿಲ್ಲ. ಆದರೆ ಸಮಾಜದ ದೃಷ್ಟಿಯಿಂದ ನನ್ನ ಕರ್ತವ್ಯ ಇದೆ, ಯಾರಿಗೋಸ್ಕರ ನಾನು ಬರಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ದೊಡ್ಡ ಮನಸ್ಸು ಮಾಡಿರೋದು ಬಂದಾಗ ಅವ್ರು ಬಂದಾಗ ಜಯ ಆಯಿತು. ಏಕೆಂದರೆ ಅವರ ಸಹೋದರರಾಗಿರ್ತಕ್ಕಂಥ ಆಗಿದ್ದಂಥ ಅನಂತಕುಮಾರ್ ಅವರು ನಮ್ಮ ಸಮಾಜದ ಕಣ್ಮಣಿಕೆ ಈಗಾಗಲೇ ಹೇಳಿದೆ. ನಾನು ಅವತ್ತಿನ ದಿವಸ ಅವರು ಎಲೆಕ್ಷನ್ ನಿಂತಾಗ ಸಾಮಾನ್ಯ ನಂದಕುಮಾರ್ ಅವರು ಸಹ ಮನೆಗೆ ನಾನು ಓಯಾಡಿಗೆ ಅವ್ರಿಗೆ ಹೋಗ್ತಾ ಇದ್ದೆ. ನಾನು ಅವತ್ತಿನ ದಿವಸ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ ಬ್ಯಾಂಗ್ಳೂರಿನಲ್ಲಿ, ನನ್ನ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದರು. ಅನಂತಕುಮಾರ್ ಅವರು ಅವ್ರ ಸ್ವಭಾವ ಮತ್ತು ಅವರು ಸ್ವಲ್ಪ ನಾವು ತುಂಬ ಪರಿಚಯ ಇದ್ದಿದ್ದರಿಂದ ಮನೆಗೆ ಬಂದರು. ಲಕ್ಷ್ಮೀಕಾಂತ್ ಅವರೇ, ನಾನು ಎಲೆಕ್ಷನ್ ನಿಂತಾ ಇದ್ದೀನಿ, ನೀವು ನನಗೆ ಸಹಕಾರ ಮಾಡಬೇಕು, ನೀವು ನಮ್ಮ ಜೊತೆ ಬರಬೇಕು, ನೀವು ಕಾಂಗ್ರೆಸ್ ಅಧ್ಯಕ್ಷ ಇದ್ದರೂ ಸಹ ನನ್ನ ಜೊತೆ ಬಂದು ಸಹಕಾರ ಮಾಡಬೇಕಂತ ನನ್ನ ಮನೆಗೆ ಬಂದರು. ನಾನು ರಾಜಕೀಯದ ವಿಚಾರ ಮಾಡಲಿಲ್ಲ. ನಮಗೆ ಸದ್ಗುಣ ಇರ್ತಕ್ಕಂಥವ್ರು, ನಮ್ಮ ಸಮಾಜವನ್ನು ಪ್ರೀತಿಸ್ತಕ್ಕಂಥವ್ರು ಮತ್ತು ಅವರ ಹಿನ್ನೆಲೆ ಇದೆಲ್ಲ ನೋಡಿ ನಾನು ಅವತ್ತು ದಿವಸ ಕಾಂಗ್ರೆಸ್ ಅಧ್ಯಕ್ಷ, ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೀನಾಮೆ ತಕ್ಷಣ ಅವ್ರ ಜೊತೆ ಒಂದು ಕೆಲಸ ಮಾಡಿ ಅದು ಇವತ್ತು ನಾನು ನೆನೆಸ್ಕೊಳ್ಳಿಕ್ಕೆ ನನಗೆ ನಾನು ಅವತ್ತು ದಿವಸ ಅಧಿಕಾರಕ್ಕೋಸ್ಕರ ನಾನು ನೆನೆಸ್ಕೊಂಡಿಲ್ಲ, ಸಮಾಜಕ್ಕೋಸ್ಕರ ಇಲ್ಲ ಅಂಥವ್ರು ಬೇಕು ಅನ್ನೋ ದೃಷ್ಟಿಯಿಂದ ನಾನು ಅವತ್ತು ದಿವಸ ನೋಡಿ ಭಗವಂತ ಅವ್ರಿಗೆ ಸೋಲೇ ಕಾಣಲಿಲ್ಲ. ಅವ್ರು ಇನ್ನೂ 100 ವರ್ಷ ನಮ್ಮ ಮಧ್ಯದಲ್ಲಿ ಇದ್ದಿದ್ರೆ ನಮ್ಮ ವಿವಿಧ ಸಮಾಜಗಳಲ್ಲಿ ಯಾವ ಮಕ್ಕಳು ತೊಗೊಂಡೋಗ್ತಾ ಇದ್ರು ಅಂತ ನಾವು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಮ್ಮ ನಂದಕುಮಾರ್ ಅವರು ನೋಡಿದಾಗ ನನಗೆ ಅನಂತಕುಮಾರ್ ಅವ್ರ ನೆನಪದಿಗೆ ಎಲ್ಲರೂ ಒಂದೇ ಆಗುತ್ತೆ, ಆ ಎಲ್ಲರೂ ಒಂದೇ ವಾಯ್ಸು. ಅದಕ್ಕೋಸ್ಕರ ಇವತ್ತು ಅನಂತಕುಮಾರ್ ಅವರೇ ಬಂದು ಇವರಿಬ್ಬರಿಗೂ ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ತೀನಿ. ಹಾಗೆ ಇವತ್ತಿನ ದಿವಸ ಈ ಒಂದು ಚಳಿತಕ್ಕಂಥ ಈ ಮುಸ್ಸಂಜೆನಲ್ಲಿ ಗೋಧೂಳಿ ಬೆಳಗಿನಲ್ಲಿ ತಾವೇನು ಇವತ್ತಿನ ದಿವಸ ಸನ್ಮಾನ್ಯ ರಘುನಾಥ್ ಅವರಿಗೆ ಹಾಗೂ ನಮ್ಮ ಲಕ್ಷ್ಮಣ್ ಕುಲಕರ್ಣಿ ಅವರಿಗೆ ಇವತ್ತು ದಿವಸ ಅವೆಲ್ಲ ಒಪ್ಕೊಂಡು ಹುಬ್ಬಳ್ಳಿಯಲ್ಲಿ ಇದು ಚರಿತ್ರೆ ಆಗಬೇಕು. ಈ ಫಲಿತಾಂಶ
ಯಾವುದೇ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಇಷ್ಟು ಮಟ್ಟಿಗೆ ಚುನಾವಣೆ ಫಲಿತಾಂಶ ಮತ್ತು ಇಷ್ಟು ಮೆಜಾರಿಟಿ ಮತ್ತು ಇಷ್ಟು ಪರ್ಸೆಂಟೇಜ್ ಆಯಿತು ಅಂತ ಅಂದ್ಬಿಟ್ಟು ನೀವು ಅದನ್ನು ನಿರೂಪಿಸ್ತೀರಾ ಅಂತಕ್ಕಂಥ ಭರವಸೆಯಿಂದ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. बोलो भारत माता की, बोलो भारत माता की, हम तेजो बलम बलम, हम तेजो ವೇದ ಮಾತಾ ಗಾಯತ್ರಿ ತಾಯಿಯ ಚರಣ ಕಮಲಗಳಿಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ 2025-2030 ಅವಧಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಯ ಸಭಾದ ಅಧ್ಯಕ್ಷರಾಗಿ ಆಯ್ಕೆ ಖಂಡಿತವಾಗಿ ಆಗ್ತಕ್ಕಂಥ ನಮ್ಮೆಲ್ಲರ ಎಸ್ ರಘುನಾಥ್ ಅವರೇ, ನಿಕಟಪೂರ್ವ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಹಿರಿಯ ಸಹೋದ್ಯೋಗಿಗಳು ಅನ್ನೋದ್ರಿಂದ ನನ್ನ ಮಾರ್ಗದರ್ಶಕರು ಆದಂತಹ ಸುರೇಂದ್ರ ಕೊಪ್ಪರ್ ಸಾಹೇಬ್ರೆ, ಕೆ.ಡಿ. ಕುಲಕರ್ಣಿ ಸರ್ ಅವರೇ ಸೇರಿದಂತ ಎಲ್ಲ ಪಂಡಿತ ಬಂಧುಗಳೇ, ಸೇರಿದಂತ ಎಲ್ಲ ಧಾರವಾಡ ಗ್ರಾಮಾಂತರ, ಧಾರವಾಡ, ಹುಬ್ಬಳ್ಳಿ ಗ್ರಾಮಾಂತರ, ಹುಬ್ಬಳ್ಳಿಯಲ್ಲಿ ಬಂದಂತಹ ಎಲ್ಲ ಸಮಸ್ತ ವಿಪ್ರ ಬಂಧುಗಳೇ, ಇವತ್ತಿನ ದಿವಸ ಒಂದು ನೀವು ಕೊಟ್ಟಂತಹ ಆಶೀರ್ವಾದದಿಂದ ಏನಾದರೂ ಈ ಸಮಾಜದಲ್ಲಿ ಹುಟ್ಟಿದ್ದೇನೆ, ಈ ಸಮಾಜದಲ್ಲಿ ಈ ಋಣವನ್ನ ತಿಳಿಸಲಿಕ್ಕೆ ನೀವು ಕೊಟ್ಟಂತ ಒಂದು ಈ ಸಹಾಯ, ಈ ಒಂದು ಸಹಕಾರ ಇದೆಯಲ್ಲ, ನಾನು ನಿಮಗೆ ಚಿರಋಣಿ ಇರ್ತೇನೆ ಅಂತಕ್ಕಂಥದ್ದನ್ನ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಮಾರ್ಗದರ್ಶನದಿಂದ, ನಿಮ್ಮೆಲ್ಲರ ಕೃಪೆಯಿಂದ ನನ್ನನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಧಾರವಾಡ ಜಿಲ್ಲಾ ಪ್ರತಿನಿಧಿಯನ್ನಾಗಿ ಅಭ್ಯರ್ಥಿ ಸರ್ಕಾರಕ್ಕೆ ನನ್ನ ಅನಂತ ಅನಂತ ಕೋಟಿ ವಂದನೆಗಳು. ಒಂದು ಸಂಘಟನೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ನಿಯಮವನ್ನು ಹೇಳ್ತಾರೆ. ಏನು ಅಂತಂದ್ರೆ, ಸಂಘಟನೆ ಮಾಡೋದು ಬಹಳ ಕಷ್ಟ, ಅದರೊಳಗೂ ಕೂಡ ಬ್ರಾಹ್ಮಣರ ಸಂಘಟನೆ ಮಾಡೋದು ಬಹಳ ಕಷ್ಟ ಅಂತಕ್ಕಂಥದ್ದನ್ನ ಬಹಳ ಹೇಳ್ತಾರೆ. ಆದ್ರೆ ಬಂಧುಗಳೇ, ನಾನಂತೇನೆ ಬ್ರಾಹ್ಮಣ ಸಂಘಟನೆಯನ್ನ ಮಾಡುವುದರಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟ ಇಲ್ಲ. ಒಂದು ಕಷ್ಟ ಯಾಕೆ ಅದ ಅನ್ನೋದನ್ನ ಹೇಳ್ತಾರೆ ಅಂತಂದ್ರೆ, ನಾವು ಸಂಘಟನೆಯನ್ನ ಮಾಡತಕ್ಕಂಥ ವ್ಯಕ್ತಿಗಳು, ನಾವು ಬ್ರಾಹ್ಮಣ ಸಮಾಜದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸ್ಪಂದಿಸದೆ ಇರುವುದಕ್ಕೆ ಕಷ್ಟ ಆಗಿರ್ತದೆ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮಾರ್ಗದರ್ಶಕರಾದಂತ ನಂದಕುಮಾರ್ ಸರ್ ಮಾತನ್ನ ಹೇಳಿದ್ರು. ಏನು ಅಂತಂದ್ರೆ, ಯಾವುದೇ ಒಬ್ಬ ಪ್ರತಿನಿಧಿ ಆಗಬೇಕು ಅಂತಂದ್ರೆ ಅವರು ಎಲ್ಲರಿಗೂ ಈಸಿ ಅವೈಲೇಬಲ್ ಇರಬೇಕು ಅಂತಕ್ಕಂಥ ಹೇಳಿದ್ರು. ನಾನು ಮುಖ್ಯವಾಗಿ ಹೇಳಬೇಕಿದೆ, ನನ್ನ ಕಚೇರಿ ಒಳಗೆ 8 ಜನ ಜೂನಿಯರ್ ಅಡ್ವೊಕೇಟ್ ಇದ್ದಾರೆ, 4 ಜನ ಟೈಪಿಸ್ಟ್ ಇದ್ದಾರೆ ಮತ್ತು 3 ಜನ ಕಾರ್ಕೂನ್ ಇದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ಈ ಬ್ರಾಹ್ಮಣ ಸಂಘಟನೆಗೆ ಒಬ್ಬ ವ್ಯಕ್ತಿಯನ್ನು ನಾನು ಆಯ್ಕೆ ಮಾಡಿ ನಿಮ್ಮ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ನಾನಿದೆ. ಇದು ಬಹಳ ನಿಶ್ಚಿತ. ನಾವು 2018 ಇಸ್ವಿ ಒಳಗೆ ಎಲ್ಲ ಸಮಾನ ಮನಸ್ಕರು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ವಿಶ್ವ ವಿಪ್ರ ಸೇವಾ ಟ್ರಸ್ಟ್ ಅಂತಕ್ಕಂಥ ಒಂದು ಬ್ರಾಹ್ಮಣ ಸಂಘಟನೆಯನ್ನ ಕಟ್ಟಿದ್ವಿ. ಕಟ್ಟಿದಾಗ 2019 ನಂತರದಲ್ಲಿ ಕೊರೋನಾ ಫಸ್ಟ್ ಕೇಸ್ ಬಂದಾಗ ಬಹಳ ಆತಂಕಕಾರಿಯಾದಂತಹ ಒಂದು ಸಮಸ್ಯೆಗಳಿತ್ತು. ಅಂತಹ ಸಂದರ್ಭದಲ್ಲಿ ನಾವೆಲ್ಲರೂ ತಿಳಿದುಕೊಂಡು ನಿಮ್ಮೆಲ್ಲ ವಿಪ್ರ ದಾನಿಗಳ ಸಹಾಯದಿಂದ 8,000 ಜನರಿಗೆ ನಾವು ವಿಪ್ರ ಕಿಟ್ಗಳನ್ನು ಹಂಚಿದ್ವಿ ಬಂಧುಗಳೇ. ಅದಕ್ಕಾಗಿ ನಾನು ಹಿಂದೆ ಮಾಡಿದಂತ ಯಾವುದೇ ಕೆಲಸಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆ ಎಲ್ಲ ಕೆಲಸಗಳು ಮಾಡಿದ್ದು ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಸಹಕಾರದಿಂದ. ಮುಂದಿನ ದಿನಗಳಲ್ಲಿ ನನ್ನ ಉದ್ದೇಶ ಏನು ಅಂತಂದ್ರೆ, ನಾನು ರಂಗನಾಥ್ ಜೊತೆನೂ ಕೂಡ ಮುಂದೆ ಅವರೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾದಂತೂ ಖಚಿತ. ಅವರು ನಾನು ಜಿಲ್ಲಾ ಪ್ರತಿನಿಧಿ ಆದ ನಂತರ ಅವ್ರ ಜೊತೆಗೆ ನಾನು ಚರ್ಚಿಸಿಕೊಂಡು ಪ್ರಪ್ರಥಮವಾಗಿ ನಾನು ಇರ್ತಕ್ಕಂಥ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಆರೋಗ್ಯ ಮತ್ತೊಂದು ಶಿಕ್ಷಣ ಅದಕ್ಕೆ ಹೆಚ್ಚಿನವಾದಂತಹ ಮಹತ್ವವನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಕಚೇರಿಗೆ ಪ್ರತಿ ವಾರ ಸುಮಾರು 4 ರಿಂದ 5 ಜನ ವಿಪ್ರರು ಸಂಕಷ್ಟಕ್ಕೊಳಗಾದವರು ಬರ್ತಾರೆ. ಅವ್ರು ಕೇಳ್ತಕ್ಕಂಥದ್ದು ಒಂದೇ ಒಂದು ಏನು ಅಂತಂದ್ರೆ, ಹುಡುಗರದು 80, 90, 97, 93, 94, 95% ಆಗಿರ್ತದೆ. ಆದ್ರೆ ಮುಂದಿನ ಶಿಕ್ಷಣಕ್ಕೆ ಆರ್ಥಿಕವಾದ
ಆರ್ಥಿಕವಾದಂತಹ ಒಂದು ಸಬಲೀಕರಣ ಇರೋದಿಲ್ಲ. ಅದಕ್ಕಾಗಿ ನಾನು ಈ ವೇದಿಕೆ ಮುಖಾಂತರ ನಿಮ್ಮ ಮುಖಾಂತರ ಒಂದು ಆಶ್ವಾಸನೆಯನ್ನ ಕೊಡ್ತಾ ಇದ್ದೇನೆ ಬಂಧುಗಳೇ. ನಾನು ಮುಂದಿನ ಎರಡು ವರ್ಷಗಳಲ್ಲಿ ಯಾವುದೇ ಒಬ್ಬ ಸಂಕಷ್ಟಕ್ಕೊಳಗಾದಂತ ವಿಪ್ರ ಫೀ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದನ್ನ ಅಳಿಸಿ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನೀವೆಲ್ಲರ ಸಹಕಾರದಿಂದ ನಾನು ಹೇಳ್ತೇನೆ. ಏನಿಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಯಾವ ವ್ಯಕ್ತಿ ಶಿಕ್ಷಣದಿಂದ ವಂಚಿತನಾಗ್ತಾನೋ ಅವನಿಗೆ ಜೋಳಿಗೆ ಹಿಡ್ಕೊಂಡು ಮನೆಗೆ ಹೋಗಿ ನಾನು ಸಂಗ್ರಹ ಮಾಡಿ ಆ ಶಿಕ್ಷಣದ ಒಂದು ಕೊರತೆಯನ್ನ ನೀಗಿಸ್ತೀನಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮುಂದೆ ಇನ್ನ ಮುಖ್ಯವಾಗಿ ಆರೋಗ್ಯ ಪರಿಸ್ಥಿತಿ. ನಾನು ಇಲ್ಲಿ ರಾಜಕೀಯವಾಗಿ ನಾನು ಟೀಕೆಯನ್ನು ಮಾಡ್ತಾ ಇದ್ದೇನೆ, ತಪ್ಪು ತಿಳ್ಕೋಬಾರ್ದು. ಹಿಂದಿನ ಅಧ್ಯಕ್ಷರು ಹೇಳಿದ್ರು ಏನು ಅಂತಂದ್ರೆ, ಹಿಂದಿನ ರಾಜ್ಯಾಧ್ಯಕ್ಷರು ಹೇಳಿದ್ರು ನಾವೆಲ್ಲರಿಗೂ ಒಂದು ಕಾಮನ್ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಬರೀ ಹೇಳಿದ್ರೆ ವಿನಃ ಆಶ್ವಾಸನೆ ಆಯ್ತು ವಿನಃ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಮುಂದಿನ ದಿವಸ ರಘುನಾಥ್ ಅವರು, ಲಕ್ಷ್ಮೀಕಾಂತ್ ಅವರು ವೇದಿಕೆ ಮೇಲೆ ಎಲ್ಲರೂ ಕೂಡ ನಾವು ಒಂದು ಚಿಂತೆಯನ್ನ ಒಂದು ವಿಚಾರವನ್ನ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಏನಿದೆ ಅದನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಿಂದ ಎಲ್ಲರಿಗೂ ಕೂಡ ಒಂದು ಕಾಮನ್ ಇನ್ಶೂರೆನ್ಸ್ ಅನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನ ಉದ್ದೇಶವನ್ನ ಇಟ್ಟುಕೊಂಡು ನಾವು ಯಾವುದೂ ಕೂಡ ಹೆಚ್ಚಿಗಾಗಿ ಹೇಳಲಾರದೆ ಮಾಡತಕ್ಕಂಥ ಪ್ರತಿಯೊಂದು ಕೆಲಸಗಳಲ್ಲಿಯೂ ನಾನು ನನ್ನ ನಿಷ್ಠೆಯಿಂದ ಕಾಯ ವಾಚ ಮನಸ ಮಾಡ್ತೀನಿ. 24x7 ಯಾವುದೇ ಒಬ್ಬ ವಿಪ್ರ ಸಂಕಷ್ಟಕ್ಕೊಳಗಾದಂತಹ ವಿಪ್ರ 24x7 ನನ್ನ ಸಂಪರ್ಕಿಸಿದ್ರೆ ನಾನು ಸಾಧ್ಯವಾದಷ್ಟು ನನ್ನ ಪ್ರಯತ್ನಕ್ಕೂ ಕೂಡ ಮಿಕ್ಕಿ ನನ್ನ ಶಕ್ತಿ ಮೀರಿ ಮತ್ತು ಎಲ್ಲರ ಸಹಕಾರದಿಂದ, ಎಲ್ಲ ಶ್ರೀಮಂತಸ್ಥರ ಬ್ರಾಹ್ಮಣರ ಸಹಕಾರದಿಂದ ನಾನು ಎಲ್ಲ ಅಶೋತ್ತರಗಳನ್ನ ಈಡೇರಿಸ್ತೇನೆ. ನೀವು ನನ್ನ ಮೇಲೆ ಇಟ್ಟಂತಹ ವಿಶ್ವಾಸವನ್ನ ನಾನು ಎಂದಿಗೂ ಹಾಳು ಮಾಡ್ಕೊಳ್ಳೋದಿಲ್ಲ. ನಿಮ್ಮೆಲ್ಲರ ವಿಶ್ವಾಸಕ್ಕೆ ಪಾತ್ರರಾಗ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಬ್ರಹ್ಮ ತೇಜೋ ಮಾಡೇ ಮಾಡ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ಭರವಸೆ. ಅವರ ಬೆನ್ನಿಗೆ ನಾವು ನಿಲ್ಲೋಣ ಅಂತ ಎಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಎಲ್ಲರೂ ಯಾವ ಕಾರಣಕ್ಕಾಗಿ ಹೊಂದಿಕೊಂಡು ಈಗಾಗಲೇ ಎಲ್ಲರೂ ತಿಳಿಸಿಕೊಡ್ತಾರೆ. ಚುನಾವಣೆ ನಿಮಿತ್ತ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು. ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಅಭ್ಯರ್ಥಿಯಾದಂಥ ಶ್ರೀಯುತ ಹಾಗೂ ರಘುನಾಥ್ ಹಾಗೂ ಜಿಲ್ಲಾ ಪ್ರತಿನಿಧಿಯಾಗಿ ಈಗ ತಾನೇ ಎಲ್ಲರ ಸಮ್ಮತಿಯಿಂದ ಆಯ್ಕೆಯಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಕುಲಕರ್ಣಿ ಅವರೇ, ವೇಣುಗೋಪಾಲ್ ಅವರೇ ಹಾಗೂ ಮೋಹನ್ ಅವರೇ ಮತ್ತು ದತ್ತಮೂರ್ತಿ ಕುಲಕರ್ಣಿ ಅವರೇ ಹಾಗೂ ಕೊಪ್ಪಳ ಜಿಲ್ಲಾ ಪ್ರತಿನಿಧಿ ಆಯ್ಕೆ ಆಗಿದ್ದು ನಮಗೆ ಎಲ್ಲರಿಗೂ ಸಂತೋಷದ ವಿಷಯ. ಈಗ ಒಂದು ತಿಂಗಳ ಕೆಳಗೆ ನಾವೆಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಇಲ್ಲ ಇವರು ಭಯ ಬಂದಿದೆ AKBMದಿಂದ ಜಿಲ್ಲಾ ಪ್ರತಿನಿಧಿ ತಿಳ್ಕೊಂಡು ಇನ್ನೊಂದು ಪೋಸ್ಟರು ಇಲೆಕ್ಷನ್ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಅವಾಗ ನಾವು ಲಕ್ಷ್ಮಣ ಕುಲಕರ್ಣಿ ಮಾತಾಡ್ತೀವಿ, ಯಾಕೆ ನೀವು ನಿಂದಿರಬಾರ್ದು ಸರ್ ಜಿಲ್ಲಾ ಪ್ರತಿನಿಧಿ ಆಗಿ. ಅವಾಗ ಅವರೊಂದು ಇಲ್ಲ ನನ್ಗಿಂತ ಇವರು ಸೀನಿಯರ್ಸ್ ಇದ್ದಾಗ ಬ್ರಾಹ್ಮಣರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋದು ಇನ್ನೂ ಇದ್ದಾಗ ನಾವೇ ಬರಲಿ ಅಂದ್ಕೊಂಡು ಅದಕ್ಕೆ ನಾನಾಗಲಿ ಕೊಪ್ಪಳವರಾಗಲಿ ದತ್ತಮೂರ್ತಿ ಅವರ ಎಲ್ಲ ಕುತ್ಕೊಂಡು ಅವ್ರಿಗೆ ತಿಳಿಸಿ ಹೇಳಿದ್ವಿ. ನಾವು ನಿಮ್ಮಂಥ ಬ್ರಾಹ್ಮಣರಿಗೋಸ್ಕರ ಅವರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡುವಂಥ ವ್ಯಕ್ತಿ ಯಾರಿಲ್ಲ. ಅದಕ್ಕೆ ನೀವೇ ನಿಂದಿರ್ಬೇಕು ತಿಳ್ಕೊಂಡು ಅವ್ರು ಎಲ್ಲ ರೀತಿಯಿಂದ ಒಂದು ಪುಸ್ತಕದಲ್ಲಿ ಕೊಟ್ಟಾಗ ಒಪ್ಕೊಂಡು ಮುಂದೆ ರಘುನಾಥ್ ಅವರಿಗೆ ನಾವು ಕೇಳ್ಕೊಂಡಾಗ ಅವರು ನಾವು ಜನವರಿ 13 ದಿವಸ ಮಾರ್ಚ್ 13 ನಾವು ಬರ್ತಾ ಇದ್ದೀವಿ ಅಂದ್ಕೊಂಡು ಹೇಳಿದರು. ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮವನ್ನು ಕೂಡ್ಕೊಂಡಿದ್ದೀವಿ. ಇನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಂತಂದ್ರೆ ಜಿಲ್ಲಾ ಪ್ರತಿನಿಧಿ ಆಗಲಿ ಅಥವಾ ನಮ್ಮ ಅಧ್ಯಕ್ಷ ಅಭ್ಯರ್ಥಿಗಳಾದಂಥ ರಘುನಾಥ್ ಅವರಾಗಲಿ ಈ ಅಭ್ಯರ್ಥಿಗಳನ್ನ ನಾವು ಆರಿಸಬೇಕಾಗಿರ್ತದೆ. ಯಾವ ರೀತಿ ನಾವು ವಿಚಾರ ಮಾಡಬೇಕು ಅಂತಂದ್ರೆ ನಮ್ಮ ಬ್ರಾಹ್ಮಣರಿಗೋಸ್ಕರ ಯಾರು ಹೋರಾಡ್ತಾರ ಅಥವಾ ಯಾವ ಒಂದು ಧ್ವನಿ ಎತ್ತಿದಾರ ಅಂತ ಮನುಷ್ಯರಿಗೆ ನಾವು ಓಟ್ ಹಾಕಬೇಕು ಅಂತ ಅನ್ನೋದು ನಮ್ಮೊಂದು ವಿಚಾರ. ಯಾಕಂದ್ರೆ ಲಕ್ಷ್ಮಣ ಕುಲಕರ್ಣಿ ಅವರಾಗಲಿ ಇವತ್ತು ಯಾವುದೇ ಒಬ್ಬ ಬ್ರಾಹ್ಮಣರಿಗೆ ಅವಹೇಳನ ಅಥವಾ ಏನಾದರೂ ತೊಂದರೆ ಆದರೆ ಮೊದಲು ಬಂದಂತ ನಮ್ಮ ಹುಬ್ಬಳ್ಳಿಯ ವ್ಯಕ್ತಿ ಅಂದ್ರೆ ಲಕ್ಷ್ಮಣ ಕುಲಕರ್ಣಿ ಅವರ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀವಿ. ಮೊನ್ನೆ AKBM ಒಂದು ಮಹೋತ್ಸವ ಫಂಕ್ಷನ್ ಇತ್ತು ಇಲ್ಲಿ ಬೆಂಗಳೂರಲ್ಲಿ.
ನಮ್ಮ ಲಕ್ಷ್ಮಣ ಕುಲಕರ್ಣಿಯವರು ಅವ್ರು ಹಿಂದೆ ನಿಂತುಕೊಂಡು ಅವ್ರಿಗೆ ಏನು ಬೇಕು ಅಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದು ನಾವು ಕಣ್ಣಾಗಿ ನೋಡಿದ್ವಿ. ಯಾಕಂದ್ರೆ ಆಗಿದ್ದಾಗ ನಾವು ಕಾರಲ್ಲಿ ನಾವು ಬರ್ತಾ ಇದ್ವಿ. ಅವತ್ತಿನ ದಿವಸ ನಡುಬದಿಯವರು ಫೋನ್ ಮಾಡಿ ಈಗ ನಮ್ಮ ವೈದಿಕ ಬ್ರಾಹ್ಮಣರು ಹುಡುಗ ತೀರ್ಕೊಂಡಿದ್ದಾನ, ಅವನಿಗೆ ಶವಸಂಸ್ಕಾರವನ್ನು ಪರಿಸ್ಥಿತಿ ಕಟ್ಟಿಲ್ಲ ಅನ್ನೋದ್ನಾಗ ಅವತ್ತಿಂದ ಅವತ್ತ ನೋಡಿ ಅವಾಗ ನಮ್ಮ ನಡುಬದಿಯವರು ಸೇರಿದ ಆ ಸಹಾಯಕ್ಕೆ ಸಹಾಯ ಹಸ್ತವನ್ನು ಚಾಚಿದ್ವಿ. ಮರು ದಿವಸ ಎರಡು ದಿವಸ ಬೆಂಗಳೂರಿನಿಂದ ಬಿಟ್ಟು ಬಂದು ಆ ತೀರ್ಮಾನದ ಮನೆಯವರ ಹೋಗಿ ಅವರಿಗೆ ಸಹಾಯ ಹಸ್ತವನ್ನು ಚಾಚಿದ್ರು ರಘುಪತಿಯವರು. ಇಂಥ ವ್ಯಕ್ತಿಗಳು ನಮಗೆ ಭ್ರಮಣರಿಗೋಸ್ಕರ ದುಡಿಯುವಂಥ ವ್ಯಕ್ತಿಗಳನ್ನು ನಾವು ಆರಿಸಿರೋಣ ಅಂದ್ಕೊಂಡು ನಾವು ಜನರ ಮುಂದೆ ಹೇಳ್ತಾ ಇದ್ದೀವಿ. ಈಗಾಗಲೇ ಈ ಒಳಗೆ ನಮ್ಮ ಧಾರವಾಡ ಜಿಲ್ಲಾದ ಬ್ರಾಹ್ಮಣ ಸಂಘದ ಅಧ್ಯಕ್ಷರಿಗೂ ಇವಾಗ ನಾಲ್ಕು ಸರ್ ಅವರಿದ್ದಾಗ ನಮ್ಮ ಧಾರವಾಡ ಜಿಲ್ಲಾ ಬ್ರಾಹ್ಮಣ ಸಂಘ ಯಾವ ರೀತಿಯಲ್ಲಿ ಅತಿ ಉನ್ನತ ಮಟ್ಟಕ್ಕೆ ಇತ್ತು. ಯಾಕಂದ್ರೆ ಅವರೆಲ್ಲ ಅವ್ರ ಕಾರ್ಯವನ್ನು ಮಾಡೋದು ನೋಡಿದರೆ ಬ್ರಾಹ್ಮಣರ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು. ವಿಪ್ರ ಸಮಾವೇಶಗಳನ್ನು ಮಾಡಿದ್ರು. ಎಲ್ಲ ಬ್ರಾಹ್ಮಣರಿಗೂ ಅನುಕೂಲಗೋಸ್ಕರ ಯಾರೇ ಬಂದಿದ್ದರು ಅವರಿಗೆಲ್ಲರೂ ಅನುಕೂಲ ಮಾಡ್ಕೊಂಡಿದ್ರು. ಅವ್ರು ಹೋದ್ಮೇಲೆ ನಮ್ಮ ಧಾರವಾಡ ಬ್ರಾಹ್ಮಣ ಸಂಘ ಯಾವುದೇ ರೀತಿಯಿಂದ ಮೇಲೆ ಇರಲೇ ಇಲ್ಲ. ಅದಕ್ಕೆ ನಾವು ಏನು ವಿಚಾರ ಮಾಡ್ತಾ ಇದ್ದೀವಿ ಅಂದ್ರೆ ಈ ವಿಶ್ವ ವಿಪ್ರ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಕುಲಕರ್ಣಿಯವರು ಆ ಸ್ಥಾನವನ್ನು ಕೂರ್ತಾರ ಅನ್ನುವಂಥದ್ದು ಒಂದು ಹೇಳನ್ನ ಹೇಳ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಜಿಲ್ಲಾ ಪ್ರತಿನಿಧಿಯನ್ನ ಲಕ್ಷ್ಮಣ ಕುಲಕರ್ಣಿಯವರ ಪ್ರಚಂಡ ಬಹುಮತದಿಂದ ಆರಿಸಿ ಮತ್ತು ಅಧ್ಯಕ್ಷೀಯ ಸ್ಥಾನವನ್ನು ಭೇಟಿಯಾದಂಥ ರಘುಪತಿಯವರು ಸೇರಿದ ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿರಬೇಕು ಅಂತ ಹೇಳಿ ತಮ್ಮಲ್ಲಿ ಕೆಳಗಡೆ ಪ್ರಾರ್ಥನೆ ಮಾಡಿಕೊಂಡು ನಾನು ಹೆಚ್ಚಿಗೆ ಸ್ಥಾನ ಕೊಡೋದು ಒಂದೇ ವಿಷಯ ಮುಗಿಸ್ತೀನಿ. ನಮ್ಮ ದಯವಿಟ್ಟು ಮಾತಾಡಿ ಒಂದು ವಿಷಯ ಮಾತಾಡ್ತೀನಿ. बोलो भारत माता की, बोलो भारत माता की. AKPMS ನ ಮುಂದಿನ ಅಧ್ಯಕ್ಷರಾದ ಶ್ರೀ ರಘುನಾಥ್ ಅವರೇ ಹಾಗೂ ಮುಂದಿನ ಜಿಲ್ಲಾ ಪ್ರತಿನಿಧಿಗಳಾದ ಶ್ರೀ ಲಕ್ಷ್ಮಣ ಕುಲಕರ್ಣಿ ಅವರೇ ಹಾಗೂ ಲಕ್ಷ್ಮೀ ನಾರಾಯಣ ಅವರೇ, ಮೋಹನ್ ಅವರೇ, ವೇಣು ಅವರೇ, ಸಂಜೀವ್ ಜೋಶಿ ಅವರೇ, ಒಬ್ಬರ್ ಸರ್, KD ಕುಲಕರ್ಣಿ ಅವರೇ, ಬಂಧುಗಳೇ, ಯಾಕೆ ನಾನು ಹೇಳಿದೆ ಮುಂದಿನ ಅಧ್ಯಕ್ಷರು ಅಂತ ಹೇಳಿ, ರಘುನಾಥ್ ಅವರು ಮತ್ತು ಲಕ್ಷ್ಮಣ್ ಅವರು ಆರಿಸಿಕೊಳ್ಳುವುದು ಖಚಿತ ಮತ್ತು ನಿಶ್ಚಿತ. ಅದಕ್ಕಾಗಿ ನಾನು ಮುಂದಿನ ಅಧ್ಯಕ್ಷರು ಅಂತ ಹೇಳಿದೆ. ಬಂಧುಗಳೇ, ಈಗಾಗಲೇ ನಮ್ಮ ಸಮಸ್ತ ಬ್ರಾಹ್ಮಣ ಸಮಾಜದಿಂದ ಅನೇಕ ಯೋಜನೆಗಳನ್ನು ನಾವು ಉಳಿಕೆ ಮಾಡ್ತಾ ಇದ್ದೀವಿ. ಕಳೆದ 4-5 ದಿವಸ ಆಯಿತು. 9ನೇ ತಾರೀಕು ಮಾರ್ಚ್ 9ನೇ ತಾರೀಕು ಬೃಹತ್ ರಕ್ತದಾನ ಶಿಬಿರ ನಮ್ಮ ಸಮಸ್ತ ಬ್ರಾಹ್ಮಣ ಸಮಾಜದಲ್ಲಿ ಮಾಡಿದ್ವಿ. 322 ಜನ ರಕ್ತವನ್ನು ದಾನ ಮಾಡಿದ್ರು. ಇದು 6ನೇ ಬಾರಿ ರಕ್ತದಾನ ಮಾಡಿದ್ವಿ. ರಘುನಾಥ್ ಅವರೇ, ಸುಮಾರು 6 ಬಾರಿ ಇಲ್ಲಿವರೆಗೆ 2300 ರಕ್ತದಾನಿಗಳು ರಕ್ತದಾನ ಮಾಡಿದ್ರು. ಅದರಲ್ಲಿ ಸುಮಾರು 7,000 ರೋಗಿಗಳನ್ನು ಉಳಿಸುವ ಕೆಲಸ ನಮ್ಮ ಸಮಾಜ ಮಾಡಿದೆ. ಯಾಕಂದ್ರೆ ಒಂದು ರಕ್ತದಾನ ಮಾಡೋದ್ರಿಂದ ನಾವು 3 ಜೀವ ಉಳಿಸುವ ಪುಣ್ಯ ಸಿಗುತ್ತೆ. ಅಂದ್ರೆ ಪ್ಲಾಸ್ಮಾ, ಪ್ಯಾಕ್ಸ್, ಪ್ಲೇಟ್ಲೆಟ್ಸ್ ಸಪ್ರೇಟ್ 3 ಸಪ್ರೇಟ್ ಮಾಡ್ತೀವಿ. ಯಾವುದೇ ಶುಲ್ಕ ತೆಗೆದುಕೊಳ್ಳುವುದಿಲ್ಲ. ಈ ರೀತಿ ಅನೇಕ ಯೋಜನೆಗಳನ್ನ ನಾವು ಸಮಸ್ತ ಬ್ರಾಹ್ಮಣ ಸಮಾಜ ಉಳಿದಾವಣೆ ಮಾಡ್ತಾ ಇದ್ದೀವಿ. ಒಂದು ನಮ್ಮಲ್ಲಿ ಕಳಕಳಿಯ ವಿನಂತಿ ಅಂದ್ರೆ, ಇವತ್ತು 13ನೇ ತಾರೀಕು, ಬರುವ 13ನೇ ತಾರೀಕು ಒಂದೇ ಒಂದು ತಿಂಗಳು ಉಳಿದಿದೆ. ಬೆಳಿಗ್ಗೆ 8 ಗಂಟೆಗೆ ನಮ್ಮ ಲ್ಯಾಮಿಂಟನ್ ಸ್ಕೂಲ್, ಎಲ್ಲರಿಗೂ ಗೊತ್ತಿದೆ ಲ್ಯಾಮಿಂಟನ್ ಸ್ಕೂಲ್ನಲ್ಲಿ ಬೆಳಗ್ಗೆ 8 ಗಂಟೆಗೆ ಈ ವೋಟಿಂಗ್ ಶುರುವಾಗುತ್ತೆ. ಎಲ್ಲರೂ ಮೊದಲು ನಮ್ಮ ಉಪಹಾರ ಅಥವಾ ಊಟ ಅದೆಲ್ಲ ಆಮೇಲೆ ಮಾಡಿ. ಯಾಕೆ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ, ಬಿಸಿಲು ಸಿಕ್ಕಾಪಟ್ಟೆ ಇದೆ. ನಾವು ಊಟ ಮಾಡ್ಕೊಂಡು ಉಪಹಾರ ಮಾಡೋಣ, ಊಟ ಮಾಡೋಣ, ಆಮೇಲೆ ಹೋಗೋಣ ಅಂತಂದ್ರೆ ಅದು ಲೇಟ್ ಆಗುತ್ತೆ ಆಕ್ಚುಲಿ. ಅದಕ್ಕೆ ಬೆಳಿಗ್ಗೆ ಫಸ್ಟ್ ನಮ್ಮ ಮತವನ್ನ ರಘುನಾಥ್ ಅವರಿಗೆ ಮತ್ತು ಲಕ್ಷ್ಮಣ ಕುಲಕರ್ಣಿ ಅವರು ಕೊಟ್ಟು ಆಮೇಲೆ ಉಪಹಾರ ಮಾಡೋಣ. ಬೆಳಿಗ್ಗೆ ಲ್ಯಾಮಿಂಟನ್ ಸ್ಕೂಲ್ ಬೆಳಿಗ್ಗೆ 8 ಗಂಟೆಗೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಾತೆಯರು ಮತ್ತು ಹಿರಿಯರು ಬಂದಿದ್ದಾರೆ. ತಮಗೆಲ್ಲರೂ ಅನಂತ ಧನ್ಯವಾದ. ಇಂದಿನ AKPMS ಚುನಾವಣೆ ಪೂರ್ವಭಾವಿ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ S. ರಘುನಾಥ್ ಅವರಿಗೆ ಪೂರ್ವಕ ಧನ್ಯವಾದಗಳು. ಅದೇ ತೆರನಾಗಿ ಇನ್ನೋರ್ವ ವಿಪ್ರ ಮುಖಂಡರಾದ
ಶ್ರೀ ಲಕ್ಷ್ಮೀಕಾಂತ್ ಅವರಿಗೆ ಧನ್ಯವಾದಗಳು. ಮುಖ್ಯವಾಗಿ ಅತಿಥಿಗಳಾಗಿರುವಂತಹ ಶ್ರೀಯುತ ದತ್ತಮೂರ್ತಿ ಕುಲಕರ್ಣಿ ಅವರಿಗೆ ಧನ್ಯವಾದಗಳು. ಶ್ರೀಯುತ ಸಂಜೀವ್ ಕುಲಕರ್ಣಿ ಅವರಿಗೆ ಧನ್ಯವಾದಗಳು. ಶ್ರೀಯುತ ಕೊಪ್ಪಲ್ ವಕೀಲರು ಮೋಹನ್ ಕುಲಕರ್ಣಿ ಅವರಿಗೆ, ಶ್ರೀ ವೇಣುಗೋಪಾಲ್ ಅವರಿಗೆ ಧನ್ಯವಾದಗಳು. ಅದೇ ತೆರನಾಗಿ ಈ ಸಭೆಗೆ ಆಗಮಿಸಿದಂತಹ ಸಮಸ್ತ ವಿಪ್ರ ಬಾಂಧವರಿಗೆ ಅನಂತ ಧನ್ಯವಾದಗಳು.